ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 4 ಏನಿದೆ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ದಿ ವರ್ಲ್ಡ್ ಈ ಲೆಸನನ್ನು ಮಾಡ್ತಾ ಇದ್ದೀನಿ. ಈ ಲೆಸನ್ದು ನೋಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನಿಮಗೆ ಕ್ಲಾಸ್ ರೂಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಕ್ಲಾಸ್ ರೂಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನಮ್ಮ ನೋಟ್ಸ್ ಎಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಬೇರೆ ಚಾಪ್ಟರ್ಸ್ ಅಥವಾ ಬೇರೆ ಸಬ್ಜೆಕ್ಟಿಗೆ ರಿಲೇಟೆಡ್ ವಿಡಿಯೋಸ್ ಎಲ್ಲ ಬೇಕು ಅಂದರೂ ಕೂಡ ನಮ್ಮ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ 2 days ಒನ್ಸ್ ಅಥವಾ 1 day ಒನ್ಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ಚಾನಲ್ನ ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇದ್ದರೆ ನಿಮ್ಗೆ ಬೇರೆ ಚಾಪ್ಟರ್ಸ್ ಮತ್ತು ಬೇರೆ ಕ್ಲಾಸ್ ರಿಲೇಟೆಡ್ ವಿಡಿಯೋಸ್ ಕೂಡ ಸಿಗುತ್ತೆ. ಮೊದಲನೇದಾಗಿ ಈ ಚಾಪ್ಟರಲ್ಲಿ ಏನು ಕಲಿತೀರಾ ನೀವು ಈ ಚಾಪ್ಟರ್ ಎಂಡ್ ಅಷ್ಟರಲ್ಲಿ ಅದನ್ನು ನೋಡೋಣ. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ದಿ ಗ್ರೇಟ್ ಸಿವಿಲೈಸೇಷನ್ಸ್ ಆಫ್ ದಿ ವರ್ಲ್ಡ್. ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಡಿಯನ್ ಸಿವಿಲೈಸೇಷನ್ ಬಗ್ಗೆ ನೋಡಿದ್ವಿ. ಅಂದರೆ ಹರಪ್ಪನ್ ಸಿವಿಲೈಸೇಷನ್, ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ಅವೆರಡು ಒಂದೇ, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಪ್ರಪಂಚದಲ್ಲಿರೋಂಥ ಬೇರೆ ಸಿವಿಲೈಸೇಷನ್ಸ್ ಬಗ್ಗೆ ನೋಡೋಣ. ಮತ್ತು ಎಲ್ಲ ಸಿವಿಲೈಸೇಷನ್ ನೋಡ್ತಾ ಇಲ್ಲ ನಾವು ಈ ಚಾಪ್ಟರಲ್ಲಿ. ಈಜಿಪ್ಟ್, ಮೆಸೊಪೊಟೋಮಿಯನ್ ಆ್ಯಂಡ್ ಚೈನೀಸ್ ಸಿವಿಲೈಸೇಷನ್ಸ್ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ. ಬೇರೆ ಗ್ರೀಕ್, ರೋಮನ್ ಅಥವಾ ಆಸ್ಟಿಕ್ ಸಿವಿಲೈಸೇಷನ್, ಮೆಸೊ ಅಮೆರಿಕನ್ ಸಿವಿಲೈಸೇಷನ್ಸ್ ಅದೆಲ್ಲ ಕೂಡ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಈಗ ಈಜಿಪ್ಟ್ ಬಗ್ಗೆ, ಮೆಸೊಪೊಟೋಮಿಯಾ ಬಗ್ಗೆ, ಚೈನಾ ಬಗ್ಗೆ ತಿಳ್ಕೊಳ್ತೀವಿ. ಏನು ತಿಳ್ಕೊಳ್ತೀವಿ? ಅಲ್ಲಿ ಆರ್ಟ್ ಯಾವ ಥರ ಇತ್ತು, ಆರ್ಕಿಟೆಕ್ಚರ್ ಯಾವ ಥರ ಇತ್ತು, ಬಿಲ್ಡಿಂಗ್ಸ್ ಯಾವ ಥರ ಇತ್ತು, ಲೈಫ್ ಸ್ಟೈಲ್ ಯಾವ ಥರ ಇತ್ತು, ಜನ ಯಾವ ರೀತಿ ಜೀವನ ಮಾಡ್ತಾಯಿದ್ರು, ಏನಿತ್ತು ಆ ಸಿವಿಲೈಸೇಷನಲ್ಲಿ, ಏನಕ್ಕೆ ಅದನ್ನು ಸಿವಿಲೈಸೇಷನ್ ಅಂತ ಕನ್ಸಿಡರ್ ಮಾಡ್ತಾಯಿದ್ವಿ, ಅದ್ರ ಬಗ್ಗೆ ನಾವು ನೋಡೋಣ. ಮೆನಿ ಅದರ್ ಸಿವಿಲೈಸೇಷನ್ಸ್ ಫ್ಲರಿಶ್ಡ್ ಇನ್ ದಿ ವೇರಿಯಸ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಅಟ್ ದಿ ಟೈಮ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮಲ್ಲೇ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಕೂಡ ಸಿವಿಲೈಸೇಷನ್ಸ್ ಇತ್ತು. ಬರೀ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮಾತ್ರ ಅಲ್ಲ. ಓಕೆ, ಒಂದು ಬೇಗ ಸ್ಟಾರ್ಟ್ ಆಗಿರ್ಬೋದು, ಒಂದು ಲೇಟಾಗಿ ಸ್ಟಾರ್ಟ್ ಆಗಿರ್ಬೋದು, ಆದರೆ ಆಲ್ಮೋಸ್ಟ್ ಆಲ್ ಸಿಮಿಲರ್ ಟೈಮ್ ಫ್ರೇಮಲ್ಲಿ ಇವೆಲ್ಲ ಇದ್ವು. We can see the Egyptian civilization, Mesopotamian civilization and Chinese civilization in Asia and Africa. ನೋಡಿ, ನಾನು ನಿಮ್ಗೆ ಸಿವಿಲೈಸೇಷನ್ಸ್ದು ತೋರಿಸ್ತೀನಿ, ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಸಿವಿಲೈಸೇಷನ್ ಇತ್ತು ಅಂತ. ಆಗ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಬರುತ್ತೆ ಏನು ಸಿವಿಲೈಸೇಷನ್ ಅಂತಂದರೆ ಮತ್ತು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ. ನೋಡಿ, ಮೊದಲನೇದಾಗಿ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ ಅಂತ. ಅದು ಈ ಪಾಕಿಸ್ತಾನ್ ಮತ್ತು ಇಂಡಿಯಾ ಬಾರ್ಡರಲ್ಲಿ, ಗುಜರಾತ್ ಈ ಜಾಗದಲ್ಲಿ ಆ ಸಿವಿಲೈಸೇಷನ್ ಬೆಳ್ಕೊಂಡೋಯ್ತು. ಸಿವಿಲೈಸೇಷನ್ ಅಂದರೆ ಒಂದು ಚಿಕ್ಕ ಚಿಕ್ಕ ಊರುಗಳು, ಒಂದು ಸಿಟಿ ಈ ಟೈಪ್ ಬೆಳೆಯುವಂಥದ್ದು, ಬಿಸ್ನೆಸ್ಗಳು ನಡೆಯುವಂಥ ಜಾಗ. ಈ ಥರ ದೊಡ್ಡದಾಗಿ ಒಂದು ಅರ್ಬನ್ ಸೆಂಟರ್ ಥರ ಎಲ್ಲ ಡೆವಲಪ್ ಆಯಿತು ಅಂದರೆ ಅದು ಸಿವಿಲೈಸೇಷನ್. ಓಕೆ, ಈ ಥರ ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ. ಮತ್ತು ನೆಕ್ಸ್ಟ್ ಈಜಿಪ್ಷಿಯನ್ ಹೇಳಿದ್ದಾರೆ. ಈಜಿಪ್ಟ್ ಬಂದು ಇಂಡಿಯಾದಿಂದ ವೆಸ್ಟ್ ಸೈಡ್ಗೆ ಹೋಗ್ತಾ ಓಕೆ, ಇಲ್ಲಿ ಸಿಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಈಜಿಪ್ಟ್ ಅಂತ ಹೆಸರು. ಓಕೆ, ಈ ಒಂದು ಬಾಕ್ಸಲ್ಲಿರೋದು ಈಗ ಈಜಿಪ್ಟ್ ಅನ್ನೋ ದೇಶ ಆಗಿದೆ ಇಷ್ಟು. ಆದರೆ ಆಗ ಈಜಿಪ್ಟ್ ಅನ್ನೋದು ಒಂದು ದೇಶ ಟೈಪ್ ಇರಲಿಲ್ಲ, ಒಂದು ಕಿಂಗ್ಡಮ್ ಟೈಪ್ ಇತ್ತು. ಅದ್ರ ಬಾರ್ಡರ್ಸ್ ಇವಾಗ ಬಾರ್ಡರ್ಸ್ ತುಂಬ ಡಿಫ್ರೆನ್ಸ್ ಇದೆ, ನಾವು ಹೋಗೋದು ಬೇಡ. ಇಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್. ಓಕೆ, ಮೇಯ್ನಾಗೆ ಈ ಒಂದು ಡೆಲ್ಟಾ ರೀಜನಲ್ಲಿ ಇದು ನೈಲ್ ನದಿ ಅಂತ ಹರಿತಾ ಇರುತ್ತೆ. ಈ ನದಿ ಹತ್ರ ಇಲ್ಲಿ ಬಂದರೆ ಇಲ್ಲಿ ನೈಲ್ ಡೆಲ್ಟಾ ಅಂತ. ಓಕೆ, ಡೆಲ್ಟಾ ಅಂದರೆ ನಿಮಗೆ ಒಂದು ನದಿ ಎಷ್ಟೊಂದು ಭಾಗ ಆಗಿ ಸಮುದ್ರಕ್ಕೆ ಹರಿತಾ ಇರುತ್ತೆ, ಅದ್ರ ಮಧ್ಯದಲ್ಲಿರೋಂಥ ಜಾಗ. ಓಕೆ, ಇಲ್ಲಿ ಆಮೇಲೆ ಬಂದು ಮೆಸೊಪೊಟಮಿಯನ್ ಸಿವಿಲೈಸೇಷನ್ ಅಂದರೆ ಈ ಜಾಗ ನೋಡಿ, ಇಲ್ಲಿಂದ ಹಿಡಿದು ಇದಿಷ್ಟು ಬರುತ್ತೆ ಮೆಸೊಪೊಟಮಿಯನ್ ಸಿವಿಲೈಸೇಷನ್ ಅಂತ. ಓಕೆನಾ, ಇರಾನ್ ಮಧ್ಯದಲ್ಲಿ ಇಲ್ಲಿ ಈ ಜಾಗದಲ್ಲಿ. ನೆಕ್ಸ್ಟ್ ಚೈನೀಸ್ ಸಿವಿಲೈಸೇಷನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಚೈನಾ ಎಲ್ಲಿದೆ ಅಂತ. ಇಲ್ಲಿ ಓಕೆ, ಈ ಜಾಗದಲ್ಲಿ ಚೈನೀಸ್ ಸಿವಿಲೈಸೇಷನ್ ಬರ್ತಾ ಇತ್ತು, ಸೆಂಟ್ರ್ ಚೈನಾ ಏನಿದೆ ಅಲ್ಲಿ. ಓಕೆ, ಈಗ ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಸಿವಿಲೈಸೇಷನ್ ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ. ಈಗ ನಾನು 3 ಸಿವಿಲೈಸೇಷನ್ ಏನು ಕಲಿತೀವಿ ಈ ಚಾಪ್ಟರಲ್ಲಿ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ಬಂದು ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ. ಈಜಿಪ್ಟ್ ಅಂದರೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು, ಇಂಡಿಯಾಯಿಂದ ವೆಸ್ಟ್ ಸೈಡ್ಗೆ ಬಂದರೆ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಓಕೆ, ನಿಮ್ಮ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ಗೊತ್ತಾಯಿತು. ಜನರಲಿ ಆಲ್ ಸಿವಿಲೈಸೇಷನ್ಸ್ ಹ್ಯಾವ್ ಒರಿಜಿನೇಟೆಡ್ ಇನ್ ದಿ ರಿವರ್ ಪ್ಲೈನ್ಸ್. ನೋಡಿ, ಎಲ್ಲ ಸಿವಿಲೈಸೇಷನ್ ಕೂಡ ನದಿ ದಡದಲ್ಲಿ ಅಥವಾ ನದಿ ಸುತ್ತಮುತ್ತ ಏರಿಯಾದಲ್ಲೇ ಸ್ಟಾರ್ಟ್ ಆಗಿದ್ದು. ನಮಗೂ ಕೂಡ ಇಲ್ಲಿ ನದಿ ಬರ್ತಾ ಇತ್ತು ಇಂಡಸ್ ಅಂತ. ಇಲ್ಲಿ ಮೆಸೊಪೊಟಮಿಯಾ ಹತ್ರ ಕೂಡ ಟೈಗ್ರಿಸ್ ಮತ್ತು ಯುಫ್ರೆಟಿಸ್ ಅಂತ 2 ನದಿ ಬರುತ್ತೆ. ಇಲ್ಲಿ ನೈಲ್ ಅಂತ ನದಿ ಬರುತ್ತೆ. ಮತ್ತು ಚೈನಾದಲ್ಲಿ ಯಾಂಗ್ಜಿ ಅಂತ ಒಂದು ನದಿ ಬರುತ್ತೆ. ಈ ಥರ ನದಿ ದಡಗಳಲ್ಲೇ ಎಲ್ಲ ಸಿವಿಲೈಸೇಷನ್. ಬರೀ ಇಷ್ಟೇ ಅಲ್ಲ, ಇಷ್ಟೊಂದು ನದಿ ಇರಬೇಕು, ಇಲ್ಲಾಂದರೆ ಯಾವುದಾದ್ರು ದೊಡ್ಡ ಕೆರೆ ಆ ಥರ ಒಂದು ಇರಬೇಕು, ಸರಿನಾ? ಅಂಥ ಕಡೆನೇ ಸ್ಟಾರ್ಟ್ ಆಗುತ್ತೆ. ದಿಸ್ ಈಜಿಪ್ಷಿಯನ್ ಸಿವಿಲೈಸೇಷನ್ ಕುಡ್ ಟೇಕ್ ಬರ್ತ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ರಿವರ್ ನೈಲ್. ನೈಲ್ ನದಿಯಿಂದನೇ ಈಜಿಪ್ಷಿಯನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು. ನಾನು ಹೇಳಿದ್ನಲ್ಲ, ಈಗ ಏನೇ ಬೇಕು ಅಂದರೆ ಬೆಳೆ ಬೆಳಿಬೇಕು, ಅವಾಗೇ ತಾನೇ ಒಂದು ಸಿವಿಲೈಸೇಷನ್ ಅನ್ನೋದು. ಇಲ್ಲ ಒಂದು ಕಡೆಯಿಂದ ಕಾಡಿಂದ ಇನ್ನೊಂದು ಕಡೆಗೆ ಹೋಗೋದು, ಶಿಫ್ಟ್ ಆಗ್ತಾ ಇದ್ದರೆ ನೊಮ್ಯಾಡಿಕ್ ಸಿವಿಲೈಸೇಷನ್ ಅಂತ, ನೊಮ್ಯಾಡಿಕ್ಸ್ ಅಂತ ಕರಿತೀವಿ. ಅದನ್ನು ಸಿವಿಲೈಸೇಷನ್ಗೆ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಒಂದೇ ಕಡೆ ಸ್ಟೇ ಮಾಡಿಕೊಂಡು ಅವ್ರು ಬೆಳೆ ಬೆಳ್ಕೊಂಡು ಜೀವನ ಸಾಗಿಸೋದ್ರಿಂದ ಅದು ಸಿವಿಲೈಸೇಷನ್ ಆಗಿದೆ. ಇದಕ್ಕೆ ಕಾರಣ ಆಗಿದ್ದು ಬಂದು ಈ ನದಿ ಒಂದು ನೀರು ಸಪ್ಲೈ ಮಾಡುತ್ತೆ, ಮತ್ತು ಮಣ್ಣು ಎಲ್ಲ ಚೆನ್ನಾಗಿರೋದ್ರಿಂದ ಒಳ್ಳೆ ಬೆಳೆ ಬೆಳೆಯುತ್ತೆ. ಅದರಿಂದ ಇಲ್ಲಿ ಇಷ್ಟು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ಈಜಿಪ್ಷಿಯನ್ ಸಿವಿಲೈಸೇಷನ್. ದಿ ರಿಲಿಕ್ಸ್ ಒಬ್ಟೈನ್ಡ್ ಹಿಯರ್ ಪ್ರೊಕ್ಲೇಮ್ ದಿ ಗ್ರ್ಯಾಂಡಿಯರ್ ಆಫ್ ಈಜಿಪ್ಟ್. ನೋಡಿರಿ, ಈ ಈಜಿಪ್ಟ್ ಜಾಗದಲ್ಲಿ ಏನು ಅಂದರೆ ಹಳೆ ಕಾಲದ್ದು ರಿಲಿಕ್ಸ್ ಎಲ್ಲ ಸಿಕ್ಕಿದೆ. ರಿಲಿಕ್ಸ್ ಅಂತ ಹೇಳಿದ್ರೆ ಈಗ ಪಳೆಯುಳಿಕೆಗಳು ಅಂತ ಏನು ಹೇಳ್ತೀವಿ, ಹಳೆ ಕಾಲದ್ದು. ಅದು ಈಗ ಹಳೇದು ಯಾವ್ದಾದ್ರು ಮಡಿಕೆ ಇರುತ್ತೆ, ಅದು ಇಲ್ಲ ಯಾವ್ದಾದ್ರು ದೇವಸ್ಥಾನ ಇರುತ್ತೆ, ಇಲ್ಲ ಪ್ಯಾಲೇಸಲ್ಲಿ ಏನಾದರೂ ಕೆತ್ತನೆ ಮಾಡಿರೋಂಥದ್ದು ಇರುತ್ತೆ, ಇಂಥದ್ದೆಲ್ಲ ಈ ಥರದ್ದು ಸಿಕ್ಕಿರೋದ್ರಿಂದ ನಮ್ಗೆ ಈಜಿಪ್ಟ್ ತುಂಬ ಗ್ರ್ಯಾಂಡಾಗಿತ್ತು ಅಂದ್ಬಿಟ್ಟು ಆ ಟೈಮಲ್ಲಿ ಗೊತ್ತಾಗುತ್ತೆ.
ಹ್ಯೂಜ್ ಪಿರಮಿಡ್ಸ್, ಸ್ಕಲ್ಪ್ಚರ್ಸ್, ಟೆಂಪಲ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್ ಇನ್ ದಿಸ್ ಟೆಂಪಲ್ ಟೆಲ್ ಅಸ್ ಎ ಲಾಟ್ ಅಬೌಟ್ ಈಜಿಪ್ಷಿಯನ್ ಕಲ್ಚರ್ ಆ್ಯಂಡ್ ಹಿಸ್ಟ್ರಿ. ನೋಡಿರಿ, ಅಲ್ಲಿದ್ದು ಈಜಿಪ್ಟಲ್ಲಿ ಈಗಲೂ ಕೂಡ ಇರೋಂಥ ದೊಡ್ಡ ದೊಡ್ಡ ಪಿರಮಿಡ್ಸ್ ಇವಾಗೂ ನೋಡ್ಬೋದು. ಎಷ್ಟೊಂದು ಜನ ಟೂರಿಸ್ಟ್ ಸ್ಪಾಟ್ ಥರ ಕನ್ಸಿಡರ್ ಮಾಡಿ ವಿಸಿಟ್ ಮಾಡ್ತಾ ಇರ್ತಾರೆ ಪಿರಮಿಡ್ಸ್ನೆಲ್ಲ. ಮತ್ತು ಅದ್ರ ಮುಂದೆ ಎಷ್ಟೊಂದು ಸ್ಕಲ್ಪ್ಚರ್ಸ್ ಇದೆ ಈಜಿಪ್ಟಲ್ಲಿ, ಟೆಂಪಲ್ಸ್ ಇದೆ, ಮತ್ತು ಎಷ್ಟೊಂದು ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲದರಿಂದ ನಮಗೆ ಈಜಿಪ್ಷಿಯನ್ ಕಲ್ಚರ್ ಬಗ್ಗೆ ಮತ್ತು ಹಿಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ. ನಾನೊಂದು ವಿಡಿಯೋ ಚೆಕ್ ಮಾಡಿ ನಿಮ್ಗೆ ವಿಡಿಯೋ ತೋರಿಸ್ತೀನಿ, ಅದರಿಂದ ನಿಮಗೆ ಈಜಿಪ್ಟ್ ಅಂದರೆ ಒಂಚೂರು ಐಡಿಯಾ ಬರುತ್ತೆ. ನೋಡಿ, ಈಜಿಪ್ಟಲ್ಲಿ ಬಂದು ಈ ಥರ ಎಲ್ಲ ಸ್ಕಲ್ಪ್ಚರ್ಸ್ ಇತ್ತು. ನೋಡಿ, ಪಿರಮಿಡ್ ಇದೆ. ಓಕೆ, ನೋಡಿ ಈ ಥರ ಇದೆಲ್ಲ ದೊಡ್ಡ ದೊಡ್ಡ ಇಟ್ಟಿಗೆಗಳೆಲ್ಲ ಯೂಸ್ ಮಾಡಿ ಕಟ್ಟಿರೋಂಥ ದೊಡ್ಡ ದೊಡ್ಡ ಸ್ಕಲ್ಪ್ಚರ್ಸ್ ಇದು. ನೋಡಿ, ಈ ರೀತಿ ಟೆಂಪಲ್ಸ್ ಕೂಡ ಬರುತ್ತೆ ನೋಡಿ, ಈ ರೀತಿ. ಮತ್ತು ಇಲ್ಲೆಲ್ಲ ಕಾರ್ವಿಂಗ್ಸ್ ಇರುತ್ತೆ. ಟೆಂಪಲ್ ಈ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ, ತುಂಬ ಗ್ರ್ಯಾಂಡ್ ಸ್ಕೇಲಲ್ಲಿ ಕಟ್ಟಿಸಿದಾರೆಲ್ಲ. ದೊಡ್ಡ ದೊಡ್ಡ ಕಂಬದ ಮೇಲೆಲ್ಲ ಕೂಡ ಕೆತ್ತನೆ ಇರುತ್ತೆ. ಅವ್ರ ಹಿಸ್ಟ್ರಿ ಹೇಳುತ್ತೆ. ಓಕೆ, ರಾಮೆಸಿಸ್ ಅಂತ ರಾಜ ಈ ಥರ ಮಾಡ್ದ, ಇನ್ನೊಬ್ಬ ಹಿಮೋಟೆಪ್ ಅನ್ನೋನು ಈ ಥರ ಮಾಡ್ದ, ಹಾಗೆ ಎಲ್ಲ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ದಿ ಕಾಂಟ್ರಿಬ್ಯೂಷನ್ ಆಫ್ ಈಜಿಪ್ಷಿಯನ್ಸ್. ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ರು ಇವ್ರ ಸೊಸೈಟಿಗೆ, ಅಥವಾ ಏನೇನು ಅಚೀವ್ ಮಾಡಿದ್ರು ಆ ಟೈಮಲ್ಲಿ ನೋಡೋಣ. ದಿ ಈಜಿಪ್ಷಿಯನ್ಸ್ ವೇರ್ ಎಕ್ಸ್ಪರ್ಟ್ ಫಾರ್ಮರ್ಸ್. ಇವರು ಒಳ್ಳೆ ಫಾರ್ಮರ್ಸ್ ಆಗಿರ್ತಾರೆ, ಅಗ್ರಿಕಲ್ಚರಲ್ಲಿ ತುಂಬ ಟ್ಯಾಲೆಂಟೆಡ್ ಆಗಿರ್ತಾರೆ. ದೇ ನ್ಯೂ ಎ ಲಾಟ್ ಅಬೌಟ್ ಇರಿಗೇಷನ್ ಬಗ್ಗೆ ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇರಿಗೇಷನ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಅಲ್ಲ, ಇರಿಗೇಷನ್ ಅಂದರೆ ಈ ಕಾಲುವೆಗಳನ್ನ ತೋಡ್ಬಿಟ್ಟು ನೀರು ಹಾಯಿಸ್ತಾರಲ್ಲ ಆರ್ಟಿಫಿಷಿಯಲ್ ಆಗಿ, ಬಾವಿಯಿಂದ, ಕೆರೆಯಿಂದ, ನದಿಯಿಂದ, ಇದನ್ನು ನಾವು ಇರಿಗೇಷನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಫುಲ್ ತಿಳ್ಕೊಂಡಿದ್ರು. ದೇ ಹ್ಯಾಡ್ ಬಿಲ್ಟ್ ಟೆಂಪಲ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ ಥರ ದೊಡ್ಡ ದೊಡ್ಡ ಟೆಂಪಲ್ಸ್ ಎಲ್ಲ ಕಟ್ಟಿದ್ರು. ದೇ ಇನ್ವೆಂಟೆಡ್ ದಿ ಕ್ಯಾಲೆಂಡರ್ ವಿಚ್ ಹ್ಯಾಸ್ ಹೆಲ್ಪ್ಡ್ ಅಸ್ ಟು ಮೆಜರ್ ಟೈಮ್. ಈಗ ನಮ್ಮಲ್ಲೆಲ್ಲ ಹಳೆ ಕಾಲದ ಕ್ಯಾಲೆಂಡರ್ ಎಲ್ಲ ಇತ್ತಲ್ಲ, ನಾವು ಬುಕ್ಕಲ್ಲಿ ನೋಡ್ಕೊಂಡು ಇದು ಮಾಡ್ತೀವಲ್ಲ, ಆ ಥರ ಕ್ಯಾಲೆಂಡರು ಅವರು ಕೂಡ ಒಂದು ಇನ್ವೆಂಟ್ ಮಾಡಿದರು. ಇದರಿಂದ ಒಂದು ತಿಂಗಳು ಅಂದರೆ ಎಷ್ಟು, 1 ವರ್ಷ, 10 ವರ್ಷ, ಇದ್ರ ಬಗ್ಗೆ ಎಲ್ಲ ಕೂಡ ನಮಗೆ ಗೊತ್ತಾಗುತ್ತೆ. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ದೇ ಹ್ಯಾಡ್ ಮಾಸ್ಟರ್ಡ್ ದಿ ಆರ್ಟ್ ಆಫ್ ರೈಟಿಂಗ್. ಇದೆಲ್ಲದ್ರ ಜೊತೆಗೆ ಅವ್ರಿಗೆ ರೈಟಿಂಗ್ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತು. ರೈಟಿಂಗ್ ಅಂದರೆ ಬರೆಯೋದನ್ನು ಕಲ್ತಿದ್ರು. ಯಾವ ರೀತಿ ಬರೀತಾಯಿದ್ರು, ನಿಮ್ಗೆ ಆಗಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ನಲ್ವಾ, ಸಿಂಬಾಲಿಕ್ ಸ್ಕಲ್ಪ್ಚರ್ಸ್ ಎಲ್ಲ ನೋಡಿ, ಇಲ್ಲೆಲ್ಲ ಬರ್ತಿದಾರಲ್ಲ ಈ ಟೈಪ್. ನೋಡಿ, ಇಲ್ಲೊಂದು ಪಿಕ್ಚರ್ ಇದೆಲ್ಲ, ಸಿಂಬಲ್ಸ್ ಇರುತ್ತಷ್ಟೇ. ಒಂದು ಪಕ್ಷಿ ಥರ, ಮನುಷ್ಯ ಕೂತಿರೋ ಥರ, ಒಂದು ಹಗ್ಗ ಥರ, ಕಂಬ ಥರ, ಅಥವಾ ಒಂದು ಏನಾದರೂ ಮಿಷಿನ್ ಥರ ಟೈಪು, ಒಂದು ಪಕ್ಷಿ ಟೈಪು, ಈ ಥರ. ಓಕೆ, ಇದನ್ನೆಲ್ಲ ಹೈರೋಗ್ಲಿಫ್ಸ್ ಅಂತ ಕರೀತಾರೆ. ಇಟ್ ವಾಸ್ ಎ ಸಿಂಬಾಲಿಕ್ ಲ್ಯಾಂಗ್ವೇಜ್. ಇದು ಸಿಂಬಾಲಿಕ್ ಲ್ಯಾಂಗ್ವೇಜ್ ಇದು, ಆಯಿತಾ. ಇಟ್ ಕನ್ಸಿಸ್ಟ್ ಆಫ್ ಸ್ಮಾಲ್ ಡ್ರಾಯಿಂಗ್ಸ್ ಆ್ಯಂಡ್ ಹ್ಯಾಸ್ ಬಿನ್ ಕಾಲ್ಡ್ ಹೈರೋಗ್ಲಿಫ್ಸ್. ನೋಡಿ, ಇದನ್ನ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಡ್ರಾಯಿಂಗ್ಸ್ ಎಲ್ಲ ಎಷ್ಟೊಂದಿರುತ್ತೆ, ಮತ್ತು ಇದನ್ನು ಹೈರೋಗ್ಲಿಫ್ಸ್ ಅಂತ ಕರೀತಾರೆ. ನೋಡಿ, ಇಲ್ಲೊಂದು ಚಿಕ್ಕ ವಿಡಿಯೋ ಇದೆ, ಯಾವ ರೀತಿ ಇರಿಗೇಷನ್ ಮಾಡ್ತಾಯಿದ್ರು, ಯಾವ ರೀತಿ ಬೆಳೆ ಬೆಳೀತಾಯಿದ್ರು. ಓಕೆ, ಈ ವಿಡಿಯೋ ಬಂದು ಇಂಗ್ಲೀಷಲ್ಲಿದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಸಬ್ಟೈಟಲ್ ಹಾಕ್ಕೊಂಡು ನೋಡಿ, ಅರ್ಥ ಆಗದೆ ಇರೋಂಥವ್ರು. ಓಕೆ, ಇದರಲ್ಲಿ ಎಲ್ಲ ಬೆಳೆ ಯಾವ ಥರ ಬೆಳೀತಾಯಿದ್ರು, ಸೀಸನ್ಸ್ ಅಂದರೆ ಏನು, ಇರಿಗೇಷನ್ ಯಾವ ಥರ ಇತ್ತು, ಫಾರ್ಮಿಂಗ್ ರಿಲೇಟೆಡ್, ನೈಲ್ ವ್ಯಾಲಿಯಲ್ಲಿ ಏನು ಫಾರ್ಮಿಂಗ್ ನಡೀತಾ ಇತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ದಿ ನೈಲ್ ವ್ಯಾಲಿ ಅಂದ್ರೇನು, ನಿಮಗೆ ವ್ಯಾಲಿ ಅಂದರೆ ಆಲ್ರೆಡಿ ಗೊತ್ತು, 2 ಬೆಟ್ಟದ ಮಧ್ಯೆ ಇರೋವಂಥ ಜಾಗ, ಅಲ್ಲಿನೊಂದು ನದಿ ಹರಿತಾ ಇರೋದು, ಹಳ್ಳ ಹರಿಯೋದು, ಅಥವಾ ದೊಡ್ಡ ಕೆರೆ ಏನಾದರೂ ಇತ್ತು ಅಂದರೆ ಅದನ್ನು ವ್ಯಾಲಿ ಅಂತ ಕರೀತಾರೆ. ಅದೇ ರೀತಿ ನೈಲ್ ನದಿ ಹರಿತಾ ಇದ್ದಂಥ 2 ಬೆಟ್ಟ ಅಥವಾ 2 ದೊಡ್ಡ ಬಂಡೆಗಳ ಮಧ್ಯದಲ್ಲಿ ಇದು ಹರಿತಾ ಇರುತ್ತಲ್ವ, ನಾರ್ಮಲ್ ಎಲ್ಲ ನದಿಗಳು ಅಷ್ಟೇ, ಅದಕ್ಕೆ ಇದನ್ನು ವ್ಯಾಲಿ ಅಂತ ಕರೀತಾರೆ. ಇದು ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಡಿಯಾಯಿಂದ ವೆಸ್ಟ್ ಸೈಡ್ಗೆ ಬರಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಹರ್ಕೊಂಬರುತ್ತೆ ಇದು ಫುಲ್. ಓಕೆ, ಹರ್ಕೊಂಡು ಬಂದು ಇಲ್ಲಿ ಡೆಲ್ಟಾ ಫಾರ್ಮ್ ಆಗುತ್ತೆ, ಸರಿನಾ. ಇಲ್ಲಿ ಏನಾಗುತ್ತೆ, ಏನಿದು ತುಂಬ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ನೋಡಿ, ಇದೇ ಒಂದು ದೊಡ್ಡ ಹೆಲ್ಪ್ ಥರ ಈಜಿಪ್ಷಿಯನ್ಸ್ಗೆ. ಓಕೆ, ಬೆಳೆ ಬೆಳೆಯೋಕ್ಕೆಲ್ಲ ಈ ನದಿನೇ ತುಂಬ ಹೆಲ್ಪ್ ಮಾಡ್ತಾ ಇರುತ್ತೆ. ಯಾವ ರೀತಿ ನೋಡೋಣ. ಎವ್ರಿ ರೈನಿ ಸೀಸನ್ ದಿ ನೈಲ್ ರಿವರ್ ವುಡ್ ಟ್ರಾನ್ಸ್ಫಾರ್ಮ್ ದಿ ನೈಲ್ ವ್ಯಾಲಿ ಇಂಟು ಎ ಹ್ಯೂಜ್ ಲೇಕ್. ನೋಡಿ, ಇಲ್ಲಿ ನೈಲ್ ನದಿ ಇರುತ್ತಲ್ಲ, ಇದೇನು ಮಾಡುತ್ತೆ, ಈ ಒಂದು ಡೆಲ್ಟಾದಲ್ಲಿ ಬಂದು ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ, ಕೆರೆ ಥರ ಆಗಿಬಿಡುತ್ತೆ ತುಂಬ. ಓಕೆ, ಇಲ್ಲೆಲ್ಲ ಕೆರೆ ಥರ ಆಗಿಬಿಡುತ್ತೆ, ನೀರು ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಇನ್ ದಿ ಸಮ್ಮರ್, ಆಫ್ಟರ್ ದಿ ವ್ಯಾಲಿ ಡ್ರೈಡ್ ಅಪ್ ಇನ್ ದಿ ಸಮ್ಮರ್, ಎ ಫರ್ಟೈಲ್ ಲೇಯರ್ ಆಫ್ ಕ್ಲೇ ಸಾಯಿಲ್ ವುಡ್ ಫಾರ್ಮ್ ದಿ ಗ್ರೇಸಿಂಗ್ ಫೀಲ್ಡ್ ಆ್ಯಂಡ್ ನೈಬರಿಂಗ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಸಮ್ಮರಲ್ಲಿ ಇದೆಲ್ಲ ಒಣಗೋದ ಮೇಲೆ ನೀರೆಲ್ಲ ಏನಾಗುತ್ತೆ, ನದಿ ಮೇಲೆಯಿಂದ ಎಲ್ಲ ಕೊಚ್ಕೊಂಡ್ಬಂದಿರೋಂಥ ಇದು ಮಣ್ಣೆಲ್ಲ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ಡೆಪಾಸಿಟ್ ಮಾಡಿರುತ್ತೆ. ಇದರಿಂದ ಹೊಸ ಮಣ್ಣು ಸಿಗುತ್ತೆ ಅದಕ್ಕೆ, ಯಾವುದಕ್ಕೆ, ಬೆಳೆ ಬೆಳೆಯೋದಕ್ಕೆ. ಲ್ಯಾಂಡೆಲ್ಲ ತುಂಬ ಚೆನ್ನಾಗಿರೋ ಲ್ಯಾಂಡು ಸಿಗುತ್ತೆ ಅಲ್ಲಿ. ದಿ ವರ್ಕ್ ದಟ್ ವುಡ್ ನೀಡ್ ದಿ ಲೇಬರ್ ಆಫ್ ಹಂಡ್ರೆಡ್ಸ್ ಆಫ್ ಪೀಪಲ್ ವಾಸ್ ಬೀಯಿಂಗ್ ಡನ್ ಬೈ ದಿ ಕೈಂಡ್ ರಿವರ್ ಆಲ್ ಅಲೋನ್. ನೋಡಿ, ಈ ಥರ ಮಣ್ಣೇನಾದರೂ ಚೇಂಜ್ ಮಾಡಬೇಕು, ಮಣ್ಣು ಓಡಿಸ್ಬೇಕು ಅಂದರೆ ಹೊಲಗಳಿಗೆ ಈಗಲೂ ಕೂಡ ತುಂಬ ಖರ್ಚಾಗುತ್ತೆ ಮತ್ತು ತುಂಬ ಜನ ಬೇಕು. ಆದರೆ ಇಂಥದನ್ನೆಲ್ಲ ಫ್ರೀಯಾಗೇ ಈ ಒಂದು ನೈಲ್ ನದಿ ಮಾಡ್ತಾ ಇರುತ್ತೆ. ಮತ್ತು ಮಾಡೋದಂದ್ರೆ 1 ಸರಿ 2 ಸರಿ ಅಲ್ಲ, ಪ್ರತಿ ವರ್ಷ ಕಂಟಿನ್ಯೂಸ್ ಆಗಿ ಸೇಮ್ ಟೈಮ್ ಫ್ರೇಮಲ್ಲಿ ಆಗುತ್ತೆ. ಯಾಕೆಂದರೆ ಇವಾಗ ಥರ ಮಳೆಗಳು ಯಾವಾಗಂದ್ರೆ ಅವಾಗ ಬರ್ತಿರಲಿಲ್ಲ. ಹಳೆ ಕಾಲದಲ್ಲಿ
ಇಂಥ ದಿನವೇ ಮಳೆ ಬರುತ್ತೆ ಅಂತ ಇವಾಗ ನಮ್ಮಲ್ಲಿ ಹೆಂಗೆ ಬರೆದಿಟ್ಟಿರ್ತಾರೆ, ಭರಣಿ ಮಳೆ ಈ ಥರ ಬರುತ್ತೆ, ಇನ್ನೊಂದು ಮಳೆ ಈ ಥರ ಬರುತ್ತೆ ಅಂತ. ಆ ರೀತಿ ಅಲ್ಲೂ ಕೂಡ ಇರ್ತಾಯಿತ್ತು. ಆ ಟೈಮಿಗೆ ಕರೆಕ್ಟಾಗಿ ಮಳೆ ಬೀಳೋದು ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದಿದ್ದರಿಂದ ಅಲ್ಲಿ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಇದೇ ಪ್ಯಾಟ್ರನ್ನು ಫಾಲೋ ಆಗ್ತಾಯಿತ್ತು. ದಿಸ್ ಫರ್ಟೈಲ್ ಲ್ಯಾಂಡ್ ಪ್ರೊವೈಡೆಡ್ ಫುಡ್ ಫಾರ್ ದಿ ಪಾಪ್ಯುಲೇಷನ್ ಆಫ್ ದಿ ಫಸ್ಟ್ ಟೌನ್ ಇನ್ ದಿ ಏರಿಯಾ. ಈ ಫರ್ಟೈಲ್ ಲ್ಯಾಂಡ್ ಇದ್ದಿದ್ದರಿಂದ ಅಲ್ಲಿ ಫಸ್ಟ್ ಟೌನ್ ಅಥವಾ ಒಂದು ಹಳ್ಳಿ ಥರ ಒಂದು ಸ್ವಲ್ಪ ದೊಡ್ಡ ಸಿಟಿ ಥರ ಆ ಥರ ಏನಾದ್ರು ಬೆಳೆಯೋದಕ್ಕೆ ಆ ಬೆಳೆದಿದ್ದಂಥ ಆ ಟೌನ್ಗೆ ಊಟ ಸಪ್ಲೈ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತು. ನಾಟ್ ಆಲ್ ಅಗ್ರಿಕಲ್ಚರಲ್ ರೀಜನ್ಸ್ ವೇರ್ ಇನ್ ದಿ ವ್ಯಾಲಿ. ಎಲ್ಲ ಅಗ್ರಿಕಲ್ಚರಲ್ ರೀಜನ್ಸು ಈ ವ್ಯಾಲಿ ಹತ್ರನೇ ಮಾತ್ರ ಇರ್ತಿರಲಿಲ್ಲ, ಇಲ್ಲಿ ಮಾತ್ರ ಇರ್ತಿರಲಿಲ್ಲ. ಸ್ವಲ್ಪ ದೂರದಲ್ಲಿ ನೋಡಿ, ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಥರ ದೂರದಲ್ಲಿ ಕೂಡ ವ್ಯವಸಾಯ ಮಾಡ್ತಾಯಿದ್ರು. ಯಾವ ರೀತಿ ಮಾಡ್ತಾಯಿದ್ರು? ಇದಕ್ಕೆಲ್ಲ ಕೆನಾಲ್ಸ್ ತೋಡ್ತಾಯಿದ್ರು. ಓಕೆ, ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು, ಇಲ್ಲೊಂದು ವಿಡಿಯೋದಲ್ಲಿ ನೋಡಿ, ಈ ಥರ ನೀರು ಎತ್ಬಿಟ್ಟು ಇಲ್ಲಿ ಹಾಕೋದು, ಅಥವಾ ಇಲ್ಲಿಂದನೇ ಕಟ್ ಮಾಡಿಬಿಟ್ಟಿರ್ತಾರೆ, ನೀರು ಇಲ್ಲ ಜಾಸ್ತಿ ಆಗಿದ್ದು ಈಗ ಹರ್ಕೊಂಡು ಹೋಗ್ಬಿಟ್ಟು ಅವರೊಂದು ಜಾಗಗಳು ಏನು ಹೊಲಗಳಿರುತ್ತೆ ಅದಕ್ಕೆಲ್ಲ ಕೂಡ ಸಪ್ಲೈ ಆಗುತ್ತೆ ದೂರಕ್ಕೆ. ಈ ರೀತಿಯೆಲ್ಲ ಕೂಡ ಮಾಡಿದರು. Hence, through small canals and wells, they were responsible for the development of a complex system of irrigation throughout the land. ಈ ರೀತಿ ಚಿಕ್ಕ ಕೆನಾಲ್ಸು ಮತ್ತು ಬಾವಿಗಳು ಈ ಥರ ಎಲ್ಲ ಮಾಡಿಬಿಟ್ಟು ತುಂಬ ದೊಡ್ಡ ಏರಿಯಾದಲ್ಲಿ ಇವರು ಬೆಳೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ದಿ ಪ್ರಾಸ್ಪರಸ್ ವೆಲ್ತಿ ಈಜಿಪ್ಷಿಯನ್ ಪೆಸೆಂಟ್ಸ್ ಆ್ಯಂಡ್ ಸಿಟಿಸನ್ಸ್ ಡ್ಯೂರಿಂಗ್ ದರ್ ಲೀಜರ್ ಎಂಗೇಜ್ ದೆಮ್ಸೆಲ್ಸ್ ಇನ್ ದಿ ಕ್ರಿಯೇಷನ್ ಆಫ್ ಆರ್ಟಿಸ್ಟಿಕ್ ವರ್ಕ್ಸ್. ನೋಡಿ, ತುಂಬ ದುಡ್ಡಿರೋವಂಥವ್ರು ಮತ್ತು ತುಂಬ ಐಶ್ವರ್ಯವಂತವ್ರು, ತುಂಬ ಜಾಗ ಇರೋವಂಥ ಈಜಿಪ್ಷಿಯನ್ ಪೆಸೆಂಟ್ಸ್ ಎಲ್ಲ ಅಥವಾ ಸಿಟಿಸನ್ಸ್ ಏನಿರ್ತಾರೆ ನೋಡಿ. ಪೆಸೆಂಟ್ಸ್ ಅಂದರೆ ಒಂಥರ ಫಾರ್ಮರ್ಸ್ ಥರ, ಅದು ಮೀನಿಂಗ್ ತುಂಬ ಡಿಫ್ರೆನ್ಸ್ ಇದೆ ಪೆಸೆಂಟ್ಗೂ ಮತ್ತು ಫಾರ್ಮರ್ಗೂ. ಆದರೂ ಫಾರ್ಮರ್ ಅಂದ್ಕೊಳ್ಳಿ. ಈ ಥರ ಪೆಸೆಂಟ್ಸು ಮತ್ತು ಸಿಟಿಸನ್ಸ್ ಎಲ್ಲ ಇದ್ದರು. ಇವರು ಖಾಲಿ ಇದ್ದಿದ್ದಂಥ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಬೆಳೆ ಎಲ್ಲ ಆಗೋಗಿರುತ್ತೆ, ಇನ್ನೇನು ನೆಕ್ಸ್ಟ್ ಬೆಳೆಗೆ ಇನ್ನೂ ಟೈಮ್ ಇರುತ್ತೆ, ಅಂಥ ಟೈಮಲ್ಲೆಲ್ಲ ಆರ್ಟಿಸ್ಟಿಕ್ ಕ್ರಿಯೇಷನ್ಸಲ್ಲಿ ಇನ್ವಾಲ್ವ್ ಆಗಿದ್ದರು. ದಿ ರೋಲ್ ಆಫ್ ಪ್ರೀಸ್ಟ್ ವಾಸ್ ಕ್ರಿಯೇಟೆಡ್ ಟು ಇಂಟರ್ಪ್ರಿಟ್ ನೇಚರ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್. ಇಲ್ಲಿ ಒಬ್ಬರು ಪ್ರೀಸ್ಟ್ ಅಂತ ಇದ್ದರು, ಅಂದರೆ ಪೂಜಾರಿ ಅಂತ ಕರಿತೀವಲ್ವ, ಆ ಥರ ಒಬ್ಬರು ಪೂಜಾರಿ ಥರ ಪ್ರೀಸ್ಟ್ ಅನ್ನೋರು ಇರ್ತಾಯಿದ್ರು. ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ನೇಚರ್ನ ಇಂಟರ್ಪ್ರಿಟ್ ಮಾಡೋದು. ಈಗ ನಮ್ಮಲ್ಲೂ ಕೂಡ ಕೆಲವು ಸನ್ಯಾಸಿಗಳು ಅವರೆಲ್ಲ ಏನು ಮಾಡ್ತಾರೆ, ನಕ್ಷತ್ರಗಳು ಈ ಥರ ಇದೆ, ಈ ಥರ ಇದ್ದರೆ ಈ ಥರ ಆಗುತ್ತೆ, ಮತ್ತು ಈ ಸ್ಟಾರ್ ಈ ಕಡೆಗಿರೋದ್ರಿಂದ ಈ ಥರ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಅವರು ಕೂಡ ಅದನ್ನು ಇಂಟರ್ಪ್ರಿಟ್ ಮಾಡ್ತಾಯಿದ್ರು. ಓಕೆ, ಇಂಥ ಸ್ಟಾರ್ ಈ ಕಡೆ ಬಂದಿದೆ, ಅದರಿಂದ ನಮ್ಗೆ ಈ ಥರ ತೊಂದರೆ ಆಗ್ತಾಯಿದೆ, ಮತ್ತು ಈ ಸ್ಟಾರ್ಗೆ ಅಲೈನ್ ಆಗಿದೆ, ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡೋರು ಯಾರು? ಪ್ರೀಸ್ಟ್ಗಳು ಅಥವಾ ಪೂಜಾರಿಗಳು. ದಿ ಪ್ರೀಸ್ಟ್ಸ್ ವೇರ್ ಸ್ಕಾಲರ್ಸ್ ಆ್ಯಂಡ್ ಶೋಲ್ಡರ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊಟೆಕ್ಟಿಂಗ್ ರಿಟರ್ನ್ ಡಾಕ್ಯುಮೆಂಟ್ಸ್. ಈ ಪ್ರೀಸ್ಟ್ಸ್ ಎಲ್ಲ ಸ್ಕಾಲರ್ಸ್ ಆಗಿರ್ತಾರೆ. ಸ್ಕಾಲರ್ಸ್ ಅಂದರೆ ತುಂಬ ಓದ್ಕೊಂಡಿರೋರು ಅಂತ. ಈ ಥರ ಸ್ಕಾಲರ್ಸ್ ಆಗಿರ್ತಾರೆ. ಇವ್ರ ಮೇನ್ ಡ್ಯೂಟಿ ಏನಪ್ಪ ಅಂದರೆ, ಮೇನ್ ಕೆಲಸ ಏನು ಅಂದರೆ, ಈ ಬರೆದಿರೋವಂಥ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಈಗ ಒಂದು ಕ್ಲೇ ಟ್ಯಾಬ್ಲೆಟ್ ಮೇಲೆ ಅದ್ರ ಮೇಲೆಲ್ಲ ಹೈರೋಗ್ಲಿಫ್ಸ್ ಅಂತ ಕೆತ್ತನೆ ಮಾಡಿರ್ತೀವಿ ಅಂತ ತೋರಿಸಿದ್ನಲ್ಲ ನಾನು, ಈ ಥರ ಹೈರೋಗ್ಲಿಫ್ಸ್ ಅಂತ, ಇದನ್ನು ಕಾಪಾಡೋವಂಥದ್ದು. ನೋಡಿರಿ, ಇದು ಬಂದು ಎಲ್ಲರೂ ಓದ್ತಿರ್ಲಿಲ್ಲ, ಎಲ್ಲರೂ ಬರೀತಿರ್ಲಿಲ್ಲ. ಇದನ್ನು ಹೈರೋಗ್ಲಿಫ್ಸ್ ಅಂದರೆ ಒಂಥರ ಒಂದು ದೇವ್ರ ಭಾಷೆ ಅನ್ನೋ ಥರ ಅವರು ಟ್ರೀಟ್ ಮಾಡ್ತಾಯಿದ್ರು. ಇದನ್ನು ಕಾಮನ್ ಪೀಪಲ್ಗೆ ಯಾರಿಗೂ ತೋರಿಸ್ತಾನೂ ಇರಲಿಲ್ಲ ಅವರು. ಓಕೆ, ಇದನ್ನೆಲ್ಲ ಸೇಫ್ಟಿಯಾಗಿ ಪ್ರಿಸರ್ವ್ ಮಾಡಿ ಅವರೇ ಎತ್ತಿಟ್ಕೊತಾ ಇದ್ರು. ಅವ್ರು ಮಾತ್ರ ನೋಡ್ತಾಯಿದ್ರು, ರಾಜರು ಅಥವಾ ದೊಡ್ಡ ದೊಡ್ಡ ಪೂಜಾರಿಗಳು ಅವ್ರು ಮಾತ್ರ ಇದನ್ನು ನೋಡ್ಕೊತಾ ಇದ್ರು. ದೇ ಬಿಲೀವ್ಡ್ ಇನ್ ಲೈಫ್ ಆಫ್ಟರ್ ಡೆತ್. ಇವರು ಇವಾಗ ನಮ್ಮಲ್ಲೂ ಕೂಡ ಸತ್ತ ಮೇಲೂ ಬೇರೆ ಜೀವನ ಇದೆ ಅಂತ ನಾವು ಹೇಳ್ತೀವಲ್ವ, ಇವಾಗ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ಆ ಥರ ಅವರಲ್ಲೂ ಕೂಡ ಆ ಥರ ನಂಬಿಕೆ ಇತ್ತು. ದೇ ಬಿಲೀವ್ಡ್ ದಟ್ ಮ್ಯಾನ್ ಹ್ಯಾಡ್ ಟು ಗಿವ್ ಎನ್ ಅಕೌಂಟ್ ಆಫ್ ಹಿಸ್ ಡೀಡ್ಸ್ ಆನ್ ಅರ್ತ್ ಟು ಒಸಿರಿಸ್, ದಿ ಮೋಸ್ಟ್ ಪವರ್ಫುಲ್ ಗಾಡ್ ಆಫ್ ಲೈಫ್ ಆ್ಯಂಡ್ ಡೆತ್. ನೋಡಿರಿ, ಇವರಲ್ಲಿ ಏನು ನಂಬಿಕೆ ಇತ್ತು ಅಂತ ಹೇಳಿದ್ರೆ, ಸೇಮ್ ಇವಾಗ ನಮ್ಮಲ್ಲಿದೆ ಗೊತ್ತಾ, ನಾವು ಸತ್ತ ಮೇಲೆ ಯಮನ ಹತ್ರ ಹೋಗ್ಬಿಟ್ಟು ಒಳ್ಳೇದೇನು ಮಾಡಿದ್ವಿ ಕೆಟ್ಟದೇನು ಮಾಡಿದ್ವಿ ಅಂತೆಲ್ಲ ಲೆಕ್ಕ ಕೊಡಬೇಕು ಅಂತೇಳಿ. ಅದೇ ರೀತಿ ಒಸಿರಿಸ್ ಅಂತ ಹೇಳ್ಬಿಟ್ಟು ಒಂದು ದೇವರಿರುತ್ತೆ ಇವ್ರಿಗೆ, ಗಾಡ್ ಆಫ್ ಲೈಫ್ ಆ್ಯಂಡ್ ಡೆತ್. ನಮ್ಮಲ್ಲಿ ಯಮ ಬಂದು ಗಾಡ್ ಆಫ್ ಡೆತ್ ಮಾತ್ರ, ಆದರೆ ಒಸಿರಿಸ್ ಬಂದು ಅವ್ರದ್ರಲ್ಲಿ ಗಾಡ್ ಆಫ್ ಲೈಫ್ ಆ್ಯಂಡ್ ಡೆತ್, ಅಂದರೆ ಜೀವನಕ್ಕೂ ಮತ್ತು ಸಾವಿಗೂ ಎರಡಕ್ಕೂ ಒಂದೇ ದೇವರು. ಆ ದೇವ್ರ ಹತ್ರ ಇವರು ನಾನು ಏನೇನು ಒಳ್ಳೇದು ಮಾಡಿದೆ, ಏನೇನು ಕೆಟ್ಟದ್ದು ಮಾಡಿದೆ, ಅದರದ್ದೆಲ್ಲ ಕೂಡ ಲೆಕ್ಕ ಕೊಡಬೇಕಾಗಿರುತ್ತೆ. ದಿ ಪ್ರೀಸ್ಟ್ಸ್ ಕನ್ಸಿಡರ್ಡ್ ದಟ್ ಲೈಫ್ ಆನ್ ಅರ್ತ್ ವಾಸ್ ಟೆಂಪರರಿ ಆ್ಯಂಡ್ ನೀಡೆಡ್ ಓನ್ಲಿ ಟು ಪ್ರಿಪೇರ್ ಫಾರ್ ದಿ ನೆಕ್ಸ್ಟ್ ಲೈಫ್. ಈ ಪ್ರೀಸ್ಟ್ಸ್ ಅಥವಾ ಈ ಸಾಧು ಸಂತರ ಟೈಪ್ ಅವರಲ್ಲಿ ಏನಿರ್ತಾರೆ ಪೂಜಾರಿಗಳು, ಅವ್ರು ಏನು ಕನ್ಸಿಡರ್ ಮಾಡ್ತಾಯಿದ್ರು ಅಂದರೆ, ಭೂಮಿ ಮೇಲೆ ನಾವು ಜೀವನ ಮಾಡ್ತೀವಲ್ವಾ, ಅದೆಲ್ಲ ಟೆಂಪರರಿ ಆಗಿರುತ್ತೆ, ಅಂದರೆ ಸ್ವಲ್ಪ ದಿನ ಮಾತ್ರ ಇರೋವಂಥದ್ದು. ಮತ್ತು ಇದು ಏನಕ್ಕೆ ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ, ನಾವು ನೆಕ್ಸ್ಟ್ ಲೈಫ್ಗೆ ಪ್ರಿಪೇರ್ ಆಗಬೇಕಲ್ವ, ಮರು ಜನ್ಮಕ್ಕೆ ಅಥವಾ ದೇವ್ರ ಹತ್ರ ಹೋದಾಗ ಅಲ್ಲಿ ಸ್ವರ್ಗದಲ್ಲಿ ಯಾವ ಥರ ಇರಬೇಕು ಅಂತ ಪ್ರಿಪೇರ್ ಆಗ್ತೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಅದ್ರ ಒಳ್ಳೇದೆಲ್ಲ ಮಾಡಿದ್ರೆ ಅಲ್ಲಿಗೆ ಹೋಗ್ಬೋದು ಅಂತ, ನಾವು ಮುಕ್ತಿ ಮೋಕ್ಷ ಎಲ್ಲ ಕರಿತೀವಲ್ವ, ಆ ಟೈಪಿನ ಬಿಲೀಫ್ ಅವರಲ್ಲೂ ಕೂಡ ಇತ್ತು. ದಸ್ ದಿ ಹೋಲ್ ಆಫ್ ದಿ ನೈಲ್ ವ್ಯಾಲಿ ವಾಸ್ ರಿಸರ್ವ್ಡ್ ಫಾರ್ ದಿ ಡೆಡ್. ಇದರಿಂದ ನೈಲ್ ವ್ಯಾಲಿ ಸುತ್ತಮುತ್ತ ಎಲ್ಲ ಕೂಡ ಸತ್ತಿರೋರಿಗೆ, ಅಂದರೆ ಡೆಡ್ ಪೀಪಲ್ಗೋಸ್ಕರ ರಿಸರ್ವ್ ಮಾಡಿದರು. ದಿ ಡೆಡ್ ಬಾಡಿ ವುಡ್ ಬಿ ಸ್ಮೇರ್ಡ್ ವಿತ್ ವೇರಿಯಸ್ ಕೆಮಿಕಲ್ಸ್ ಆ್ಯಂಡ್ ವ್ರಾಪ್ಡ್ ಇನ್ ಎ ಥಿನ್ ಕ್ಲಾತ್. ನೋಡಿ, ಈ ಡೆಡ್ ಬಾಡಿಗೆ ಏನು ಮಾಡ್ತಾಯಿದ್ರು, ಅದಕ್ಕೆ ಇಷ್ಟೊಂದು ಕೆಮಿಕಲ್ಸ್ ಎಲ್ಲ ಮಾಡಿ ಮಮ್ಮಿಫಿಕೇಷನ್ ಅಂತ ಕರೀತಾರೆ. ಒಂದು ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಈ ವಿಡಿಯೋ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ.
ನೋಡಿ ಒಳಗಡೆ ಇರೋಂಥ ಆರ್ಗನ್ಸ್ ಎಲ್ಲ ರಿಮೂವ್ ಮಾಡಿಬಿಡ್ತಾರೆ. ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಇಂಟೆಸ್ಟೈನ್ಸ್ ಇದೆಲ್ಲ, ಮತ್ತು ಬ್ರೈನ್ ಕೂಡ ರಿಮೂವ್ ಮಾಡ್ತಾರೆ. ಓಕೆ, ಯಾಕಂದರೆ ಲಿಕ್ವಿಡ್ ಫಾರ್ಮ್ ಏನೂ ಇರಬಾರ್ದು ಅಂತ. ಲಿಕ್ವಿಡ್ ಇದ್ದರೆ ಕೊಳ್ತೋಗ್ಬಿಡುತ್ತೆ ಅಂತ. ಉಪ್ಪೆಲ್ಲ ಕವರ್ ಮಾಡ್ತಾ ಇದ್ದಾರೆ, ಯಾಕಂದರೆ ನೀರಿನ ಅಂಶ ಬಾಡಿಯಲ್ಲಿದ್ದರೆ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀರಿನ ಅಂಶ ಎಲ್ಲ ತೆಗೆದಾಕಬೇಕು ಅಂತ. ಈ ರೀತಿ ಫುಲ್ ಡ್ರೈ ಆದಮೇಲೆ ಬಾಡಿ, ಅದಕ್ಕೆ ಕೆಮಿಕಲ್ಸ್ ಹಾಕೋದು. ಇದು ಒಂಥರ ವ್ಯಾಕ್ಸ್ ಟೈಪ್, ಇದು ಅಂದರೆ ಮೇಣ ಥರ. ಅದ್ರ ಮೇಲೆ ಬಟ್ಟೆ ರೆಡಿ ಮಾಡಿರ್ತಲ್ಲ, ಆ ಬಟ್ಟೆಯಲ್ಲಿ ಸುತ್ತೋದು. ಒಂದು ಹಲಿಗೆ ಮೇಲೆ ಇಡ್ತಾರೆ, ಯಾಕಂದರೆ ಬೆಂಡಾಗಿ ಕಟ್ಟಾಗಬಾರ್ದು ಬಾಡಿ ಅಂತ. ಅದ್ರ ಮೇಲೆ ಒಂದು ಸರಿ ವ್ಯಾಕ್ಸು, ಅದ್ರ ಮೇಲೆ ಒಂದು ಸರಿ ಬಟ್ಟೆ ಸುತ್ತೋದು. ಇದು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಏನಾದರೂ ಇರುತ್ತೆ ಅಂದ್ಕೊಳ್ತೀನಿ. ಅವ್ರು ಯೂಸ್ ಮಾಡ್ತಾ ಇರೋಂಥ ವಸ್ತುಗಳು ಅಥವಾ ಅವ್ರ ಬ್ಯಾಡ್ಜ್ ಟೈಪು, ಅವರ ಐಡೆಂಟಿಫಿಕೇಷನ್ಗೆ, ಅದಕ್ಕೆ ಅಂತ. ಇದು ಬೇರೆ ಯಾವುದಾದ್ರೂ ಪ್ರಾಣಿದೂ ಕೂಡ ಈ ರೀತಿ ಮಮಿಫಿಕೇಷನ್ ಮಾಡಿದ್ದಾರೆ ಅಂತ ಅರ್ಥ. ಕೆಲವರು ಇಷ್ಟಪಟ್ಟು ಸಾಕಿರೋವಂಥ ಪ್ರಾಣಿಗಳೇನಾದರೂ ಇದ್ದರೆ ಅದು ಕೂಡ ಅದೇ ರೀತಿ ಹಾಕಿರ್ತಾರೆ. ಇದ್ರ ಮೇಲೆ ಕೆಲವು ಇದರಲ್ಲಿ ಈ ಥರ ಒಂದು ಪೋರ್ಟ್ರೇಟ್ ಹಾಕ್ತಾರೆ, ಕೆಲವರಲ್ಲಿ ಹಾಕಲ್ಲ. ಆಮೇಲೆ ಫುಲ್ ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಒಂದು ಬಾಕ್ಸ್ ಬರುತ್ತೆ, ನೋಡೋಣ ಅದು ಇದೆಯಾ ಅಂತ. ಇದರಲ್ಲಿಲ್ಲ, ಕೆಲವು ಮಮ್ಮೀಸಲ್ಲಿ ಬಾಕ್ಸ್ ಟೈಪ್ ಮಾಡಿಬಿಟ್ಟು ಆ ಬಾಕ್ಸ್ ಒಳಗೆ ಇದನ್ನು ಇಡ್ತಾರೆ. ಈ ರೀತಿ ಮಾಡಿ ಈ ಎಂಟೈರ್ ಬಾಡಿನ ಪ್ರಿಸರ್ವ್ ಮಾಡ್ತಾಯಿದ್ರು. ದಿ ಬಾಡಿ ಪ್ರೊಟೆಕ್ಟೆಡ್ ದಸ್ ವಾಸ್ ಕಾಲ್ಡ್ ಆ್ಯಸ್ ಮಮ್ಮಿ. ಈ ಒಂಥರ ಬಾಡಿ ಪ್ರೊಟೆಕ್ಟ್ ಮಾಡಿದ್ರು ಅಂತ ಹೇಳಿದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿರ್ತಾರೆ ಅಂತ, ಇದನ್ನು ಮಮ್ಮಿ ಅಂತ ಕರೀತಾರೆ. ಇಟ್ ವುಡ್ ಬಿ ಕೆಪ್ಟ್ ಇನ್ ಎ ಸ್ಪೆಷಲಿ ಡಿಸೈನ್ಡ್ ಕಾಫಿನ್ ಅಂದರೆ ಶವಪೆಟ್ಟಿಗೆ ಅಂತೀವಲ್ಲ, ಅಂಥದ್ರಲ್ಲಿ ಸ್ಪೆಷಲಾಗಿ ಡಿಸೈನ್ ಮಾಡಿರೋರಲ್ಲಿ ಇಟ್ಟಿರ್ತಾರೆ. ನೀವು ಎಷ್ಟೊಂದು ಮೂವೀಸಲ್ಲೆಲ್ಲ ಕೂಡ ನೋಡಿರ್ತೀರ. ದಿ ಗ್ರೇವ್ ವಾಸ್ ಕನ್ಸಿಡರ್ಡ್ ದಿ ಟ್ರೂ ಪ್ಲೇಸ್ ಫಾರ್ ಎನ್ ಈಜಿಪ್ಷಿಯನ್. ನೋಡಿರಿ, ಈಜಿಪ್ಷಿಯನ್ ವ್ಯಕ್ತಿಗೆ ಅವ್ನ ಸಮಾಧಿ, ಗ್ರೇವ್ ಅಂದರೆ ಸಮಾಧಿ, ಈ ಸಮಾಧಿನೇ ನಿಜವಾದ ಜಾಗ ಅಥವಾ ಇರಬೇಕಾಗಿರೋಂಥ ಮನೆ ಆ ರೀತಿ ಕರಿತಾ ಇರ್ತಾರೆ. ಹೆನ್ಸ್ ಆಲ್ ಅರೌಂಡ್ ದಿ ಡೆಡ್ ಬಾಡಿ ಐಟಮ್ಸ್ ನೀಡೆಡ್ ಫಾರ್ ಡೈಲಿ ಯೂಸ್ ಆ್ಯಂಡ್ ಸ್ಮಾಲ್ ಡಾಲ್ಸ್ ಆಫ್ ಎ ಕುಕ್ ಆ್ಯಂಡ್ ಬಾರ್ಬರ್ ವುಡ್ ಬಿ ಕೆಪ್ಟ್ ಟು ಫಿಲ್ ಆಲ್ ಫ್ಯೂಚರ್ ನೀಡ್ಸ್. ಅದಕ್ಕೆ ಏನು ಮಾಡ್ತಾರೆ, ಈ ರೀತಿ ಸಮಾಧಿ ಮಾಡೋ ಟೈಮಲ್ಲಿ ಅವ್ರ ಸುತ್ತಮುತ್ತ ಒಂದು ಚಿಕ್ಕ ಗೊಂಬೆ ಥರ ಮಾಡ್ತಾ ಇರ್ತಾರೆ. ಅಂದರೆ ಬಾರ್ಬರ್ ಇರ್ಬೋದು, ಅಡುಗೆ ಕೆಲಸದವ್ರು ಇರ್ಬೋದು, ಇಂಥವ್ರದ್ದು ಗೊಂಬೆ ಮಾಡಿಬಿಟ್ಟು ಅದನ್ನು ಇಡ್ತಾ ಇರ್ತಾರೆ. ಅಂದರೆ ಇವರು ನೆಕ್ಸ್ಟ್ ಲೈಫ್ಗೆ ಹೋಗೋವಾಗೂ ಕೂಡ ಇವರೆಲ್ಲ ಅವ್ರ ಕೆಲಸಕ್ಕೆ ಸಹಾಯ ಮಾಡಲಿ ಅಂತ. ಇನ್ ದಿ ಬಿಗಿನಿಂಗ್ ಗ್ರೇವ್ಸ್ ವೇರ್ ಕ್ರಿಯೇಟೆಡ್ ಬೈ ಕಾರ್ವಿಂಗ್ ಇನ್ ಟು ದಿ ರಾಕ್ಸ್ ಇನ್ ದಿ ಹಿಲ್ಸ್. ನೋಡಿ, ಇದ್ರ ಬಗ್ಗೆ ನೀವು ಪಿರಮಿಡ್ಸ್ನೆಲ್ಲ ನೋಡಿರ್ತೀರ. ನಾರ್ಮಲಾಗಿ ಏನು ಅಂದ್ಕೊಳ್ತೀರಾ ಅಂತ ಹೇಳಿದ್ರೆ, ಈ ಪಿರಮಿಡ್ಸಲ್ಲಿ ಅವರು ಫಸ್ಟಿಂದ ಕೂಡ ಈ ಥರ ಪಿರಮಿಡ್ಸ್ ಕಟ್ಟಿಸ್ಬಿಟ್ಟು ಅದರೊಳಗೆ ರಾಜನ ಶವ ಅಂತದ್ದು ಇಡ್ತಾ ಇರ್ತಾರೆ ಅಂತ. ಆದರೆ ಅಲ್ಲ, ಮೊದಲೇನು ಮಾಡ್ತಾರೆ, ಸುಮ್ಮನೆ ಒಂದು ದೊಡ್ಡ ದೊಡ್ಡ ಕಲ್ಲು ಬಂಡೆ ಅಥವಾ ಬೆಟ್ಟಗಳಲ್ಲಿ ಗುಹೆ ಥರ ತೋಡ್ಬಿಟ್ಟು ಅದರೊಳಗೆ ಎತ್ತಿಡ್ತಾಯಿದ್ರು. ಓಕೆ, ದೊಡ್ಡ ದೊಡ್ಡ ರಾಜರು ಕೂಡ ಬರೀ ಸಾಮಾನ್ಯರಲ್ಲ, ಅಲ್ಲಿದ್ದರು. ಆಮೇಲೆ ಏನಾಯಿತು, ಅದರಲ್ಲಿ 3rd ಡೈನೆಸ್ಟಿ ಆ ಥರ ಎಲ್ಲ ಬರುತ್ತೆ. ಆ ಥರ ಅವರು ಹೊಸ್ದಾಗಿ ಬರ್ತಾ ಒಂದು ಮಿಡಿವಲ್ ಅಂದರೆ ಒಂದು 3000 ಇಯರ್ಸ್ ಬ್ಯಾಕ್ ಆ ಥರ ಬರ್ತಾ ಏನಾಯಿತು, ಪಿರಮಿಡ್ಸ್ ಕಟ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಆ್ಯಸ್ ದ ಈಜಿಪ್ಷಿಯನ್ಸ್ ಮೂವ್ಡ್ ನಾರ್ತ್ ದೇ ಹ್ಯಾಡ್ ಟು ಕನ್ಸ್ಟ್ರಕ್ಟ್ ಗ್ರೇವ್ಸ್ ಇನ್ ದಿ ಡೆಸರ್ಟ್ ಇಟ್ ಸೆಲ್ಫ್. ನೋಡಿ, ಇವ್ರು ಏನು ಮಾಡಿದ್ರು, ಮೊದಲೆಲ್ಲ ಬಂದು ಈ ಸೈಡ್ ಇರ್ತಾಯಿದ್ರು, ಇಲ್ಲೆಲ್ಲ ಬಂದು ಆ ಬೆಟ್ಟಗಳು ಅದೆಲ್ಲ ಇರ್ತಾಯಿತ್ತು, ಮಾಡ್ಕೊಂಡ್ರು. ಆದರೆ ಇವರು ಬರ್ತಾ ನಾರ್ತ್ಗೆ ಬರ್ತಾ ಈ ಸೈಡ್ಗೆ ಬರ್ತಾ ಏನಾಯಿತು, ಇಲ್ಲೆಲ್ಲ ಬೆಟ್ಟಗಳು ಅಷ್ಟು ಇರ್ತಿರಲಿಲ್ಲ. ಅದರಿಂದ ಇವರೇನೆ ಒಂದು ದೊಡ್ಡ ಬೆಟ್ಟ ಥರ ಇರೋಂಥ ಒಂದು ಪಿರಮಿಡ್ಸ್ನ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. Tall towers were built on these graves using huge blocks of stone in order to protect the eternal sleep of the dead. ಅವ್ರ ಸಮಾಧಿ ಮೇಲೆ ಈ ಥರ ದೊಡ್ಡ ಪಿರಮಿಡ್ಸ್ ಥರ ಕಟ್ಟಿಸ್ತಾ ಇದ್ರು. ಏಕೆಂದರೆ ಯಾರೂ ಒಳಗೆ ಹೋಗಬಾರ್ದು, ಯಾರಿಗೂ ಆ ಶವ ಸಿಗಬಾರ್ದು. ಯಾಕಂದರೆ ಆ ರಾಜರು ಅಥವಾ ತುಂಬ ರಿಚ್ ಪೀಪಲ್ ಯಾರು ಅಲ್ಲಿ ಸಮಾಧಿಯಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ಅವ್ರನ್ನ ಎಬ್ಬರಿಸಬಾರ್ದು ಅಂತ. ಓಕೆ, ಕಿಂಗ್ಸ್ ಆ್ಯಂಡ್ ವೆಲ್ತಿ ಪೀಪಲ್ ವೈಡ್ ವಿತ್ ಈಚ್ ಅದರ್ ಟು ಬಿಲ್ಡ್ ಟಾಲರ್ ಆ್ಯಂಡ್ ಟಾಲರ್ ಟವರ್ಸ್. ನೋಡಿ, ರಾಜರು ಮತ್ತು ತುಂಬ ದುಡ್ಡಿರೋರು ಏನು ಮಾಡಿದ್ರು, ನನ್ನ ಪಿರಮಿಡ್ ಜಾಸ್ತಿ ಹೈಟ್ ಇರಬೇಕು ಅಂತ ಕಾಂಪಿಟೇಷನ್ಗೆ ಬಿದ್ದು ತುಂಬ ದೊಡ್ಡ ಪಿರಮಿಡ್ಸ್ ಎಲ್ಲ ಕಟ್ಟಿಸ್ತಾಯಿದ್ರು. ದಿ ಗ್ರೀಕ್ಸ್ ಕಾಲ್ಡ್ ದಿ ಸ್ಟ್ರಕ್ಚರ್ ಪಿರಮಿಡ್ಸ್. ಈ ಸ್ಟ್ರಕ್ಚರ್ಸ್ನ, ಈ ಪಿರಮಿಡ್ ಅನ್ನೋ ಹೆಸರು ಕೊಟ್ಟಿದ್ದು ಬಂದು ಗ್ರೀಕ್ಸ್. ಓಕೆ, ಅಂದರೆ ಗ್ರೀಸ್ ಅಂತ ಇವಾಗ ಒಂದು ದೇಶ ಇದೆ, ಆ ದೇಶದಂಥ ಜನ ಮೊದಲು ಈ ಅಲೆಕ್ಸಾಂಡರ್ ಇವರೆಲ್ಲ ಬರ್ತಾರಲ್ಲ ಅವರು. ದಿ ಕಿಂಗ್ಸ್ ಆಫ್ ಈಜಿಪ್ಟ್ ವೇರ್ ಕಾಲ್ಡ್ ಫೆರೋಸ್. ನೋಡಿ, ಫೆರೋ ಅಂತ ಕರಿತಾ ಇರ್ತಾರೆ ಆ ರಾಜನ. ಇವಾಗ ಇಲ್ಲಿ ನಾವು ಚಕ್ರವರ್ತಿ, ಮಹಾರಾಜ ಆ ರೀತಿ ಕರಿತೀವಲ್ಲ, ಆ ರೀತಿ ಅಲ್ಲಿ ಬಂದು ಫೆರೋ ಅಂತ ಕರಿತಾ ಇರ್ತಾರೆ. ಫೆರೋ ಮೀನ್ಸ್ ಎ ಪರ್ಸನ್ ಹೂ ಲಿವ್ಸ್ ಇನ್ ಎ ಪ್ಯಾಲೇಷಿಯಲ್ ಹೌಸ್. ಫೆರೋ ಅಂದರೆ ಯಾರು ಪ್ಯಾಲೇಸಲ್ಲಿ ಜೀವನ ಮಾಡ್ತಾರೆ ಅಂಥವ್ರನ್ನ ಫೆರೋ ಅಂತ ಕರಿತಾ ಇರ್ತಾರೆ. ದಿ ಪೆಜೆಂಟ್ಸ್ ಹೂ ಹ್ಯಾಡ್ ಅಕ್ಸೆಪ್ಟೆಡ್ ದಿ ರೂಲ್ ಆಫ್ ಪವರ್ಫುಲ್ ಒಸಿರಿಸ್ ನೌ ಅಕ್ಸೆಪ್ಟೆಡ್ ದಿ ರೂಲ್ ಆಫ್ ಫೆರೋಸ್ ಟು. ನೋಡಿ, ಪೆಜೆಂಟ್ಸ್ ಅಂದರೆ ನಾರ್ಮಲ್ ಫಾರ್ಮರ್ಸ್ ಏನಿರ್ತಾರೆ ಅವರೆಲ್ಲ ಈ ಒಸಿರಿಸ್ ಅಂತ, ಗಾಡ್ ಆಫ್ ಲೈಫ್ ಆ್ಯಂಡ್ ಡೆತ್ ಅಂತ ನಾನೇನು ಕರೆದೆ, ಆ ಒಂದು ದೇವ್ರನ್ನ ಇವರು ಆರಾಧನೆ ಮಾಡ್ತಾ ಇರ್ತಾರೆ ಅಥವಾ ಅವ್ರಿಗೆ ಸರೆಂಡರ್ ಆಗಿರ್ತಾರಲ್ಲ ಆ ದೇವ್ರಿಗೆ, ಅವರೆಲ್ಲ ಕೂಡ ಫೆರೋಸ್ ರೂಲ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊತಾರೆ. ಇವರು ದೇವರ ಪ್ರತಿರೂಪ ಅಂತ ಹೇಳಿ.
ಈಗ ಈಜಿಪ್ಷನ್ದು ಹಿಸ್ಟ್ರಿ ಏನಿದೆ, ಈಜಿಪ್ಟ್ ಹಿಸ್ಟ್ರಿ ಏನಿದೆ ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಆಫ್ಟರ್ an independent and prosperous life for 20 centuries, Egypt was ruled over by an Arabian shepherd tribe called Hyksos, which attacked it and ruled after defeating it for 500 years. ನೋಡಿ, ಮೊದಲು ಈಜಿಪ್ಷಿಯನ್ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ನಾನು ಬರೆದು ಬಿಡ್ತೀನಿ ಇಲ್ಲಿ. ಓಕೆ, ಇವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಓಕೆ, ಆಮೇಲೆ ಏನಾಗುತ್ತೆ, ಹಿಕ್ಸೋಸ್ ರೂಲ್ ಮಾಡ್ತಾರೆ. 500 ಇಯರ್ಸ್ ಹಿಕ್ಸೋಸ್ ರೂಲ್ ಮಾಡಿಬಿಡ್ತಾರೆ. 20 ಸೆಂಚುರೀಸ್ ಇವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಆಮೇಲೆ ಹಿಕ್ಸೋಸ್ ರೂಲ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ದೇ ಲೂಟೆಡ್ ದಿ ವೆಲ್ತ್ ಆಫ್ ದಿ ನೇಟಿವ್ಸ್ ಆ್ಯಂಡ್ ಹೆನ್ಸ್ ಡಿಡ್ ನಾಟ್ ಬಿಕಮ್ ಪಾಪ್ಯುಲರ್. ನೋಡಿ, ಈಗ ಬ್ರಿಟಿಷ್ ಅವ್ರು ನಮ್ಮನ್ನ ಯಾವ ರೀತಿ ರೂಲ್ ಮಾಡ್ತಾಯಿದ್ರು ಅದೇ ರೀತಿಯೇ ಇವರು ಕೂಡ ಇಲ್ಲಿ ನೇಟಿವ್ಸ್ ಏನಿರ್ತಾರೆ, ಈಜಿಪ್ಷಿಯನ್ ನೇಟಿವ್ ಜನ, ಅವ್ರನ್ನೆಲ್ಲ ಲೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರಂದರೆ ಜನಗಳಿಗೆ ಇಷ್ಟ ಆಗಲಿಲ್ಲ. ಓಕೆ, ಇಲ್ಲಿ ನಮ್ಗೆ ಬ್ರಿಟಿಷ್ ಅವರಂದರೆ ಇಷ್ಟ ಆಯ್ತಾ? ಇಲ್ಲ, ಯಾಕೆಂದರೆ ಅವರು ಕೂಡ ನಮಗೆ ತೊಂದರೆ ಕೊಡ್ತಾಯಿದ್ರು. ದಿ ಜಿವ್ಸ್ ಹೂ ಕೇಮ್ ವಾಂಡರಿಂಗ್ ಥ್ರೂ ದಿ ಡೆಸರ್ಟ್ಸ್ ಇನ್ ಸರ್ಚ್ ಆಫ್ ಶೆಲ್ಟರ್ ವೇರ್ ಆಲ್ಸೋ ಹೇಟೆಡ್ ಬೈ ದಿ ಪೀಪಲ್ ಆಫ್ ಈಜಿಪ್ಟ್. ಇದೇ ಟೈಮಲ್ಲಿ ಏನಾಗುತ್ತೆ, ಹಿಕ್ಸೋಸ್ ರೂಲ್ ಮಾಡ್ತಿದ್ದಂಥ ಟೈಮಲ್ಲಿ ಈ ಜಿವ್ಸ್ ಅಂತ ಒಂದು ಜನಾಂಗ ಇರುತ್ತೆ, ಒಂದು ಟ್ರೈಬ್ ಅಂತ ಆದರೂ ಕರೀರಿ, ಅಥವಾ ಒಂದು ಕಿಂಗ್ಡಮ್ ಟೈಪ್ ಆದರೂ ಕರೀರಿ, ಇಲ್ಲ ಒಂದು ದೇವ್ರನ್ನ ಫಾಲೋ ಮಾಡೋವಂಥ ರಿಲಿಜನ್ ಆದರೂ ಕರೀರಿ, ಆ ಥರ ಜಿವ್ಸ್ ಅಂತ ಅವರು ಬಂದು ಶೆಲ್ಟರ್ಗೋಸ್ಕರ ಹುಡುಕ್ತಾ ಲಾಸ್ಟ್ಗೆ ಈಜಿಪ್ಟಿಗೆ ಬರ್ತಾರೆ. ಅಲ್ಲಿ ಇವ್ರು ಏನು ಮಾಡ್ತಾರೆ, ಈ ಹಿಕ್ಸೋಸ್ ಏನಿರ್ತಾರೆ, ಫಾರಿನರ್ಸ್ ರೂಲ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಇವರು ಅಡ್ಮಿನಿಸ್ಟ್ರೇಷನಲ್ಲಿ ಸಹಾಯ ಮಾಡ್ತಾರೆ. ಅಂದರೆ ರೂಲ್ ಮಾಡೋದ್ರಲ್ಲಿ ಮತ್ತು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡೋದ್ರಲ್ಲಿ, ಅದರಲ್ಲೆಲ್ಲ ಕೂಡ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಇನ್ 1700 BCE ದಿ ಪೀಪಲ್ ಆಫ್ ಥೀಬ್ಸ್ ರೋಸ್ ಇನ್ ರಿವೋಲ್ಟ್ ಅಗೇನ್ಸ್ಟ್ ದಿ ಫಾರಿನರ್ಸ್. 1700 BCEಯಲ್ಲಿ, ಅಂದರೆ 1700 BCE ಅಂದರೆ 3700 ಇಯರ್ಸ್ ಬ್ಯಾಕ್. ಓಕೆ, ಅವಾಗ ಥೀಬ್ಸ್ ಅಂತ ಒಂದು ಸಿಟಿ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಇವ್ರ ವಿರುದ್ಧ ರಿವೋಲ್ಟ್ ಆಗಿಬಿಟ್ಟು ಇವ್ರನ್ನ ಓಡಿಸ್ತಾರೆ. ಆಫ್ಟರ್ ಎ ಪ್ರೊಲಾಂಗ್ಡ್ ಕಾನ್ಫ್ಲಿಕ್ಟ್ ದೇ ಸಕ್ಸೀಡೆಡ್ ಇನ್ ಡ್ರೈವಿಂಗ್ ಹಿಕ್ಸೋಸ್ ಔಟ್ ಆಫ್ ದೇರ್ ಕಂಟ್ರಿ. ಆಮೇಲೆ ಮತ್ತೆ ಏನಾಗುತ್ತೆ, ತುಂಬ ವರ್ಷ ಫೈಟ್ ಮಾಡ್ತಾ ಇರ್ತಾರೆ. ಈಗ ನಾವು ಬ್ರಿಟಿಷ್ ಅವ್ರ ವಿರುದ್ಧ ಕೂಡ ಸುಮಾರು ವರ್ಷ ಫೈಟ್ ಮಾಡಿದ್ವಲ್ವಾ, 1857ಇಂದ 1947ವರೆಗೂ. ಆ ಥರ ಇವರು ಕೂಡ ಸುಮಾರು ವರ್ಷ ಫೈಟ್ ಮಾಡಿದ್ಮೇಲೆ ಹಿಕ್ಸೋಸ್ನ ಅವ್ರ ದೇಶದಿಂದ ಓಡಿಸ್ತಾರೆ. ದೆನ್ ಈಜಿಪ್ಟ್ ಬಿಕೇಮ್ ಫ್ರೀ ಒನ್ಸ್ ಅಗೈನ್. ಮತ್ತೆ ಈಜಿಪ್ಟ್ ಏನಾಗುತ್ತೆ, ಫ್ರೀ ಆಗುತ್ತೆ, ಇಂಡಿಪೆಂಡೆಂಟ್ ಆಗುತ್ತೆ. ಓಕೆ, ಇಂಡಿಪೆಂಡೆಂಟ್ ಆಗುತ್ತೆ ಇದು. ಸರಿನಾ? ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸಾರಿ, ಆಫ್ಟರ್ 1000 ಇಯರ್ಸ್ ಇಟ್ ಕೇಮ್ ಅಂಡರ್ ದಿ ರೂಲ್ ಆಫ್ ಸರ್ದನಾಪಾಲಸ್ ಆಫ್ ಅಸಿರಿಯಾ. ನೋಡಿ, 1000 ವರ್ಷ ಮತ್ತೆ ಆಗುತ್ತೆ. 1000 ವರ್ಷ ಆದಮೇಲೆ ಮತ್ತೆ ಇವರು ಅಸಿರಿಯನ್ ರಾಜರ ಅಂಡರ್ಗೆ ಬರುತ್ತಾರೆ. ಓಕೆ, ಅಸಿರಿಯಾ ಅಂತ ಒಂದು ಕಿಂಗ್ಡಮ್ ಇರುತ್ತೆ, ಅವರು ಇವ್ರನ್ನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಬರುತ್ತೆ ಸಿರಿಯಾ ಅಂತ ಹೇಳ್ಬಿಟ್ಟು. ಈ ಸಿರಿಯಾ ಮತ್ತು ಈ ಜಾಗ ಇಲ್ಲೇನಿದೆ, ಇಲ್ಲಿಂದ ಬರ್ತಾರೆ. ಆಶರ್ ಅಂತ ಒಂದು ಸಿಟಿ ಇರುತ್ತೆ ಇಲ್ಲಿ, ಅಲ್ಲಿಂದ ಅವ್ರು ರೂಲ್ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಅಸಿರಿಯಾ ಅನ್ನೋಂಥ ಹೆಸರು ಬರೋವಂಥದ್ದು. ಓಕೆ, ಈ ರೀತಿ ನೀವು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದಾಯಿತು ಅಂತ. 20 ಸೆಂಚುರೀಸ್ ಇಂಡಿಪೆಂಡೆಂಟ್ ಆಗಿರೋದು ಅದೆಲ್ಲ ಕೂಡ ಅದಕ್ಕೆ ನಾನು ಇಲ್ಲಿ ಬರೆದು ತೋರಿಸ್ತಾ ಇರೋದು. ಓಕೆ, ಆಮೇಲೆ ಏನಾಗುತ್ತೆ, ಅಸಿರಿಯಾದಾದಮೇಲೆ ಪರ್ಷಿಯನ್ ಎಂಪರರ್ ಒಬ್ಬ ಬರ್ತಾನೆ, ಕ್ಯಾಂಬಸಿಸ್ ಅಂತೇಳಿ. ಈ ಕ್ಯಾಂಬಸಿಸ್ ಬಂದು 6th ಸೆಂಚುರಿಯಲ್ಲಿ, ಅಂದರೆ 2600 ಇಯರ್ಸ್ ಬ್ಯಾಕ್ ಏನು ಮಾಡ್ತಾನೆ, ಈಜಿಪ್ಟ್ನ ಆಕ್ಯುಪೈ ಮಾಡ್ಕೊಳ್ತಾನೆ. ಮತ್ತು ಪರ್ಷಿಯಾ ಅಂಡರ್ಗೆ ಬರುತ್ತೆ ಇದು. ಓಕೆ, ಬರೀತೀನಿ ಮತ್ತೆ ಪರ್ಷಿಯಾ ಅಂತ ನೋಡಿ. ಹಾಗೆ ಇನ್ನು ಏನೇನಾಗುತ್ತೆ ಅಂತ ನೋಡಿ. ಓಕೆ, 4th ಸೆಂಚುರಿ BCE, ಅಂದರೆ 4th ಸೆಂಚುರಿ BCEಯಲ್ಲಿ ಏನಾಗುತ್ತೆ, ಅಲೆಕ್ಸಾಂಡರ್, ನೀವೆಲ್ಲ ಅಲೆಕ್ಸಾಂಡರ್ ಬಗ್ಗೆ ಫುಲ್ ಕೇಳಿರ್ತೀರ. ಓಕೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳ್ಬಿಟ್ಟು ಅವನು ಯಾವ ರೀತಿ ಡೈರಿಯಸ್ನ ಸೋಲಿಸ್ದ, ಯಾವ ರೀತಿ ಇಂಡಿಯಾವರೆಗೂ ಬಂದಿದ್ದ, ಅದ್ರ ಬಗ್ಗೆ ಎಲ್ಲ ಅವನು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನು ಕೂಡ ಬರೀತೀನಿ, ಅಲೆಕ್ಸಾಂಡರ್ ಅಂತೇಳಿ. ಅಲೆಕ್ಸ್ ಅಂತ ಬರೀತೀನಿ, ಫುಲ್ ಏನು ಬೇಡ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಅವ್ನು ರೂಲ್ ಮಾಡ್ತಾನೆ. ನೋಡಿ, ಅಲೆಕ್ಸಾಂಡರ್ ಬಂದು ಜಾಸ್ತಿ ವರ್ಷ ಏನು ರೂಲ್ ಮಾಡಲ್ಲ, ಸ್ವಲ್ಪ ವರ್ಷ ಮಾತ್ರ ರೂಲ್ ಮಾಡ್ತಾನೆ. ಆಮೇಲೆ ಅವನು ಸತ್ತೋಗ್ಬಿಡ್ತಾನೆ. ನಿಮಗೆಲ್ಲ ಗೊತ್ತಿರ್ಬೋದು, ಅವ್ನು ಬ್ಯಾಬಿಲೋನಿಯಾದಲ್ಲಿ ಸತ್ತೋಗ್ತಾನೆ ಅದರಿಂದ ಅಂತ. ಅಲೆಕ್ಸಾಂಡರ್ ಸತ್ತೋದ್ಮೇಲೆ ಏನಾಗುತ್ತೆ, ಈ ಒಂದು ದೊಡ್ಡ ಕಿಂಗ್ಡಮ್ ಇರುತ್ತೆ ನೋಡಿ, ಇಲ್ಲಿಂದ ಹಿಡಿದು ಇದಿಷ್ಟು ಸೇರಿರುತ್ತೆ ಅವನಿಗೆ. ಅಲೆಕ್ಸಾಂಡರ್ಗೆ ತುಂಬ ದೊಡ್ಡ ಎಂಪೈರ್ ಇರುತ್ತೆ ಅವನ ಅಂಡರಲ್ಲಿ. ಅದನ್ನ ಏನು ಮಾಡ್ತಾರೆ, ಸರಿಯಾದ ವಾರಸ್ದಾರ ಯಾರೂ ಇರಲ್ಲ. ಅಲೆಕ್ಸಾಂಡರ್ಗೆ ಮಕ್ಕಳು ಯಾರೂ ಇಲ್ಲದೆ ಇರೋದ್ರಿಂದ ಏನಾಯಿತು, ಡಿವೈಡ್ ಆಗಿಬಿಟ್ಟು ಇವನ ಅಂಡರಲ್ಲಿ ಜನರಲ್ಸ್ ಇರ್ತಾರಲ್ಲ, ಮಿಲಿಟರಿ ಲೀಡರ್ಸು, ಅವ್ರು ಕಿತ್ತಾಡ್ಕೊಂಡು ಎಲ್ಲರೂ ಒಂದೊಂದು ಪೀಸ್ಗಳನ್ನ ತಗೊಳ್ತಾರೆ. ಅದರಲ್ಲಿ ಒಬ್ಬ ಟಾಲಮಿ ಅಂತ ಇರ್ತಾನೆ. ಆ ಟಾಲಮಿ ಅನ್ನೋನು ಬಂದು ಅಲೆಕ್ಸಾಂಡರ್ ಡಿಸ್ಟೆಂಟ್ ರಿಲೇಟಿವ್ ಅಂತ ಕೂಡ ಹೇಳ್ತಾನೆ, ಅದ್ರ ಪ್ರೂಫ್ ಇಲ್ಲ. ಅವನು ಈ ಒಂದು ಈಜಿಪ್ಟ್ ಜಾಗನ ಅವನು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಟಾಲಮಿ ಅಂತ, ಪಿ ಸೈಲೆಂಟ್ ಇದರಲ್ಲಿ, ಟಾಲಮಿ ಅಂತ ಮಾತ್ರ ಹೆಸರಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಲೆಕ್ಸಾಂಡರ್ ಆದಮೇಲೆ ಟಾಲಮಿ ಬರ್ತಾನೆ. ಒನ್ ಆಫ್ ದಿ ಅಲೆಕ್ಸಾಂಡರ್ಸ್ ಮಿಲಿಟರಿ ಜನರಲ್ಸ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ದ ಕಿಂಗ್ ಆಫ್ ಈಜಿಪ್ಟ್ ಆ್ಯಂಡ್ ಎಸ್ಟಾಬ್ಲಿಷ್ ದಿ ಡೈನೆಸ್ಟಿ ಆಫ್ ಟಾಲಮಿ. ನಾನು ಹೇಳಿದ್ನಲ್ಲ, ಅಲೆಕ್ಸಾಂಡರ್ ಜನರಲ್ ಒಬ್ಬ ಇರ್ತಾನೆ, ಮಿಲಿಟರಿ ಜನರಲ್ಲು, ಅವನ್ನ ರಾಜ ಅಂತ ಡಿಕ್ಲೇರ್ ಮಾಡ್ಕೊಂಡು ಈಜಿಪ್ಟ್ನ ಅವನೇ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಫೌಂಡೆಡ್ ದಿ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ. ಇವನು ಒಂದು ಸಿಟಿ ಕೂಡ ಕಟ್ಟಿಸ್ತಾನೆ, ಅಲೆಕ್ಸಾಂಡ್ರಿಯಾ ಅಂತ, ಅಥವಾ ಹೆಸರು ಚೇಂಜ್ ಮಾಡೋದು ಆ ರೀತಿ. ಓಕೆ, ಅಲೆಕ್ಸಾಂಡ್ರಿಯಾ ಸಿಟಿನ ಫೌಂಡ್ ಮಾಡ್ತಾನೆ. ಅಟ್ ಲಾಸ್ಟ್ ಕೇಮ್ ದಿ ರೋಮನ್ಸ್ ಇನ್ 39 BCE.
ಲಾಸ್ಟಿಗೆ ಬಂದು ರೋಮನ್ಸ್ ಬರ್ತಾರೆ. ಓಕೆ, ಅದು ಲಾಸ್ಟ್ದು ರೋಮನ್ಸ್ ಅಂತ ಬರೆದು ಬಿಡ್ತೀನಿ, ಇಲ್ಲಿ ಮೌಸಲ್ಲೇ ಬರೆದು ಬಿಡ್ತೀನಿ. ಓಕೆ ನೋಡಿ, ರೋಮನ್ಸ್ ಇಲ್ಲಿಗೆ ಬಂದಾಗ ಮೊದಲು ಬಂದು ಜಸ್ಟ್ ಒಂದು ಫ್ರೆಂಡ್ಲಿ ಅಥವಾ ಒಂದು ವ್ಯಾಸಲ್ ಟೈಪ್ ಇರ್ತಾರೆ ಇವರು. ಓಕೆ, ಈಜಿಪ್ಷಿಯನ್ಸ್ ಅವರು ರೋಮನ್ಸ್ಗೆ ಬೇಕಾಗಿರೋಂಥ ಗ್ರೈನ್ ಸಪ್ಲೈ ಮಾಡೋದಕ್ಕೆ, ಊಟ ಸಪ್ಲೈ ಮಾಡೋದಕ್ಕೆ ಮಾಡ್ತಾ ಇರ್ತಾರೆ. ಮತ್ತು ದುಡ್ಡು ಕಾಸು ಎಲ್ಲ ತೊಗೊಳ್ತಾ ಇರ್ತಾನೆ ಅವ್ರ ಹತ್ರದಿಂದ, ಈ ಒಂದು ರೋಮನ್ ಜನರಲ್ಸಿಂದ ಅವ್ರ ಹತ್ರದಿಂದ ಸಾಲ ಕೂಡ ತೊಗೊಳ್ತಾ ಇರ್ತಾರೆ. ದಿ ಲಾಸ್ಟ್ ಈಜಿಪ್ಷಿಯನ್ ಕ್ವೀನ್ ಕ್ಲಿಯೋಪಾತ್ರಾ ಟ್ರೈಡರ್ ಬೆಸ್ಟ್ ಟು ಸೇವರ್ ಕಂಟ್ರಿ. ನೋಡಿರಿ, ಈ ರೋಮನ್ಸ್, ಈ ಸೀಸರ್, ಜೂಲಿಯಸ್ ಸೀಸರ್ ಅವರೆಲ್ಲ ಕೇಳಿರ್ತಿರಲ್ಲ, ಮಾರ್ಕ್ ಆ್ಯಂಟೋನಿ ಅಂತ, ಆ ಟೈಮಲ್ಲೇ ಇದು ಕೂಡ ನಡೆಯುವಂಥದ್ದು. ಇದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ, ಯಾವಾಗಾದರೂ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಇದ್ರ ಬಗ್ಗೆ. ಓಕೆ, ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಳ್ಳಿ. ಈ ರೋಮನ್ಸು ಮತ್ತು ಈಜಿಪ್ಷಿಯನ್ಸ್ಗೂ ನಡೆಯೋ ಕ್ಲಾಶಲ್ಲಿ ಲಾಸ್ಟಲ್ಲಿ ಇದ್ದಿದ್ದಂಥ ರಾಣಿ ಬಂದು ಕ್ಲಿಯೋಪಾತ್ರಾ ಅಂತ. ಇಟ್ ವಾಸ್ ಸೆಡ್ ದಟ್ ದಿ ರೋಮನ್ಸ್ ಫಿಯರ್ಡ್ ಹರ್ ಬ್ಯೂಟಿ ಮೋರ್ ದೆನ್ ಹರ್ ಟ್ರೂಪ್ಸ್. ನೋಡಿರಿ, ರೋಮನ್ಸ್ಗೆ ಈ ಕ್ಲಿಯೋಪಾತ್ರಾ ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ, ಅದರಿಂದ ಇವ್ರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಅವ್ರ ಹತ್ರ ಇರೋ ಸೈನಿಕರೇನು ಹೆದರ್ತಾ ಇರಲ್ಲ ಅಂತ ಹೇಳ್ತಾರೆ. ಟ್ವೈಸ್ ಶಿ ವಾಸ್ ಸಕ್ಸಸ್ಫುಲ್ ಇನ್ ಹರ್ ಅಟ್ಯಾಕ್ ಅಪಾನ್ ದಿ ಹಾರ್ಟ್ಸ್ ಆಫ್ ಅರ್ ರೋಮನ್ ಕಾಂಕರರ್ಸ್. ನೋಡಿ, ರೋಮನ್ ಕಾಂಕರರ್ಸ್ ಯಾರಾದರೂ ಬರ್ತಾರೆ ಅಂದ್ಕೊಳ್ಳಿ, ಜೂಲಿಯಸ್ ಸೀಸರ್, ಮಾರ್ಕ್ ಆ್ಯಂಟೋನಿ ಈ ಥರ ಎಲ್ಲ, ಅವ್ರು ಬಂದಾಗ ಇವಳು ಅವ್ರನ್ನ ತುಂಬ ಇಂಪ್ರೆಸ್ ಮಾಡಿಬಿಟ್ಟು ಅವ್ರು ಅಟ್ಯಾಕ್ ಮಾಡದೇ ಇರೋ ಥರನೇ ಮಾಡ್ತಾ ಇರ್ತಾರೆ. ಆ ಥರ 2 ಸರಿ ಸಕ್ಸಸ್ಫುಲ್ ಆಗಿರ್ತಾಳೆ. ಹವೆವರ್, ಮೊದಲನೇ ಸರಿ ಬಂದು ಜೂಲಿಯಸ್ ಸೀಸರ್ ಅಂತ ಹೇಳ್ಬಿಟ್ಟು, 2ನೇ ಸರಿ ಬಂದು ಮಾರ್ಕ್ ಆ್ಯಂಟೋನಿ ಅಂತ ಅಥವಾ ಮಾರ್ಕಸ್ ಆ್ಯಂಟೋನಿಯಸ್ ಅಂತೇಳಿ. ಹವೆವರ್ ಇನ್ ದಿ 30th BCE. ಆದರೆ ಏನಾಗುತ್ತೆ, ಮಾರ್ಕ್ ಆ್ಯಂಟೋನಿನ ಸತ್ತೋದ್ಮೇಲೆ ಮಾರ್ಕ್ ಆ್ಯಂಟೋನಿನ ಸಾಯಿಸ್ಬಿಡ್ತಾನೆ ಒಬ್ಬ ಅಗಸ್ಟಸ್ ಸೀಸರ್ ಅಂತ. ಅವ್ನ ರಿಯಲ್ ಹೆಸರು ಬಂದು ಆಕ್ಟೇವಿಯನ್ ಅಂತೇಳಿ. ಅದಾದಮೇಲೆ ಏನಾಯಿತು, ಅವನು ಅಟ್ಯಾಕ್ ಮಾಡ್ತಾನೆ ಈಜಿಪ್ಟ್ನ ಸೋಲಿಸ್ತಾನೆ, ಅವಳ ಆರ್ಮಿನೆಲ್ಲ, ಕ್ಲಿಯೋಪಾತ್ರಾ ಆರ್ಮಿನ. ಆದರೆ ಇವಳು ಬ್ಯೂಟಿನ ಯೂಸ್ ಮಾಡ್ಕೊಂಡು ಅವನ್ನ ವಶಪಡಿಸ್ಕೊಳ್ಳೋಕೆ ನೋಡಿದಾಗ ಅವನು ಒಪ್ಪಲ್ಲ. ಅವನು ತುಂಬ ಒಂದು ಸ್ವಲ್ಪ ಟ್ಯಾಲೆಂಟೆಡ್ ಆಗಿರ್ತಾನೆ, ಕನ್ನಿಂಗ್ ಫೆಲೋ ಆಗಿರ್ತಾನೆ ಅವನು, ಅದಕ್ಕೆಲ್ಲ ಅವನು ಜಗ್ಗಲ್ಲ. ಇವಾಗ ಸೀಸರ್ ಸಕ್ಸಸರ್, ಇವನು ಜೂಲಿಯಸ್ ಸೀಸರ್ ಏನಿರ್ತಾನೆ ಅವ್ರ ಸಕ್ಸಸರ್ ಆಗಿರ್ತಾನೆ, ಮತ್ತು ಸನ್ ಇನ್ ಲಾ ಕೂಡ ಆಗಿರ್ತಾನೆ, ಒಬ್ಬ ರಿಲೇಟಿವ್ ಅಷ್ಟೇ. ಓಕೆ, ಅವನು ಇದಕ್ಕೆ ಈ ಬಲೆಗೆ ಬೀಳಲ್ಲ, ಆದರೆ ಅವಳ ಆರ್ಮಿನೆಲ್ಲ ಸೋಲಿಸ್ತಾನೆ. ಆಲ್ದೋ ಈ ಸ್ಪೇರ್ಡ್ ಹರ್ ಲೈಫ್, ಈ ವಾಸ್ ಪ್ಲಾನಿಂಗ್ ಟು ಕ್ಯಾರಿ ಅವೇ ಹರ್ ಅಲಾಂಗ್ ವಿತ್ ಅದರ್ ಸ್ಪಾಯಿಲ್ಸ್ ಆಫ್ ದಿ ಬ್ಯಾಟಲ್. ನೋಡಿ, ಇವನು ಏನು ಮಾಡ್ತಾನೆ, ಕ್ಲಿಯೋಪಾತ್ರನ ಸಾಯಿಸಲ್ಲ. ಅವಳಿಗೆ ಏನು ಹೇಳ್ತಾನೆ, ಇಲ್ಲ ನಾನು ನಿನ್ನ ಸಾಯಿಸಲ್ಲ, ನೀನು ಇದೇನಿದೆ ನೀನು ಕೊಡ್ತೀನಿ, ನಾನು ರೂಲ್ ಮಾಡ್ಕೊಂಡು ಹೋಗ್ತೀನಿ, ನನ್ನ ಅಂಡರಲ್ಲಿ ಈಜಿಪ್ಟ್ನ ನೀನೇ ರೂಲ್ ಮಾಡು ಅಂತಂದ್ಬಿಟ್ಟು ಹೇಳ್ತಾನೆ. ಆದರೆ ಕ್ಲಿಯೋಪಾತ್ರನ ರೋಮಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಐಡಿಯಾ ಮಾಡಿರ್ತಾನೆ. ಏನಕ್ಕೆ ರೋಮಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ, ಇವನೇನು ಹೇಳ್ತಾನೆ, ನೀನು ಜಸ್ಟ್ ಬಂದು ರೋಮ್ನ ವಿಸಿಟ್ ಮಾಡು ಒಂದ್ಸರಿ ಅಂತಂದ್ಬಿಟ್ಟು ಅಗಸ್ಟಸ್ ಹೇಳ್ತಾನೆ. ಆದರೆ ರಿಯಲ್ ಇಂಟೆನ್ಷನ್ ಬೇರೆ ಇರುತ್ತೆ. ರಿಯಲ್ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ರೋಮಲ್ಲಿ ಯಾರಾದರೂ ಮಿಲ್ಟ್ರಿ ರಾಜರು ಅಥವಾ ಮಿಲ್ಟ್ರಿ ಜನರಲ್ಸು ಯಾವುದ್ರಲ್ಲಿ ಯುದ್ಧದಲ್ಲಿ ಗೆದ್ದು ಬಂದರು ಅಂದರೆ, ಆ ಅಪೋಸಿಟ್ ಕಿಂಗ್ಡಮ್ ಅಥವಾ ಅಪೋಸಿಟ್ ಟ್ರೈಬ್ದು ಲೀಡರ್ ಯಾರಾದರೂ ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ಒಂದು ಮೆರವಣಿಗೆ ಮಾಡಿಸ್ತಾ ಇರ್ತಾರೆ. ಆ ಮೆರವಣಿಗೆನ ಟ್ರೈಂಫ್ ಅಂತ ಕರಿತಾ ಇರ್ತಾರೆ. ಏನು ಟ್ರೈಂಫ್ ಅಂತ ಹೇಳಿದ್ರೆ, ಇವರು ಅಪೋಸಿಟ್, ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಯಾರಾದರೂ ರಾಜ ಅಥವಾ ರಾಣಿ ಯಾರಾದರೂ ಸೋಲ್ಸಿರ್ತಾರೆ ಅಂದ್ಕೊಳ್ಳಿ, ಆ ರಾಜನ ಒಂದು ರಥದಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಬಂದುಬಿಟ್ಟು ಎಲ್ಲರ ಮುಂದೆ ಅವ್ರನ್ನ ನೇಣಾಕಿ ಅಥವಾ ಗಂಟ್ಲು ಫುಲ್ ಉಸಿರಾಡೋಕ್ಕಾಗದೇ ಇರೋ ಮಾಡಿ ಸಾಯಿಸೋದು, ಇದನ್ನು ಟ್ರೈಂಫ್ ಅಂತ ಕರಿತಾ ಇರ್ತಾರೆ. ಏನಕ್ಕೆ ಇವನು ಕ್ಲಿಯೋಪಾತ್ರನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಳ್ತಾನೆ. ನೋಡಿ, ಅಗಸ್ಟಸ್ ಸೀಸರ್ ಅಥವಾ ಆಕ್ಟೇವಿಯನ್ ಸೀಸರ್ ಬಂದು ಇವನು ಮಿಲ್ಟ್ರಿ ಇದರಲ್ಲಿ ಅಷ್ಟೇನು ಟ್ಯಾಲೆಂಟೆಡ್ ಅಲ್ಲ. ಇವನು ಯಾವ ಯುದ್ಧದಲ್ಲೂ ಇವನು ಅಷ್ಟಕ್ಕೆ ಇವನು ಗೆದ್ದಿರಲ್ಲ. ಇವನು ಫ್ರೆಂಡ್ಸ್ ಇರ್ತಾರೆ, ಅಗ್ರಿಪ್ಪ ಅಂತೆಲ್ಲ ಹೇಳ್ಬಿಟ್ಟು ಆ ಥರ, ಅವರು ಗೆಲ್ತಾ ಇರ್ತಾರೆ, ಅವ್ರಿಗೆಲ್ಲ ಟ್ರೈಮ್ ಸಿಕ್ಕಿರುತ್ತೆ. ಆದರೆ ಇವನು ಮೇಯ್ನ್ ಲೀಡರ್ ಆಗಿಬಿಟ್ಟು ಅದಕ್ಕೆಲ್ಲ ಇವನು ರೂಲರ್ ಥರ ಆಗಿಬಿಟ್ಟು ಇವ್ನಿಗೆ ಯಾವುದೇ ರೀತಿ ಟ್ರೈಮ್ ಸಿಕ್ಕಿರಲ್ಲ. ಅದಕ್ಕೆ ಇವನಿಗೆ ಸಿಕ್ಕಿದ್ದು ಒಂದೇ ಚಾನ್ಸು ಕ್ಲಿಯೋಪಾತ್ರ. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗ್ಬಿಟ್ರು ಆ ಟ್ರೈಂಫ್ ಮಾಡಿಸ್ಬಿಟ್ಟು ಸಾಯಿಸಬೇಕು ಅಂತ, ಇವನಿಗೆ ಒಳ್ಳೆ ಹೆಸರು ತೊಗೊಳ್ಬೇಕು ಅಂತ ಇವನು ಅಂದ್ಕೊಂಡಿರ್ತಾನೆ. ಅದು ವಿಷಯ ಕ್ಲಿಯೋಪಾತ್ರಕ್ಕೆ ಗೊತ್ತಿರುತ್ತೆ. ಅದರಿಂದ ಅವಳು ಏನು ಮಾಡ್ತಾಳೆ, ಪಾಯ್ಸನ್ ತೊಗೊಂಡು ಸತ್ತೋಗ್ತಾಳೆ. ಫ್ರಮ್ ದೆನ್ ಆನ್ವರ್ಡ್ಸ್ ಈಜಿಪ್ಟ್ ಬಿಕೇಮ್ ಎ ಪ್ರಾವಿನ್ಸ್ ಆಫ್ ರೋಮ್. ಅಲ್ಲಿಂದ ಏನಾಗುತ್ತೆ, ಈಜಿಪ್ಟ್ ಬಂದು ಡೈರೆಕ್ಟಾಗಿ ರೋಮ್ ಅವರೇ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ರೋಮ್ ಬಗ್ಗೆ ಎಲ್ಲ ನೆಕ್ಸ್ಟ್ ಲೆಸನಲ್ಲಿ ಬರುತ್ತೆ. ಆಗ ನಾನು ನಿಮಗೆ ಇಲ್ಲ ಯಾವಾಗಾದರೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಈ ಕ್ಲಿಯೋಪಾತ್ರ ಏನು, ಅಗಸ್ಟಸ್ ಸೀಸರ್ ಏನು, ಅಥವಾ ಜೂಲಿಯಸ್ ಸೀಸರ್ ಏನು, ಇದ್ರ ಬಗ್ಗೆ ಎಲ್ಲ ಕೂಡ ನಾನು ಹೇಳ್ತೀನಿ. ರೋಮ್ ಬಂದು ಇಲ್ಲೇ ಇರುತ್ತೆ. ಓಕೆ, ಅಲ್ಲಿಂದ ಈಜಿಪ್ಟ್ ಇಲ್ಲಿ. ಓಕೆ, ಇಲ್ಲಿಗೂ ಟ್ರೇಡ್ ರಿಲೇಷನ್ಸ್ ಎಲ್ಲ ಇರುತ್ತೆ. ಈಗ ಕ್ಲಿಯೋಪಾತ್ರ ಸತ್ತೋದ್ಮೇಲೆ ಏನಾಗುತ್ತೆ, ಈಜಿಪ್ಟ್ ಡೈರೆಕ್ಟಾಗಿ ರೋಮನ್ ರೂಲ್ಗೆ ಬರೋ ಅಂಥದ್ದು. ಹಾಯ್ ಗೈಸ್, ಲಾಸ್ಟ್ ಕ್ಲಾಸಲ್ಲಿ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ದಿ ವರ್ಲ್ಡ್ ಅನ್ನೋ ಲೆಸನ್ ಮಾಡ್ತಾ ಇದ್ವಿ. ಅದರಲ್ಲಿ 3 ಪಾರ್ಟ್ ಇದೆ. ಒಂದು ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ, ಇನ್ನೊಂದು ಮೆಸೊಪೊಟೇಮಿಯನ್ ಮತ್ತು ಮತ್ತೊಂದು ಚೈನೀಸ್ ಸಿವಿಲೈಸೇಷನ್ ಬಗ್ಗೆ. ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ 1 ಆಗಿತ್ತು. ಪಾರ್ಟ್ 2 ಅಲ್ಲಿ ಬಂದು ನಾನು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಬಗ್ಗೆ ಮಾಡ್ತೀನಿ. ನೋಡಿ, ಮೊದಲನೇದಾಗಿ ನಾನು ಗೂಗಲ್ ಅರ್ಥಲ್ಲಿ ನಿಮಗೆ ತೋರಿಸ್ತೀನಿ ಸಿವಿಲೈಸೇಷನ್ ಎಲ್ಲಿ ಬರುತ್ತೆ ಅಂತ. ನಾರ್ಮಲ್ ನಿಮ್ಗೆ ಇಂಡಿಯಾ ಗೊತ್ತು, ಮ್ಯಾಪಲ್ಲಿ ಗ್ಲೋಬಲ್ಲಿ ಯಾವುದರಲ್ಲೇ ಆಗಲಿ. ಈ ಸೈಡ್ ಬಂದು ಚೈನೀಸ್ ಸಿವಿಲೈಸೇಷನ್ ಅಂತ ಚೈನಾದಲ್ಲಿ ಬರುತ್ತೆ, ಇಲ್ಲಿ ವಾಂಘೋ ರಿವರ್, ಎಲ್ಲೋ ರಿವರ್ ಆ ಸೈಡು. ಇಲ್ಲಿ ಬಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ, ಇದು ಪ್ರೀವಿಯಸ್ ಲೆಸನ್ನಲ್ಲಿ ನಿಮಗಿತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ. ಈಗ ಮೆಸೊಪೊಟೇಮಿಯನ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ, ಇರಾಕ್, ಇರಾನ್ ಇದೆಯಲ್ಲ ಜಾಗ, ದೇಶಗಳು ಅಲ್ಲಿ ಬರುತ್ತೆ.
ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂದರೆ ಈಗ ಈಜಿಪ್ಟ್ ಏನಿದೆ ನೈಲ್ ನದಿ ಆ ಸೈಡು ಬರೋವಂಥದ್ದು. ಈಗ ಈಜಿಪ್ಷಿಯನ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ ನೋಡಿದ್ವಿ. ಈಗ ಬಂದು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಬಗ್ಗೆ ನೋಡೋಣ. ಏನು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅಂದರೆ, ಮತ್ತು ಮೊದಲನೇದಾಗಿ ನಾವು ಅದರ ಅರ್ಥ ನೋಡ್ಬೇಡೋಣ. ಮೆಸೊಪೊಟೇಮಿಯಾ ಅಂದರೆ ಏನು ನೋಡಿ. ಮೆಸೊಪೊಟೇಮಿಯಾ ಅಂತ ಹೇಳಿದ್ರೆ 2 ನದಿ ಮಧ್ಯದಲ್ಲಿರೋವಂಥ ಜಾಗ ಅಂತ. ಇದು ಗ್ರೀಕ್ ಹಿಸ್ಟೋರಿಯನ್ಸು ಈ ವರ್ಡ್ನ ಕೊಟ್ಟಿರೋವಂಥದ್ದು. ಓಕೆ, ಈಗ ನೋಡೋಣ. ದಿ ಮೆಸೊಪೊಟೇಮಿಯಾ ಈಸ್ ಅನ್ ಏರಿಯಾ ದಟ್ ಲೈಸ್ ಇನ್ ಎ ವ್ಯಾಲಿ ಬಿಟ್ವೀನ್ 2 ರಿವರ್ಸ್. ಅಂದರೆ 2 ನದಿ ಮಧ್ಯದಲ್ಲಿರೋಂಥ ಜಾಗ ಅಂತ ಅರ್ಥ. ಮೆನಿ ಆಫ್ ದಿ ಪ್ಲೇಸಸ್ ಡಿಸ್ಕ್ರೈಬ್ಡ್ ಇನ್ ದಿ ಓಲ್ಡ್ ಟೆಸ್ಟ್ಮೆಂಟ್ ಕ್ಯಾನ್ ಬಿ ಸೀನ್ ಹಿಯರ್. ಈಗ ಕ್ರಿಶ್ಚಿಯನ್ಸ್ ಮತ್ತು ಜ್ಯೂಸ್ ಎಲ್ಲ ಫಾಲೋ ಮಾಡೋವಂಥ ಒಂದು ಬುಕ್ ಇದೆ ಓಲ್ಡ್ ಟೆಸ್ಟ್ಮೆಂಟ್ ಅಂತ. ಅದರಲ್ಲಿ ಮೆನ್ಷನ್ ಆಗಿರೋಂಥ ಎಷ್ಟೊಂದು ಪ್ಲೇಸಸ್ ಎಲ್ಲ ಕೂಡ ಈ ಒಂದು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಜಾಗದಲ್ಲಿ ಇರೋವಂಥದ್ದು. ದಿ ಲ್ಯಾಂಡ್ ವಿಚ್ ಇನ್ಸ್ಪೈರ್ಸ್ ಆವ್ ಆ್ಯಂಡ್ ಫ್ಯಾಸಿನೇಷನ್ ಇಸ್ ಕಾಲ್ಡ್ ದಿ ಲ್ಯಾಂಡ್ ಬಿಟ್ವೀನ್ ದಿ ರಿವರ್ಸ್ ಆರ್ ಮೆಸೊಪೊಟೇಮಿಯಾ ಆ್ಯಂಡ್ ಇಟ್ ವಾಸ್ ಕಾಯಿಂಡ್ ಬೈ ದಿ ಗ್ರೀಕ್ಸ್. ನೋಡಿ, ಗ್ರೀಕ್ಸ್ ಈ ಹೆಸರು ಕೊಡ್ತಾರೆ ಮೆಸೊಪೊಟೇಮಿಯಾ ಅಂತ. ಇದಕ್ಕೆ ಅರ್ಥ ಬಂದು 2 ಬರುತ್ತೆ. 2 ನದಿ ಮಧ್ಯದಲ್ಲಿರೋಂಥ ಜಾಗ, ಅಥವಾ ಇನ್ನೊಂದು ಅರ್ಥ ಬಂದು ನಮಗೆ ತುಂಬ ಅದ್ಭುತವಾಗಿದೆ ಅಂತ ಅನಿಸೋವಂಥದ್ದು, ಫ್ಯಾಸಿನೇಷನ್ ಇರೋಂಥ ಒಂದು ಜಾಗ ಅಂತ ಅರ್ಥ ಬರುತ್ತೆ. ದಿ 2 ರಿವರ್ಸ್ ಯೂಫ್ರೆಟಿಸ್ ಆ್ಯಂಡ್ ಟೈಗ್ರಿಸ್ ಹ್ಯಾಡ್ ಮೇಡ್ ದಿಸ್ ವೆಸ್ಟ್ ಏಷ್ಯನ್ ಬ್ಯಾರನ್ ಲ್ಯಾಂಡ್ ವೆರಿ ಫರ್ಟೈಲ್. ನೋಡಿ, ನೀವು ಈ ಗೂಗಲ್ ಇದರಲ್ಲಿ ನೋಡ್ಬೋದು ಅಥವಾ ಬೇರೆ ಮ್ಯಾಪ್ಸಲ್ಲಿ ನೋಡ್ಬೋದು. ಇದು ಅಷ್ಟೇನು ಫರ್ಟೈಲ್ ಲ್ಯಾಂಡ್ ಅಲ್ಲ. ಇವಾಗ ನೋಡಿ, ಇಲ್ಲಿ ಮೇಲೆ ಫರ್ಟೈಲ್ ಲ್ಯಾಂಡ್ಸ್ ಎಲ್ಲ ಸಿಗುತ್ತೆ ನಿಮಗೆ, ಆದರೆ ಇಲ್ಲಿಂದ ಕೆಳಗೆ ಬಂದರೆ ಇದೆಲ್ಲ ಬ್ಯಾರನ್ ಲ್ಯಾಂಡ್ಸ್ ಬರುತ್ತೆ. ಒಂಥರ ಡೆಸರ್ಟ್ ಟೈಪ್ ಟೆರೇನ್ ಇರುತ್ತೆ ಇಲ್ಲೆಲ್ಲ. ಈ ಜಾಗ ಕೂಡ ಡೆಸರ್ಟ್ ಥರನೇ ಇರ್ತಿತ್ತು. ಆದರೆ ಈ 2 ನದಿ ಇರೋದ್ರಿಂದ ಏನಾಯಿತು, ಈ ಜಾಗದಲ್ಲಿ ಅಗ್ರಿಕಲ್ಚರ್ ಎಲ್ಲ ಡೆವಲಪ್ ಆಯಿತು. ಓಕೆ, ಆ ನದಿ ಇಲ್ಲ ಅಂದರೆ ಈ ಸಿವಿಲೈಸೇಷನ್ ಬರ್ತಿರಲಿಲ್ಲ. ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ಇಂಡಸ್ ನದಿ ಇರಲಿಲ್ಲ ಅಂದರೆ ಇಂಡಿಯನ್ ಸಿವಿಲೈಸೇಷನ್ ಇರಲಿಲ್ಲ. ಮತ್ತು ಈಜಿಪ್ಷಿಯನ್ ಸಿವಿಲೈಸೇಷನ್ನು ನೈಲ್ ನದಿ ಮೇಲೆ ಡಿಪೆಂಡ್ ಆಗಿತ್ತು. ಆ ರೀತಿ ಈ 2 ನದಿಗಳು ಈ ವೆಸ್ಟ್ ಏಷ್ಯನ್ ಬ್ಯಾರನ್ ಲ್ಯಾಂಡ್ ಏನಿದೆ ಇದನ್ನು ತುಂಬ ಫರ್ಟೈಲ್ ಮಾಡಿದೆ, ಬೆಳೆ ಬೆಳೆಯೋಕ್ಕಾಗೋ ಥರ. ಇಟ್ ವಾಸ್ ದಿ ಫರ್ಟಿಲಿಟಿ ಆಫ್ ದಿಸ್ ಏರಿಯಾ ದಟ್ ಅಟ್ರಾಕ್ಟೆಡ್ ದ ಪೀಪಲ್ ಟು ಇಟ್. ನೋಡಿ, ಇಲ್ಲಿ ಫರ್ಟಿಲಿಟಿ ಚೆನ್ನಾಗಿದೆ, ಲ್ಯಾಂಡಲ್ಲಿ ಏನು ಬೇಕಾದರೂ ಬೆಳೆ ಬೆಳಿಬೋದು ಅನ್ನೋದ್ರಿಂದನೇ ಎಷ್ಟೊಂದು ಜನ ಅಟ್ರಾಕ್ಟ್ ಆಗಿ ಅಲ್ಲಿಗೆ ಬಂದು ಸೆಟ್ಲ್ ಆದರು. ಸಿನ್ಸ್ ಫುಡ್ ಕ್ರಾಪ್ಸ್ ಕುಡ್ ಬಿ ಗ್ರೋನ್ ವಿತ್ ಲಿಟಲ್ ಎಫರ್ಟ್, ದಿ ನಾರ್ತರ್ನ್ ಇಲ್ಲಿ ಟ್ರೈಬ್ಸ್ ಆ್ಯಂಡ್ ದಿ ಸದರ್ನ್ ನೊಮ್ಯಾಡಿಕ್ ಟ್ರೈಬ್ಸ್ ಆಫ್ ದಿ ಡೆಸರ್ಟ್ ಟ್ರೈ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದಿಸ್ ಏರಿಯಾ. ನೋಡಿ, ನಾರ್ಮಲಾಗಿ ಏನಿದೆ, ಈ ಸೌತ್ ಸೈಡೆಲ್ಲ ಬಂದು ಫುಲ್ ಡೆಸರ್ಟ್ ಇದೆ, ನಾರ್ತ್ ಸೈಡೆಲ್ಲ ಬಂದು ಬೆಟ್ಟಗಳಿದೆ. ಓಕೆ, ಇಲ್ಲಿವರೆಗೂ ಏನು ಬೆಟ್ಟಗಳಿಲ್ಲ, ಇಲ್ಲಿಂದ ಇಲ್ಲೊಂದಷ್ಟು ಬೆಟ್ಟ ಬರುತ್ತೆ, ಮತ್ತು ಈ ಸೈಡೆಲ್ಲ ಬೆಟ್ಟ ಇದೆ, ಮತ್ತು ಇಲ್ಲಿ ಒಂದು ಸ್ವಲ್ಪ ಬೆಟ್ಟ ಬರುತ್ತೆ. ಇವರೆಲ್ಲ ಏನು ಮಾಡಿದ್ರು, ಇಲ್ಲಿ ಫರ್ಟೈಲ್ ಲ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಈ ಜಾಗಕ್ಕೆ ತುಂಬ ಡಿಮ್ಯಾಂಡ್ ಆಯಿತು. ನೋಡಿ, ಡೆಸರ್ಟಲ್ಲೂ ಏನು ಬೆಳೆ ಬೆಳೆಯೋಕ್ಕಾಗಲ್ಲ, ಜೀವನ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದೇ ರೀತಿ ಬೆಟ್ಟಗಳಲ್ಲೂ ಕೂಡ ಏನು ಬೆಳೆಯೋಕ್ಕಾಗಲ್ಲ, ಚಳಿ ಇರುತ್ತೆ, ಮತ್ತು ಕರೆಕ್ಟಾಗಿ ಲ್ಯಾಂಡ್ ಸಿಗೋಲ್ಲ ಅವ್ರಿಗೆ, ಅರಿಯಬಲ್ ಲ್ಯಾಂಡ್. ಈ ರೀತಿ ಆಗೋದ್ರಿಂದ ಈ ಜಾಗ ಬೇಕು ಅಂತ ತುಂಬ ಕಾಂಪಿಟೇಷನ್ನು ಅವರಲ್ಲಿರೋವಂಥದ್ದು. ದಿ ರೈವಲ್ರಿ ಬಿಟ್ವೀನ್ ದೀಸ್ ಟ್ರೈಬ್ಸ್ ಲೆಟ್ ಟು ನಂಬರ್ ಆಫ್ ಎಂಡ್ಲೆಸ್ ಕಾನ್ಫ್ಲಿಕ್ಟ್ಸ್. ನೋಡಿ, ಇವ್ರ ಮಧ್ಯೆ ಇವರು ಬಂದು ಅಟ್ಯಾಕ್ ಮಾಡೋದು, ಇಲ್ಲಿರೋ ಜನಗಳ ಲೈಫು ತುಂಬ ಕಷ್ಟ ಆಗೋಗುತ್ತೆ. ಯಾಕೆಂತೇಳಿದ್ರೆ ಒಬ್ಬರಾದ್ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಒಂದು ಡಾಕ್ಯುಮೆಂಟ್ರಿ ಕೂಡ ಇದೆ, ಕಿಂಗ್ಸ್ ಆಫ್ ಬ್ಯಾಬಿಲಾನ್ ಫ್ರಮ್ ಸಾರ್ಗಾನ್ ಟು ಬ್ಯಾಬಿಲೋನಿಯಾ ಟು ಬಾಗ್ದಾದ್ ಅಂತ. ಆ ಒಂದು ಡಾಕ್ಯುಮೆಂಟ್ರಿ ನೀವು ನೋಡಿದ್ರಿ ಅಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನು ಕಾನ್ಫ್ಲಿಕ್ಟ್ ಅಂತ. ಈಗ ಸ್ಕೂಲ್ ಲೆವೆಲ್ಗೆ ಅಂದರೆ ಅದೆಲ್ಲ ಏನು ಬೇಡ, ಜಸ್ಟ್ ನಾನು ಹೇಳೋದು ಕೇಳಿಸ್ಕೊಳ್ಳಿ ಸಾಕು. ಈ ಥರ ಎಷ್ಟೊಂದು ಇವರೆಲ್ಲ ಗಲಾಟೆಗಳು ಮಾಡ್ಕೊಂಡು ಯುದ್ಧಗಳು ಮಾಡ್ಕೊಳ್ಳೋದು, ಕಿತ್ತಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಹವೆವರ್ ಇನ್ ದ ಮಿಡ್ಸ್ಟ್ ಆಫ್ ದೀಸ್ ಕಾನ್ಫ್ಲಿಕ್ಟ್ಸ್ ದೇರ್ ಎಮರ್ಜ್ಡ್ ಎ ಸಿವಿಲೈಸೇಷನ್ ಆಫ್ ಸ್ಟ್ರಾಂಗ್ ಆ್ಯಂಡ್ ಬ್ರೇವ್ ರೇಸ್. ನೋಡಿರಿ, ಈ ಮಧ್ಯದಲ್ಲಿ ಈ ಕಿತ್ತಾಡ್ತಾ ಏನಾಯಿತು, ಅಲ್ಲೇ ಒಂದು ಸಿವಿಲೈಸೇಷನ್ ಕೂಡ ಸ್ಟಾರ್ಟ್ ಆಯಿತು. ಅಂದರೆ ಒಂದು ತುಂಬ ಪವರ್ಫುಲ್ ಪೀಪಲ್ ಅಥವಾ ಒಂದು ತುಂಬ ಸ್ಟ್ರಾಂಗ್ ಪೀಪಲ್ ಅಂತ ಏನು ಕರಿತೀವಿ ಅಂಥವ್ರು ಬಂದು ಒಂದು ಸಿವಿಲೈಸೇಷನ್ನ ಸ್ಟಾರ್ಟ್ ಮಾಡಿದ್ರು. ರಾಜರ ಥರ ಆ ಥರ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿರಿ, ಮೊದಲನೇ ಇಂಪಾರ್ಟೆಂಟ್ ರಾಜ ಅಥವಾ ಆ ರೀತಿ ಕರಿತೀವಿ ಅಂತ ಹೇಳಿದ್ರೆ, ಕಾಂಕೋರರ್ ಟೈಪ್ ಅಂತ ಹೇಳಿದ್ರೆ ಸಾರ್ಗಾನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಬಗ್ಗೆ ಇದರಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಅದು ಹೇಳ್ಕೊಂಡು ಹೋದರೆ ತುಂಬ ಇದಾಗುತ್ತೆ, ತುಂಬ ದೊಡ್ಡ ಸ್ಟೋರಿ ಆಗುತ್ತೆ, ಅದರಿಂದ ಅದೇನು ಬೇಡ. ದಿ ಸುಮೇರಿಯನ್ಸ್ ವೇರ್ ದಿ ಫಸ್ಟ್ ಒನ್ಸ್ ಟು ಎವಾಲ್ವ್ ಎ ಸಿಸ್ಟಮ್ ಆಫ್ ರೈಟಿಂಗ್ ಇನ್ ಮೆಸೊಪೊಟೇಮಿಯಾ. ಸುಮೇರಿಯನ್ಸ್ ಅಂತ ಬರ್ತಾರೆ, ಇವರೊಂದು ಗ್ರೂಪ್ ಆಫ್ ಪೀಪಲ್. ಅವ್ರು ಬಂದು ಏನು ಮಾಡ್ತಾರೆ, ಫಸ್ಟ್ ರೈಟಿಂಗ್. ಈಗ ನಾವು ಈಜಿಪ್ಷಿಯನ್ ಸಿವಿಲೈಸೇಷನಲ್ಲಿ ನಿಮಗೆ ಇದು ತೋರಿಸಿದೆ ನಾನು, ಹೈರೋಗ್ಲಿಫಿಕ್ಸ್ ಅಂತ, ಸೇಕ್ರೆಡ್ ರೈಟಿಂಗ್ ಅಂತ. ಅದೇ ಥರ ಇವರಲ್ಲೂ ಕೂಡ ರೈಟಿಂಗ್ಸ್ ಇರುತ್ತೆ, ಅದನ್ನು ಕ್ಯೂನಿಫಾರ್ಮ್ ಅಂತ ಕರೀತಾರೆ. ನೋಡಿ, ಈ ರೀತಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಜಸ್ಟ್ ಮಾರ್ಕಿಂಗ್ಸ್ ಅಷ್ಟೇ. ನಿಮಗೆ ಆ ಪಿಕ್ಟೋಗ್ರಫಿ ಬಂತಲ್ಲ ಈಜಿಪ್ಷಿಯನ್ ಸಿವಿಲೈಸೇಷನಲ್ಲಿ, ಆ ಥರ ಇರೋಲ್ಲ ಇದು. ಅದು ಡಯಾಗ್ರಾಮ್ಸ್ ಮೇಲೆ, ಒಂದು ಪಿಕ್ಚರ್ಸ್ ಮೇಲೆ ಇರುತ್ತೆ. ಇದು ಜಸ್ಟ್ ಒಂದು ಈ ಥರ ಆ್ಯಂಗಲಲ್ಲಿ ಒಂದು ಪ್ರೆಸ್ ಮಾಡೋದು ಟ್ಯಾಬ್ಲೆಟ್ ಮೇಲೆ, ಆ ರೀತಿ. ಓಕೆ, ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮಣ್ಣು, ಜೇಡಿ ಮಣ್ಣು ಟೈಪ್ ಏನಾದರೂ ಮಣ್ಣು ತೊಗೊಳ್ತಾರೆ,
ಮಣ್ಣು ತೊಗೊಂಡ್ಬಿಟ್ಟು ಅದನ್ನೊಂದು ಬಾಕ್ಸ್ ಟೈಪ್ ಮಾಡಿಕೊಂಡು ಅದರಲ್ಲಿ ಇನ್ನೂ ಅದು ಹಸಿಯಾಗಿ ತ್ಯಾವ ಆಗಿರೋ ಟೈಮಲ್ಲಿ ಏನು ಮಾಡ್ತಾರೆ, ಈ ಥರ ಮಾರ್ಕಿಂಗ್ಸ್ ಎಲ್ಲ ಮಾಡ್ತಾರೆ. ಆಮೇಲೆ ಇದನ್ನು ಸುಟ್ಟುಬಿಟ್ರೆ ಗಟ್ಟಿ ಆಗುತ್ತೆ. ಆಮೇಲೆ ಅದನ್ನು ಸ್ಟೋರ್ ಮಾಡೋದು. ಈ ರೀತಿ ಈ ಒಂದು ಸಿಸ್ಟಮ್ ಆಫ್ ರೈಟಿಂಗ್ನ ಸುಮೇರಿಯನ್ಸೇ ಫಸ್ಟು ಇಂಟ್ರೊಡ್ಯೂಸ್ ಮಾಡೋದು. ಫಾರ್ 30 centuries, ಆಲ್ ದೋಸ್ ಹು ಎಂಟರ್ಡ್ ದಿ ಫರ್ಟೈಲ್ ವ್ಯಾಲಿ, ಸುಮೇರಿಯನ್ಸ್, ಬ್ಯಾಬಿಲೋನಿಯನ್ಸ್, ಅಸಿರಿಯನ್ಸ್ ಆ್ಯಂಡ್ ಪರ್ಷಿಯನ್ಸ್ ಯೂಸ್ ದಿಸ್ ಸಿಸ್ಟಮ್ ಆಫ್ ರೈಟಿಂಗ್ ವಿಚ್ ವಾಸ್ ಕಾಲ್ಡ್ ಕ್ಯೂನಿಫಾರ್ಮ್. ಫಾರ್ 30 centuries ಅಂದರೆ 3000 ವರ್ಷ ಯಾರ್ಯಾರು ಬಂದರು ನೋಡಿ. ಫಸ್ಟು ಇಲ್ಲಿ ಬಂದು ಇವರೇ ಬರಲ್ಲ, ಅಂದರೆ ಒಂದು ಜಸ್ಟ್ ಎ ಸೆಕೆಂಡ್ ಮ್ಯಾಪಲ್ಲಿ ನೋಡಿ, ಈ ಜಾಗಕ್ಕೆ ಬಂದು ಫಸ್ಟ್ ಸುಮೇರಿಯನ್ಸ್ ಬರ್ತಾರಲ್ಲ, ಸುಮೇರಿಯನ್ಸ್ ಬಂದಮೇಲೆ ಇವ್ರು ಸುಮೇರಿಯನ್ಸ್ನ ಸೋಲಿಸಿ ಇನ್ನೊಬ್ರು ಬರ್ತಾರೆ, ಚಾಲ್ಡಿಯನ್ಸ್. ಈ ರೀತಿ ತುಂಬ ಸರಿ ಚೇಂಜಸ್ ಆಗ್ತಾ ಇರುತ್ತೆ. ಆ ಥರ ಯಾರ್ಯಾರು ಬಂದರೂ ಕೂಡ ಅವರೆಲ್ಲ ಕೂಡ ಈ ಕ್ಯೂನಿಫಾರ್ಮ್ನೇ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಕಮ್ಯುನಿಕೇಷನ್ಗೆ ಮತ್ತು ರೆಕಾರ್ಡ್ ಕೀಪಿಂಗ್ಗೆ, ಅದಕ್ಕೆಲ್ಲ. ಇದರಲ್ಲಿ ನೋಡಿ ಸುಮೇರಿಯನ್ಸ್ ಇದ್ದಾರೆ, ಬ್ಯಾಬಿಲೋನಿಯನ್ಸ್ ಇದ್ದಾರೆ, ಎಸಿರಿಯನ್ಸ್ ಇದ್ದಾರೆ, ಪರ್ಷಿಯನ್ಸ್ ಇದ್ದಾರೆ. ಇಷ್ಟೇ ಅಲ್ಲದೆ ನೋಡಿ ಬ್ಯಾಬಿಲೋನಿಯನ್ಸಲ್ಲೂ ಕೂಡ ಸುಮಾರು ಬರುತ್ತೆ, ಆಮೊರೈಡ್ ಡೈನಸ್ಟಿ ಆ ರೀತಿಯೆಲ್ಲ ಸುಮಾರು ಬರುತ್ತೆ. ಅದರ ಮೈನ್ ಕ್ಯಾಟಗರೀಸ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ದಿ ಸೆಂಟ್ರಲ್ ಏರಿಯಾ ಆಫ್ ದಿಸ್ ಸಿವಿಲೈಸೇಷನ್ ವಾಸ್ ದಿ ಸದರ್ನ್ ಪಾರ್ಟ್ ಆಫ್ ದಿ ವ್ಯಾಲಿ ಬಿಟ್ವೀನ್ ದಿ ಯೂಫ್ರೆಟಿಸ್ ಆ್ಯಂಡ್ ಟೈಗ್ರಿಸ್ ರಿವರ್. ನೋಡಿರಿ, ಈ ಸಿವಿಲೈಸೇಷನ್ ನಾನು ಆಗಲೇ ನಿಮಗೆ ಮ್ಯಾಪಲ್ಲಿ ತೋರಿಸಿದೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿರುತ್ತೆ ಅಂತ ಹೇಳ್ಬಿಟ್ಟು, ಈ ಬಾರ್ಡರ್ ಈ ಕುವೈತ್ ಸಿಟಿ ಏನಿದೆ ಇಲ್ಲಿವರೆಗೂ ಫುಲ್ಲು ಸ್ಪ್ರೆಡ್ ಆಗಿರುತ್ತೆ ಅಂತ. ಆದರೆ ಇದ್ರ ಮೇನ್ ಪಾರ್ಟ್ ಬಂದು ಅಥವಾ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಬಂದು ಈ ಲೋವರ್ ಪಾರ್ಟಲ್ಲಿ, ಈ ಅರ್ಧ ಜಾಗದಲ್ಲಿ. ಓಕೆ, ಇದನ್ನು ಸುಮೆರ್ ಅಂತ ಕರಿತಾ ಇರ್ತಾರೆ. ಫ್ರಮ್ ಓಲ್ಡನ್ ಟೈಮ್ಸ್ ದಿಸ್ ಏರಿಯಾ ಹ್ಯಾಡ್ ಬಿನ್ ರೆಫರ್ಡ್ ಟು ಆ್ಯಸ್ ಬ್ಯಾಬಿಲೋನಿಯಾ. ಈ ಏರಿಯಾನ ಬ್ಯಾಬಿಲೋನಿಯಾ ಅಂತ ಕರೀತಾ ಇರ್ತಾರೆ ಹಳೆ ಕಾಲದಿಂದ ಕೂಡ. ದಿ ನಾರ್ತರ್ನ್ ಪಾರ್ಟ್ ಆಫ್ ಬ್ಯಾಬಿಲೋನಿಯಾ ವಾಸ್ ಕಾಲ್ಡ್ ಅಕ್ಕಡ್ ಆ್ಯಂಡ್ ಸದರ್ನ್ ಪಾರ್ಟ್ ಸುಮರ್. ನೋಡಿ, ನಾನು ಹೇಳಿದ್ನಲ್ಲ, ಇದು ಫುಲ್ಲಿ ಬ್ಯಾಬಿಲೋನಿಯಾ ಅಂತ ಏನು ಕರೀತಾ ಇರ್ತಾರೆ ಸಿವಿಲೈಸೇಷನ್. ಇದರಲ್ಲಿ ಬಂದು ಸದರ್ನ್ ಪಾರ್ಟ್ನ ಸುಮರ್ ಅಂತ ಕರೀತಾರೆ ಮತ್ತು ನಾರ್ತರ್ನ್ ಪಾರ್ಟ್ನ ಅಕ್ಕಾಡ್ ಅಂತ ಕರೀತಾರೆ. ಓಕೆ, ದಿ ನಾರ್ತರ್ನ್ ಪಾರ್ಟ್ ಆಫ್ ಮೆಸೊಪೊಟೇಮಿಯಾ ವಾಸ್ ನೋನ್ ಆ್ಯಸ್ ಅಸಿರಿಯಾ. ನಿಮಗೆ ಇಲ್ಲಿ ಆಲ್ರೆಡಿ ನಾನು ತೋರಿಸಿದೆ ಬ್ಯಾಬಿಲೋನಿಯಾ, ಅಸಿರಿಯನ್ಸ್ ಈ ಥರ ಎಲ್ಲ ಇರ್ತಾರೆ ಅಂತ. ಅಸಿರಿಯಾ ಅಂದರೆ ಅದು ಒಂದು ಕಿಂಗ್ಡಮ್ ಟೈಪ್. ಓಕೆ, ಇವಾಗ ಇಲ್ಲಿ ನಮಗೆ ಹೊಯ್ಸಳ ಯಾವ ಥರ ಇರುತ್ತೆ ಮತ್ತು ಬೇರೆ ಬೇರೆ ಕಿಂಗ್ಡಮ್ಸ್, ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಯಾವ ಥರ ಇರುತ್ತೆ, ಅದೇ ರೀತಿ ಅಸಿರಿಯಾ ಅನ್ನೋದು ಒಂದು ಕಿಂಗ್ಡಮ್. ಇಲ್ಲಿ ನಿನೆವಾ ಅಂತ ಒಂದು ಜಾಗ ಇರುತ್ತೆ ಅಲ್ಲಿ, ಮತ್ತು ಆ್ಯಶರ್ ಅಂತ ಒಂದು ಜಾಗ ಇರುತ್ತೆ ಅಲ್ಲಿ. ನಿನೆವಾ ಅವ್ರದ್ದು ಕ್ಯಾಪಿಟಲ್ ಸಿಟಿ, ಆ್ಯಶರ್ ಬಂದು ಅವ್ರು ಅಲ್ಲಿಂದ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮೊದಲನೇದಾಗಿ. ಅಲ್ಲಿಂದ ಇವರೆಲ್ಲ ಕೂಡ ಆಕ್ಯುಪೈ ಮಾಡಿಕೊಂಡು ಆಲ್ಮೋಸ್ಟ್ ಆಲ್ ನಾರ್ತರ್ನ್ ಪಾರ್ಟ್ ಎಲ್ಲ ಕೂಡ ಅಸಿರಿಯನ್ಸು ಆಕ್ಯುಪೈ ಮಾಡಿ. ಈಗ ಇನ್ನೊಂದು ಇನ್ಫಾರ್ಮೇಷನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ದಿ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬ್ಯಾಬಿಲೋನಿಯಾ ಅನ್ನೋದ್ರ ಬಗ್ಗೆ. ಹ್ಯಾಂಗಿಂಗ್ ಗಾರ್ಡನ್ಸ್ ಅಂದರೆ ಇದೇನು ತೇಲಾಡ್ತಾ ಇರಲ್ಲ ಮೇಲೆ, ಆಯಿತಾ, ಅದು ಸುಮ್ಮನೆ ಅದನ್ನು ಹೆಸರು ಆ ಥರ ಇಡ್ತಾರೆ ಅಷ್ಟೇ ಗ್ರೀಕ್ಸ್. ಇದ್ರ ಬಗ್ಗೆ ನೋಡೋಣ. ದಿ ಲೆಜೆಂಡರಿ ಹ್ಯಾಂಗಿಂಗ್ ಗಾರ್ಡನ್ಸ್ ವೇರ್ ಕ್ರಿಯೇಟೆಡ್ ಆನ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ ಯೂಫ್ರೆಟಿಸ್ ಅರೌಂಡ್ 7th century BCE. ನೋಡಿರಿ, ಈ ಹ್ಯಾಂಗಿಂಗ್ ಗಾರ್ಡನ್ಸ್ ಅನ್ನೋದನ್ನು 7th century BCEಯಲ್ಲಿ, ಅಂದರೆ ಆಲ್ಮೋಸ್ಟ್ 2700 years ಬ್ಯಾಕ್, ಯೂಫ್ರೆಟಿಸ್ ಅಂತ ಒಂದು ನದಿ ಇದೆಯಲ್ಲ ಅದ್ರ ದಡದಲ್ಲಿ ಇದನ್ನು ಕಟ್ಟಿಸಿರ್ತಾರೆ. ದಿಸ್ ವಾಸ್ ಒನ್ ಆಫ್ ದಿ 7 wonders ಆಫ್ ದಿ ಓಲ್ಡ್ ವರ್ಲ್ಡ್. ಅಂದರೆ ಹಳೆ ಕಾಲದ್ದು, ಇವಾಗ ನಾವು 7 wonders ಅಂತ ಏನು ಕರಿತೀವಿ, ಆಗ ಹಳೆ ಕಾಲದ್ದು ಏನಾದರೂ ವಂಡರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂದರೆ ಆ ವಂಡರ್ಸಲ್ಲಿ ಇದು ಕೂಡ ಒಂದು ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇಟ್ ಈಸ್ ಸರ್ಪ್ರೈಸಿಂಗ್ ಟು ನೋಟ್ ದಟ್ ದ ಬ್ಯಾಬಿಲೋನಿಯನ್ ಕ್ಯೂನಿಫಾರ್ಮ್ ರೆಕಾರ್ಡ್ಸ್ ವಿಚ್ ಮೇಕ್ ಎ ಮೆನ್ಷನ್ ಆಫ್ ದಿ ಸಿಟಿ, ಇಟ್ಸ್ ಪ್ಯಾಲೇಸಸ್ ಆ್ಯಂಡ್ ಇಟ್ಸ್ ವಾಲ್ಸ್ ಆರ್ ಟೋಟಲಿ ಸೈಲೆಂಟ್ ಅಬೌಟ್ ದಿ ಹ್ಯಾಂಗಿಂಗ್ ಗಾರ್ಡನ್ಸ್. ಆದರೆ ಇಲ್ಲೊಂದು ಸರ್ಪ್ರೈಸ್ ಕಾದಿದೆ ನಮಗೆ. ಏನು ಅಂತ ಹೇಳಿದ್ರೆ ನೋಡಿ, ಬ್ಯಾಬಿಲೋನಿಯನ್ಸ್ ಬಂದು ಕ್ಯೂನಿಫಾರ್ಮಲ್ಲಿ ಎಲ್ಲ ರೆಕಾರ್ಡ್ಸ್ ಬರೆದಿಡ್ತಾಯಿದ್ರು. ಓಕೆ, ನಾವಿವಾಗ ಎಲ್ಲ ವೇದಗಳಲ್ಲಿ ಯಾವ ಥರ ಬರೆದಿಡ್ತಾ ಇದ್ವಿ ಅಥವಾ ಒಂದು ಬೇರೆ ಟೆಕ್ಸ್ಟ್ಗಳಲ್ಲಿ ಏನು ಬರೆದಿಡ್ತಾ ಇದ್ವಿ, ಈ ರೀತಿ ಅವರು ಕೂಡ ಬರೆದಿಡ್ತಾಯಿದ್ರು. ಇದರಲ್ಲಿ ಏನಿದೆ ಈ ಕ್ಯೂನಿಫಾರ್ಮ್ ರೆಕಾರ್ಡ್ಸಲ್ಲೆಲ್ಲ ಅವರ ಪ್ಯಾಲೇಸ್ಗಳ ಬಗ್ಗೆ ಇದೆ, ಯಾವ ಥರ ಪ್ಯಾಲೇಸ್ ಕಟ್ಸಿದ್ದಾರೆ, ಅದ್ರ ಗೋಡೆಗಳ ಬಗ್ಗೆ ಇದೆ, ಗೋಡೆಗಳು ಎಷ್ಟು ಮ್ಯಾಗ್ನಿಫಿಷೆಂಟ್ ಇತ್ತು, ಅದ್ರ ಡಿಸೈನ್ ಏನಿತ್ತು ಮತ್ತು ಅದರಲ್ಲಿ ಏನೇನು ಕೆತ್ತನೆ ಮಾಡಿದ್ರು ಅದ್ರ ಬಗ್ಗೆ ಇದೆ, ಅದ್ರ ಸಿಟಿಗಳ ಬಗ್ಗೆ ಕೂಡ ಇದೆ. ಆದರೆ ಈ ಹ್ಯಾಂಗಿಂಗ್ ಗಾರ್ಡನ್ಸ್ ಬಗ್ಗೆ ಏನೂ ಇಲ್ಲ, ಫುಲ್ ಸೈಲೆಂಟ್ ಆಗಿದ್ದಾರೆ. ಅಂದರೆ ಏನು ರೆಕಾರ್ಡ್ಸ್ ಇಲ್ಲ, ಅವ್ರೇನು ಬರೆದಿಟ್ಟಿಲ್ಲ. ಹಾಗಾದರೆ ಹೆಂಗೆ ಗೊತ್ತಾಯಿತು ನಮಗೆ ಹ್ಯಾಂಗಿಂಗ್ ಗಾರ್ಡನ್ಸ್ ಇತ್ತು ಅಂತ? ಹೆಂಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನಮಗೆ ಒಂದು ಗ್ರೀಕ್ ಹಿಸ್ಟೋರಿಯನ್ಸ್ ಮತ್ತು ಗ್ರೀಕ್ ರೈಟರ್ಸ್ ಏನಿದ್ದಾರೆ ಅವರು ಒಂದು ಇದರಲ್ಲಿ ಮೆನ್ಷನ್ ಮಾಡಿದರು, ಈ ಥರ ಹ್ಯಾಂಗಿಂಗ್ ಗಾರ್ಡನ್ಸ್ ಅಂತ ಇದೆ, ತುಂಬ ಚೆನ್ನಾಗಿದೆ, ಈ ಥರ ಮೆಟ್ಲ್ ಮೇಲೆ ಒಂದೊಂದು ಪಾರ್ಕ್ ಟೈಪ್ ಮಾಡ್ಕೊಂಡು ಹೋಗಿದ್ದಾರೆ ಎಲಿವೆಂಟೆಡ್ ಪ್ಲ್ಯಾಟ್ಫಾರ್ಮಲ್ಲಿ ಹಾಗೆ ಹೀಗೆ ಅಂತ. ಆದರೆ ಈ ಒಂದು ಬ್ಯಾಬಿಲೋನಿಯನ್ಸು ಅದ್ರ ಬಗ್ಗೆ ಏನೂ ರೆಕಾರ್ಡ್ ಇಟ್ಟಿಲ್ಲ. ಅದರಿಂದ ಇದು ಕನ್ಫ್ಯೂಸ್ ಆಗಿ ಏನೋ ಒಂದು ಬರೆದಿರೋದಕ್ಕೂ ಚಾನ್ಸಸ್ ಇದೆ. ಓಕೆ, ಮೋಸ್ಟ್ ಆಫ್ ದಿ ಸ್ಕಾಲರ್ಸ್ ಆರ್ ಆಫ್ ದ ವ್ಯೂ ದಟ್ ಕಿಂಗ್ ನೆಬುಚದ್ನೆಜರ್ II ವಾಸ್ ಒನ್ ಹೂ ಕ್ರಿಯೇಟೆಡ್ ದಿ ಗಾರ್ಡನ್ಸ್. ಎಷ್ಟೊಂದು ಸ್ಕಾಲರ್ಸ್ ಏನು ಬಿಲೀವ್ ಮಾಡ್ತಾರೆ, ಅಕಸ್ಮಾತ್ ಏನಾದರೂ ಈ ಹ್ಯಾಂಗಿಂಗ್ ಗಾರ್ಡನ್ಸ್ ಇದ್ದಿದ್ರೆ, ಓಕೆ ಇದೆ ಅಂತಲೇ ಹೇಳ್ತಾರೆ, ಆದರೆ ಅದು ವರ್ಣನೆ ಮಾಡುವಾಗ ಬೇರೆ ಥರ ಮಾಡಿದ್ದಾರೆ ಅಂತ ಕರೀತಾರೆ ಅಷ್ಟೆ. ಓಕೆ, ನೆಬುಚದ್ನೆಜರ್ II ಅಂತ ಒಬ್ಬ ರಾಜ ಇರ್ತಾನೆ, ಬ್ಯಾಬಿಲೋನಿಯನ್ ಒಬ್ಬ ರಾಜ. ಆ ವ್ಯಕ್ತಿ ಗಾರ್ಡನ್ಸ್ನ ಕ್ರಿಯೇಟ್ ಮಾಡಿರ್ತಾನೆ ಅಂತ. ಏನಕ್ಕೆ ಮಾಡಿರ್ತಾನೆ ನೋಡೋಣ.
ನೆಬುಚದ್ನೆಜಾರ್ಸ್ ವೈಫ್ ಅಮಿಟಿಸ್ ವಾಸ್ ಫ್ರಮ್ ಮೀಡ್. ನೋಡಿರಿ, ನೆಬುಚದ್ನೆಜಾರ್ ವೈಫ್ ಇರ್ತಾರೆ ಅಮಿಟಿಸ್ ಅಂತ. ಈ ವೈಫ್ ಬಂದು ಈ ಜಾಗಕ್ಕೆ ಸೇರಿರೋರಲ್ಲ, ಇರಾನ್ ಹತ್ರ ಒಂದು ಮೀಡ್ ಅಂತ ಜಾಗ ಇರುತ್ತೆ, ಅಲ್ಲಿಂದ ಬಂದಿರ್ತಾರೆ. ಇಟ್ ಈಸ್ ಸೆಡ್ ದಟ್ ನೆಬುಚದ್ನೆಜಾರ್ ಗಾಟ್ ದಿ ಗಾರ್ಡನ್ಸ್ ಬಿಲ್ಟ್ ಇನ್ ಆರ್ಡರ್ ಟು ಕನ್ಸೋಲ್ ಹಿಸ್ ವೈಫ್ ಹೂ ವಾಸ್ ಮಿಸ್ಸಿಂಗ್ ದಿ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಆಫ್ ಹಿಲ್ಸ್, ಟ್ರೀಸ್ ಆ್ಯಂಡ್ ಫ್ಲವರ್ಸ್ ಆಫ್ ಅವರ್ ಮದರ್ಲ್ಯಾಂಡ್. ನೋಡಿರಿ, ಏನಕ್ಕೋಸ್ಕರ ಕಟ್ಟಿಸ್ದ ಅಂತ ಹೇಳ್ತಾರೆ ಅಂದರೆ, ಇವ್ರ ವೈಫ್ ಅಮಿತಿಸ್ ಏನಿರ್ತಾರೆ, ಇವ್ರು ಬಂದು ಇವ್ರಿದ್ದಂಥ ಜಾಗ, ಈ ಮೀಡ್ ಅನ್ನೋ ಜಾಗದಲ್ಲಿ ಬೆಟ್ಟಗಳಿರುತ್ತೆ, ದೊಡ್ಡ ದೊಡ್ಡ ಗಾರ್ಡನ್ಸ್ ಇರುತ್ತೆ, ಮತ್ತು ಫ್ಲವರ್ಸು, ಬೆಟ್ಟಗಳು, ಮರಗಳು ಇದೆಲ್ಲ ಇರುತ್ತೆ. ಅದನ್ನು ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಬ್ಯಾಬಿಲೋನಿಯಾದಲ್ಲಿ ಬಂದು ಫ್ಲ್ಯಾಟ್ ಲ್ಯಾಂಡ್ ಇದೆಲ್ಲ, ಓಕೆ, ಬೆಳೆ ಬೆಳಿಬೋದು ಯಾಕಂದರೆ ನದಿ ಬರೋದ್ರಿಂದ. ಆದರೆ ಬೆಟ್ಟಗಳು ಆ ಥರ ಎಲ್ಲ ಏನು ಬೇರೆ ಏನೂ ಇರಲ್ಲ. ಅದಕ್ಕೆ ಏನು ಅನ್ಕೊತಾರೆ, ಅದ್ರ ನೆನಪಿಗೋಸ್ಕರ ಇವ್ರ ವೈಫ್ಗೆ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಇವ್ರು ಆ ಥರನೇ ಒಂದು ಗಾರ್ಡನ್ ಟೈಪ್ ಕ್ರಿಯೇಟ್ ಮಾಡಿ, ಒಂದು ಈ ಥರ ನೋಡಿ, ಇಲ್ಲಿ ಜಿಗುರಾತ್ ಅಂತೇನಿಲ್ಲ, ಇದೇ ಟೈಪಲ್ಲಿ ಏನಾದರೂ ಕಟ್ಸಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ. ಸಮ್ ಸ್ಕಾಲರ್ಸ್ ಒಪೈನ್ ದಟ್ ದಿ ಗಾರ್ಡನ್ಸ್ ವೇರ್ ಕ್ರಿಯೇಟೆಡ್ ಬೈ ಅಸಿರಿಯನ್ ಕ್ವೀನ್ ಸಮುರಾಮತ್. ಕೆಲವು ಸ್ಕಾಲರ್ಸ್ ಏನು ಒಪಿನಿಯನ್ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಗಾರ್ಡನ್ಸ್ನ ಬಂದು ಕಟ್ಟಿಸಿದ್ದು ಅಸಿರಿಯನ್ ರಾಣಿ ಒಬ್ರು ಇರ್ತಾರೆ, ಸೆಮುರಾಮತ್ ಅಂತೇಳಿ. ಓಕೆ, ಕೆಲವು ಇದರಲ್ಲಿ ಸೆಮಿರಮಿಸ್ ಅಂತ ಕೂಡ ಕರೀತಾರೆ. ಅದು ಹೆಸರು ತುಂಬ ಚೇಂಜಸ್ ಆಗುತ್ತೆ, ಲ್ಯಾಂಗ್ವೇಜ್ ಚೇಂಜ್ ಆದಂಗೆ. ಅವ್ರು ಏನಾದರೂ ಕಟ್ಟಿಸಿರ್ಬೋದು ಅಂತ ಕೂಡ ಹೇಳ್ತಾರೆ. ಇನ್ ರಿಯಾಲಿಟಿ ದಿ ಗಾರ್ಡನ್ಸ್ ಡಿಡ್ ನಾಟ್ ಹ್ಯಾಂಗ್ ಇನ್ ದಿ ಏರ್. ನೋಡಿ, ಹ್ಯಾಂಗಿಂಗ್ ಗಾರ್ಡನ್ಸ್ ಹೆಸರಲ್ಲಿರೋ ಥರ ಈ ಗಾರ್ಡನ್ ಏನು ಗಾಳಿಯಲ್ಲಿ ಏನು ತೇಲ್ತಾ ಇರಲ್ಲ. ಓಕೆ, ದಿ ಟ್ರೀಸ್ ಆ್ಯಂಡ್ ಬುಷಸ್ ವೇರ್ ಗ್ರೋನ್ ಎಟ್ ಡಿಫ್ರೆಂಟ್ ಲೆವೆಲ್ಸ್ ಆರ್ ಟೆರೆಸ್ಡ್ ಲ್ಯಾಂಡ್ ಆಫ್ ದಿ ಜಿಗುರಾತ್ಸ್. ಈ ಥರ ಜಿಗುರಾತ್ ಥರ ಎಷ್ಟೊಂದು ಬಿಲ್ಡಿಂಗ್ಸ್ ಥರ ಕಟ್ಟಿಸ್ಬಿಟ್ಟು, ಇವಾಗ ಮೆಟ್ಲು ಥರ ಇರುತ್ತೆ, ಇಲ್ಲೊಂಥರ ಒಂದು ಮರ ಗಿಡಗಳೆಲ್ಲ ಹಾಕ್ತಾರೆ, ನೆಕ್ಸ್ಟ್ ಫ್ಲೋರಲ್ಲಿ ಇನ್ನೊಂಥರ ಮರ ಗಿಡಗಳು ಹಾಕ್ತಾರೆ, ಆ ರೀತಿ. ಆದರೆ ದೂರದಿಂದ ನೋಡೋರಿಗೆ ಒಂದು ದೊಡ್ಡ ಗಾರ್ಡನ್ ಏನೇ ತೇಲ್ತಾ ಇದೆಯೋ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ಓಕೆ, ಅದಕ್ಕೆ ಆ ರೀತಿ ಹೆಸರಿದೆ. ವೆನ್ ದಿ ಬ್ರಾಂಚಸ್ ಹಂಗ್ ಎಟ್ ಡಿಫ್ರೆಂಟ್ ಲೆವೆಲ್ಸ್ ಆ್ಯಂಡ್ ಸ್ವೇಡ್, ದೇ ಗೇವ್ ದಿ ಆನ್ಲುಕರ್ ಎನ್ ಇಂಪ್ರೆಷನ್ ಆಫ್ ಬೀಯಿಂಗ್ ಎ ಹ್ಯಾಂಗಿಂಗ್ ಗಾರ್ಡನ್. ಅದು ನೋಡೋರಿಗೆ ಆ ಥರ ಕಾಣಿಸ್ತಾ ಇತ್ತು. ದಿ ಯೂಫ್ರಿಟಿಸ್ ಪ್ರೊವೈಡೆಡ್ ದಿ ವಾಟರ್ ಫಾರ್ ದೀಸ್ ಗಾರ್ಡನ್ಸ್. ನೋಡಿರಿ, ಯೂಫ್ರಿಟಿಸ್ ನದಿ ಏನಿತ್ತು, ಆ ನದಿಯಿಂದ ನೀರು ತಂದು ಇಲ್ಲಿಗೆಲ್ಲ ಹಾಯಿಸ್ತಾಯಿದ್ರು. ಓಕೆ, ನೋಡಿರಿ, ಜಿಗುರಾತ್ ಅಂತ ಇದೆಯಲ್ಲ, ಇದು ಬಂದು ನಿಮಗೆ ಹ್ಯಾಂಗಿಂಗ್ ಗಾರ್ಡನ್ ಅಲ್ಲ ಇದು. ಓಕೆ, ಈ ಟೈಪಲ್ಲೇ ಹ್ಯಾಂಗಿಂಗ್ ಗಾರ್ಡನ್ ಇತ್ತು ಅಂತ ಹೇಳ್ತಾರೆ, ಸರಿನಾ? ಆದರೆ ಈ ಜಿಗುರಾತ್ ಅನ್ನೋದು ದೇವ್ರನ್ನ ಪೂಜೆ ಮಾಡೋಕ್ಕೆ ಅಂತ ಇವರು ಹೈಟಾಗೆ ಒಂದು ಬಿಲ್ಡಿಂಗ್ ಟೈಪ್ ಕಟ್ಟಿರ್ತಾರೆ. ಅದ್ರ ಮೇಲೆ ಈಗ ನಾವು ಆಲ್ಮೋಸ್ಟ್ ಅಲ್ಲೂ ಈಗ ನಮ್ಮದೇನಾದ್ರೂ ದೇವಸ್ಥಾನಗಳಿತ್ತು ಅಂದರೆ ಅದರ ಬೆಟ್ಟದ ಮೇಲೆ ಇರುತ್ತೆ. ಈಗ ತಿರುಪ್ತಿ ಇರ್ಬೋದು, ಇನ್ನೊಂದು ದೇವಸ್ಥಾನ ಇರ್ಬೋದು, ನಾವು ಮೆಟ್ಲು ಹತ್ಕೊಂಡು ಹೋಗ್ಬಿಟ್ಟು ಅಥವಾ ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡ್ತೀವಿ. ಅದೇ ರೀತಿಯೇ ಇವ್ರ ಆರಿಜಿನ್ ಎಲ್ಲಿದೆ, ಈ ಜನ ಎಲ್ಲಿಂದ ಬರ್ತಾರೆ, ಸುಮೇರಿಯನ್ಸ್, ಬ್ಯಾಬಿಲೋನಿಯನ್ಸ್ ಎಲ್ಲ, ಅವ್ರ ದೇವ್ರುಗಳು ಕೂಡ ಬೆಟ್ಟದ ಮೇಲೆ ಇರೋದು. ಆದರೆ ಇವರು ಫ್ಲ್ಯಾಟ್ ಲ್ಯಾಂಡಿಗೆ ಬಂದು ಸೆಟ್ಲ್ ಆದಮೇಲೆ ಇಲ್ಲಿ ಯಾವುದು ಬೆಟ್ಟಗಳಿರಲಿಲ್ವಲ್ಲ, ಅದಕ್ಕೆ ಏನು ಮಾಡಿದ್ರು, ಇವರೇ ಒಂದೊಂದು ಊರುಗಳಲ್ಲಿ ಒಂದೊಂದು ಈ ಥರ ಕಟ್ಟಿಸ್ಕೊಂಡು ಅಲ್ಲಿ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡೋ ಥರ ಎಲ್ಲ ಮಾಡ್ತಾಯಿದ್ರು. ಅದು ಜಿಗುರಾತ್ ಅಂದರೆ. ಓಕೆ, ಇದು ಹ್ಯಾಂಗಿಂಗ್ ಗಾರ್ಡನ್ಸ್ ಅಲ್ಲ. ದಿ ಹಿಸ್ಟ್ರಿ ಆಫ್ ಮೆಸೊಪೊಟೇಮಿಯಾ ಈಸ್ ಎ ಸ್ಟೋರಿ ಆಫ್ ಎಂಡ್ಲೆಸ್ ಹೇಟ್ರೆಡ್ ಆ್ಯಂಡ್ ಕಾನ್ಫ್ಲಿಕ್ಟ್. ನಾವೀಗ ಮಿಲಿಟ್ರಿ ಇದಕ್ಕೆ ಬಂದ್ವಿ ಅಂತೇಳಿದ್ರೆ, ಮಿಲಿಟ್ರಿ ಹಿಸ್ಟ್ರಿ ಪ್ರಕಾರ ನೋಡಿದ್ವಿ ಅಂತೇಳಿದ್ರೆ, ಈ ಮೆಸೊಪೊಟೇಮಿಯಾದಲ್ಲಿ ಬಂದು ಎಂಡ್ಲೆಸ್ ಹೇಟ್ರೆಡ್ ಇದೆ ಮತ್ತು ತುಂಬ ಕಾನ್ಫ್ಲಿಕ್ಟ್ ಇದೆ. ನೋಡಿ, ಇದು ಸ್ಟಾರ್ಟ್ ಆದಾಗಿಂದ ಸ್ಯಾರ್ಗಾನ್ ಆಫ್ ಅಕ್ಕಾರ್ಡ್ ಅಥವಾ ಸ್ಯಾರ್ಗಾನ್ ಆಫ್ ದಿ ಗ್ರೇಟ್ ಅಂತ ಕರೀತಾರೆ, ಆ ವ್ಯಕ್ತಿಯಿಂದ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ ಈ ಕಾನ್ಫ್ಲಿಕ್ಟು, ಅಂದರೆ ಲಾರ್ಜ್ ಸ್ಕೇಲ್ ಕಾನ್ಫ್ಲಿಕ್ಟು. ಇವರೆಗೂ ಕೂಡ ಎಂಡ್ ಆಗಿಲ್ಲ. ನೀವೆಲ್ಲ ಇರಾನ್ ಮಧ್ಯೆ ಇರೋ ಗಲಾಟೆ ನೋಡ್ಬೋದು, ಅಥವಾ ಸಿರಿಯಾದಲ್ಲಿ ಏನು ಗಲಾಟೆ ನಡೀತಾ ಇದೆ ಅದನ್ನು ನೋಡ್ಬೋದು. ಮಿಡಲ್ ಈಸ್ಟ್ ಅಂತ ಕರೀತಾರೆ, ನ್ಯೂಸಲ್ಲಿ ನೋಡ್ತಾನೆ ಇರ್ತೀರ, ಅದೆಲ್ಲ ಕೂಡ ಇಲ್ಲೇ ನಡೀತಾ ಇರೋದು. ಅಂದರೆ ಆ ಕಾಲದಿಂದ, ಸ್ಯಾರ್ಗಾನ್ ಕಾಲದಿಂದ ಇಲ್ಲಿವರೆಗೂ ಕೂಡ ಇಲ್ಲಿ ಜಗಳಗಳು ನಡೀತಾನೆ ಇದೆ. ಓಕೆ, ದಿ ಸುಮೇರಿಯನ್ಸ್, ದಿ ಹಿಲ್ಲಿ ಟ್ರೈಬ್ ಫ್ರಮ್ ದಿ ನಾರ್ತ್ ವೇರ್ ದಿ ಫಸ್ಟ್ ಟು ಅರೈವ್ ಹಿಯರ್. ನೋಡಿರಿ, ಈ ಜಾಗಕ್ಕೆ ಫಸ್ಟ್ ಬರೋದು ಬಂದು ಸುಮೇರಿಯನ್ಸ್ ಅಂತ. ಇವರು ನಾರ್ತ್ ಸೈಡ್ಗೆ, ನಾರ್ತ್ ಅಂದರೆ ಈ ಸೈಡ್ ಎಲ್ಲೋ ಒಂದು ಬೆಟ್ಟಗಳಲ್ಲಿ ಇವರು ಮೊದಲು ಜೀವನ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲೆಲ್ಲ ಫರ್ಟೈಲ್ ಲ್ಯಾಂಡ್ ಇದೆ ಅಂತೇಳಿ ಅಲ್ಲಿಂದ ಬಂದು ಇಲ್ಲಿಗೆ ಸೆಟಲ್ ಆಗ್ತಾರೆ. ದೇ ಹೂ ಯೂಸ್ ಟು ವರ್ಷಿಪ್ ದೇರ್ ಗಾಡ್ಸ್ ಆನ್ ಟಾಪ್ ಆಫ್ ದಿ ಹಿಲ್ಸ್ ಆಫ್ಟರ್ ಕಮಿಂಗ್ ಟು ದಿ ಪ್ಲೈನ್ಸ್ ಬಿಲ್ಟ್ ಆರ್ಟಿಫಿಷಿಯಲ್ ಹಿಲ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ ದೇರ್ ಪ್ಲೇಸಸ್ ಆಫ್ ವರ್ಷಿಪ್ ದೇರ್. ನೋಡಿ, ನಾನು ಆಲ್ರೆಡಿ ಹೇಳ್ದಾಗೆ ನಿಮಗೆ, ಇವರು ಬೆಟ್ಟದ ಮೇಲೆ ಇರೋಂಥ ದೇವ್ರುಗಳಿಗೆ ಪೂಜೆ ಮಾಡೋದು ಆ ರೀತಿ ಇರುತ್ತೆ. ಇವಾಗ ನಮ್ಮಲ್ಲೂ ಆ ಥರ ಎಷ್ಟೊಂದು ಕಸ್ಟಮ್ಸ್ ಇದೆ. ಇವರು ಪ್ಲೇನ್ಸಿಗೆ ಬಂದಮೇಲೆ, ಇಲ್ಲಿ ಫ್ಲ್ಯಾಟ್ ಲ್ಯಾಂಡ್ ಇರುತ್ತೆ ಇಲ್ಲೆಲ್ಲ, ಅಲ್ಲಿಗೆ ಬಂದಮೇಲೆ ಇವ್ರಿಗೆ ಆ ಥರ ಬೆಟ್ಟದ ಮೇಲೆ ಹೋಗೋ ಫೀಲ್ ಬರಬೇಕು ಅಂತೇಳಿ ಈ ಥರ ಜಿಗುರಾತ್ನ ಕಟ್ಟಿಸ್ಬಿಟ್ಟು ಅದ್ರ ಮೇಲೆ ಹೋಗಿ ಪೂಜೆ ಮಾಡೋದು. ದೇ ಡಿಡ್ ನಾಟ್ ನೋ ಹೌ ಟು ಬಿಲ್ಡ್ ಸ್ಟೇರ್ಸ್ ಆ್ಯಂಡ್ ದೇರ್ ಫೋರ್ ಸರೌಂಡೆಡ್ ದೆಮ್ ವಿತ್ ಸ್ಲೋಪಿಂಗ್ ಗ್ಯಾಲರೀಸ್. ಇವ್ರು ಬಂದು ಸ್ಟೇರ್ಸ್, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಮೆಟ್ಲಲ್ಲ, ಇದು ಇವಾಗ ಜಾರಬಂಡಿಗೆ ಏನು ಸ್ಲೋಪ್ ಇದೆ ಆ ಥರ ಸ್ಲೋಪ್ ಅಷ್ಟೇ, ಆದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಓಕೆ, ಮೆಟ್ಲ ಥರ ಎಲ್ಲ ಏನೂ ಇರೋದಿಲ್ಲ. ದಿ ಜ್ಯೂಸ್ ಕಾಲ್ಡ್ ದೀಸ್ ದಿ ಟವರ್ಸ್ ಆಫ್ ಬ್ಯಾಬೆಲ್. ಈ ಒಂದು ಟವರ್ಸ್ನ ಜ್ಯೂಸ್ ಏನಿದ್ದಾರೆ ಅವರು ಒಂದು ಓಲ್ಡ್ ಟೆಸ್ಟ್ಮೆಂಟಲ್ಲಿ ಅದರಲ್ಲೆಲ್ಲ ಟವರ್ಸ್ ಆಫ್ ಬ್ಯಾಬೆಲ್ ಅಂತ ಕರೀತಾರೆ. ಓಕೆ, ಈಗ ನಾವು ಈ ಮಿಲಿಟ್ರಿ ಹಿಸ್ಟ್ರಿ ಅಂತ ನಾನು ಏನು ಹೇಳಿದೆ ಅದಕ್ಕೆ ಹೋಗೋದಕ್ಕೂ ಮೊದಲು
ಯಾರನ್ನ ಅಟ್ಯಾಕ್ ಮಾಡಿದ್ರು, ಯಾವ ಟ್ರೈಬ್ಸ್ ಯಾಕೆ ಬಂದರು ಅದ್ರ ಬಗ್ಗೆ ನೋಡೋದಕ್ಕೂ ಮೊದಲು ಹಮ್ಮುರಾಬಿ ಅಂತ ಒಬ್ಬ ರಾಜ ಇರ್ತಾನೆ. ಓಕೆ, ಇವನ ಬಗ್ಗೆ ನಾವು ನೋಡಬೇಕು, ಸರಿನಾ. ಏನಕ್ಕೆ ಅವ್ನು ಏನು ಸಾಧನೆ ಮಾಡ್ದ ಅಂತೇಳಿದ್ರೆ ಎಷ್ಟೊಂದು ಸಾಧನೆ ಮಾಡ್ತಾನೆ ಇವ್ನು. ನೋಡಿ, ಇವನು ಲೈಫಲ್ಲಿ ಸ್ಟಾರ್ಟಿಂಗಲ್ಲಿ ಅಧಿಕಾರಕ್ಕೆ ಬಂದು ಒಂದು 10-15 ವರ್ಷ ಏನೂ ಮಾಡಲ್ಲ, ಇವ್ನು ಮಾಮೂಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಆಮೇಲೆ ಏನು ಡಿಸೈಡ್ ಮಾಡ್ತಾನೆ, ಎಲ್ಲ ಆಕ್ಯುಪೈ ಮಾಡ್ಕೊಳ್ಬೇಕು ನಾನು, ಎಲ್ಲ ಜಾಗನೂ ನನಗೆ ಬೇಕು ಅಂತ ಡಿಸೈಡ್ ಮಾಡಿ ಬೇರೆಯವ್ರ ಮೇಲೆ ಯುದ್ಧಕ್ಕೆಲ್ಲ ಹೋಗ್ತಾನೆ. ಓಕೆ, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತೇಳಿದ್ರೆ ಇವನು ಲಾ ಕೋಡ್ಸ್ನ ಬರ್ಸಿರ್ತಾನೆ. ಅಂದರೆ ಇವಾಗ ನಮಗೆ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇದೆ, ಈ ಥರ ತಪ್ಪು ಮಾಡಿದ್ರೆ ಈ ಥರ ಶಿಕ್ಷೆ, ಈ ಥರ ಮಾಡಿದ್ರೆ ಈ ಥರ ಶಿಕ್ಷೆ ಅಂತ, ಈ ಥರದ್ದು ಮೊದಲು ಸ್ಟಾರ್ಟ್ ಮಾಡಿದ್ದು ಇವನೇನೆ. ಆ ಲಾ ಕೋಡ್ಸ್ ಅಂತ ಇದೆ, ನಾನು ಒಂದು ನಿಮಿಷ ಇಮೇಜಸ್ ತೋರಿಸ್ತೀನಿ ನೋಡಿ. ಈ ರೀತಿ ಕಂಬಗಳ ಮೇಲೆ ಇದನ್ನೆಲ್ಲ ಬರ್ಸಿರ್ತಾನೆ. ಈ ಥರ ತಪ್ಪು ಮಾಡಿದ್ರೆ ಈ ಥರ ಶಿಕ್ಷೆ, ಈ ಥರ ಮಾಡಿದ್ರೆ ಈ ಥರ ಶಿಕ್ಷೆ ಇರಬೇಕು, ಹಾಗೆ ಹೀಗೆ ಅಂತ ನೋಡಿ. ಈ ಥರ ಕಂಬಗಳು, ದೊಡ್ಡ ಪಿಲ್ಲರ್ಗಳು, ಆ ಥರದ್ರ ಮೇಲೆ ಬರೆದಿರೋವಂಥದ್ದು. ದಿ ಮೇನ್ ಸೋರ್ಸ್ ಆಫ್ ದಿ ಲಾ ಕೋಡ್ಸ್ ಆಫ್ ಹಮ್ಮುರಬಿ ಆರ್ ದಿ ರಾಕ್ ಎಡಿಕ್ಟ್ಸ್ ಫೌಂಡ್ ಇನ್ 1901 CE. ನೋಡಿ, 1901ರಲ್ಲಿ ಕೆಲವು ರಾಕ್ ಎಡಿಕ್ಟ್ಸ್ ಅಂದರೆ ಬಂಡೆ ಮೇಲೆ ಕೆತ್ತನೆ ಮಾಡಿರೋಂಥವೆಲ್ಲ ಸಿಗುತ್ತೆ. ಅದನ್ನು ನೋಡಿಬಿಟ್ಟು ಈ ಕೋಡ್ಸ್ ಏನು ಅಂತ, ಅಥವಾ ಕೋಡ್ಸ್ ಅಂದರೆ ಒಂದು ರೂಲ್ಸ್ ಅಂದ್ಕೊಳ್ಳಿ, ಆ ರೀತಿ. ಓಕೆ, ಟುಡೇ ದಿಸ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ದಿ ಲೋವರ್ ಮ್ಯೂಸಿಯಂ ಆಫ್ ಪ್ಯಾರಿಸ್. ಪ್ಯಾರಿಸಲ್ಲಿ ಒಂದು ಲೋವರ್ ಮ್ಯೂಸಿಯಂ ಅಂತ ಇದೆ, ಆ ಒಂದು ಮ್ಯೂಸಿಯಮಲ್ಲಿ ಈ ಕಲ್ಲುಗಳನ್ನೆಲ್ಲ ಇಟ್ಟಿದ್ದಾರೆ. ಹಮ್ಮುರಬಿಸ್ ಲಾ ಎನ್ಫೋರ್ಸ್ ದಿ ಲಾಜಿಕ್ ಆಫ್ ಎನ್ ಐ ಫಾರ್ ಎನ್ ಐ ಆ್ಯಂಡ್ ಎ ಟೂತ್ ಫಾರ್ ಎ ಟೂತ್. ನೋಡಿ, ಕಣ್ಣಿಗೆ ಕಣ್ಣು ಹಾಗೆ ಹೇಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಲಾನ ಇವರು ಎನ್ಫೋರ್ಸ್ ಮಾಡ್ತಾರೆ. ಅಂದರೆ ಯಾರಿಗಾದ್ರೂ ಒಂದು ಕಣ್ಣು ನಿನ್ಗೇನಾದ್ರು ಕಿತ್ತ ಅಂತ ಹೇಳಿದ್ರೆ ನೀನು ಅವ್ನಿಗೆ ಕಣ್ಣು ಕೀಳಬೇಕು. ಅಂದರೆ ಅದರ ಅರ್ಥ ಏನು, ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬ ಕಳ್ತನ ಮಾಡ್ದ ಅಂದ್ಕೊಳ್ಳಿ, ಅವ್ನ ಕೈ ಕಟ್ ಮಾಡ್ತೀವಿ ಅಂತ. ಓಕೆ, ಬರೀ ಈ ಥರ ಸುಮಾರು, ಬರೀ ಇದೊಂದೇ ಅಲ್ಲ, ಬರೀ ಮುಯ್ಯಿಗೆ ಮುಯ್ಯಿ, ಕಣ್ಣಿಗೆ ಕಣ್ಣು, ಈ ರೀತಿ ಮಾತ್ರ ಅಲ್ಲ, ಸುಮಾರು ಇರುತ್ತೆ ಇದರೊಳಗೆ. ಫಾರ್ ಎಕ್ಸಾಂಪಲ್ಲು, ಈಗ ಒಬ್ಬ ಸ್ಲೇವ್ ಇರ್ತಾನೆ ಅಂದ್ಕೊಳ್ಳಿ, ಅವನು ಮಾಸ್ಟರ್ಗೆ, ಅಂದರೆ ಅವನ ಓನರ್ಗೆ ಏನಾದರೂ ನೀನು ನನ್ನ ಮಾಸ್ಟರೇ ಅಲ್ಲ ಹಾಗೆ ಹೀಗೆ ಅಂತ ಅವ್ನು ಹೇಳಿದ ಮಾತು ಕೇಳಿಲ್ಲ ಅಂತೇಳಿದ್ರೆ ಅವನ ಕಿವಿ ಕಟ್ ಮಾಡ್ಬೋದಿತ್ತು. ಓಕೆ, ಮತ್ತು ಸುಮ್ಮನೆ ಸಾಯಿಸೋಗಿರಲ್ಲ. ಈಗ ಒಬ್ಬ ಸ್ಲೇವ್ ಬಂದು ಮಾಸ್ಟರ್ಗೆ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಆ ಸ್ಲೇವ್ನ ಸಾಯಿಸೋಗಿರಲಿಲ್ಲ. ಅಕಸ್ಮಾತ್ ಏನಾದರೂ ಓನರ್ ಆ ಸ್ಲೇವ್ನ ಸಾಯಿಸ್ದ ಅಂತೇಳಿದ್ರೆ ಓನರು ಫೈನ್ ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ಗೆ. ಓಕೆ, ಆ ರೀತಿ ಒಂದು ರೂಲ್ಸ್ ಇರುತ್ತೆ. ಅಕಸ್ಮಾತ್ ಒಬ್ಬ ವ್ಯಕ್ತಿ ಸ್ಲೇವ್ ಅಲ್ಲ, ಏನೂ ಇಲ್ಲ, ಮಾಮೂಲಿ ಸಿಟಿಸನ್ ನಾರ್ಮಲ್ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿನ ಏನಾದರೂ ಇನ್ನೊಬ್ಬ ವ್ಯಕ್ತಿ ಸಾಯಿಸ್ದ ಅಂತೇಳಿದ್ರೆ ಆ ವ್ಯಕ್ತಿನೂ ಕೂಡ ಸಾಯಿಸಾಕೋರು. ಈ ಥರ ಸುಮಾರು ಒಂದು ಕೋಡ್ಗಳನ್ನ ಬರೆದು ಅದನ್ನು ಲಾ ಥರ ಪಾಸ್ ಮಾಡಿರ್ತಾರೆ. ಹಮ್ಮುರಬಿಸ್ ಲಾ ಕೋಡ್ಸ್ ಆರ್ ಒನ್ ಆಫ್ ದಿ ಮೋಸ್ಟ್ ಏನ್ಷಿಯಂಟ್ ಆಫ್ ದಿ ಕೋಡ್ಸ್ ಅವೈಲೇಬಲ್ ಟು ಹಸ್. ನೋಡಿರಿ, ತುಂಬ ಹಳೆ ಲಾ ಕೋಡ್ ಏನಾದರೂ ಇತ್ತು ಅಂದರೆ ಅದು ಹಮ್ಮುರಬಿ ಬರ್ಸಿರೋಂಥ ಕೋಡ್ ಅಂತ ಹೇಳ್ಬೋದು. ದೇ ವೇರ್ ಪ್ರಾಬಬ್ಲಿ ರಿಟರ್ನ್ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಆಲ್ ಸೆಕ್ಷನ್ಸ್ ಆಫ್ ಬ್ಯಾಬಿಲೋನಿಯನ್ ಸೊಸೈಟಿ, ಎಸ್ಪೆಷಲಿ ವುಮೆನ್ಸ್ ಆ್ಯಂಡ್ ಸ್ಲೇವ್ಸ್. ನೋಡಿರಿ, ಇದು ಏನಕ್ಕೋಸ್ಕರ ಬರೆದಿದ್ರು ಅಂದರೆ ಎಲ್ಲರಿಗೂ ರೈಟ್ಸ್ ಸಿಗಬೇಕು, ಅಂದರೆ ಹಕ್ಕುಗಳು ಸಿಗಬೇಕು ಅಂತ ಬರ್ಸಿರೋವಂಥದ್ದು. ಅಂದರೆ ಇಲ್ಲಿ ಎಲ್ಲರೂ ಈಕ್ವಲ್ ಇರಲ್ಲ. ಓಕೆ, ನೀವು ಇಲ್ಲಿ ನೋಡಿದ ತಕ್ಷಣ ಎಲ್ಲರಿಗೂ ಒಳ್ಳೆ ರೈಟ್ಸ್ ಕೊಡಬೇಕು ಅಂತ ಇಲ್ಲಿದೆ ಅಂದಿದ ತಕ್ಷಣ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ ಅಂತ ಅರ್ಥ ಅಲ್ಲ. ನಾನು ಆಲ್ರೆಡಿ ಹೇಳ್ದಾಗೆ ಸ್ಲೇವ್ಸ್ಗೆ ಮೊದಲು ಇನ್ನೂ ಕ್ರೂರವಾಗಿ ನಡೆಸ್ಕೊಳ್ತಾಯಿದ್ರು. ಸ್ಲೇವ್ಸ್ ಅಂತ ಹೇಳಿದ್ರೆ ಜೀತದಾಳು ಟೈಪು, ಕೊಂಡ್ಕೊಂಬಂದುಬಿಡ್ತಾರೆ ಸುಥರ, ಆ ಥರನೇ ಇವರೇ ಊಟ ಬಟ್ಟೆ ಹಾಕ್ಕೊಂಡು ಅವರು ಸಾಯೋವರೆಗೂ ಕೆಲಸ ಮಾಡ್ತಾ ಇರ್ಬೇಕು. ಆ ರೀತಿ ಇಂಥವ್ರಿಗೆ ಬಂದು ಮೊದಲು ತುಂಬ ಹಾರ್ಡಾಗಿ ಟ್ರೀಟ್ ಮಾಡ್ತಾಯಿದ್ರು. ಈ ಸ್ಲೇವ್ಸ್ನ ಯಾರಾದರೂ ಹೊಡೆದ್ರೂ ಸಾಯಿಸಿದ್ರು ಯಾರೂ ಕೇಳೋ ಆಗಿರಲಿಲ್ಲ. ಆದರೆ ಹಮ್ಮುರಬಿ ಕೋಡ್ ಬಂದಮೇಲೆ ಏನಾಯಿತು, ಸ್ಲೇವ್ಸ್ಗೂ ಕೂಡ ಟ್ರೀಟ್ಮೆಂಟ್ ಒಂದು ಸ್ವಲ್ಪ ಈಸಿ ಆಯಿತು. ಅಂದರೆ ಸ್ಲೇವ್ಸ್ಗೆ ಆಗಲೂ ಪನಿಷ್ಮೆಂಟ್ ಕೊಡ್ತಾಯಿದ್ರು, ಆದರೆ ಸುಮ್ಮನೆ ಪನಿಷ್ಮೆಂಟ್ ಕೊಡೋದು, ನಿಂಗೆ ಇಷ್ಟ ಬಂದಂಗೆ ಸಾಯಿಸೋದು, ಆ ರೀತಿಯೆಲ್ಲ ಮಾಡೋಗಿರಲಿಲ್ಲ. ಓಕೆ, ದಿ ಸುಮೇರಿಯನ್ಸ್ ಹ್ಯಾಡ್ ಎಂಟರ್ಡ್ ಮೆಸೊಪೊಟೇಮಿಯಾ ಇನ್ 4000 BCE. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ಸುಮೇರಿಯನ್ಸ್ ಅನ್ನೋರು ಇಲ್ಲಿರ್ತಾರೆ ಅಂತ, ಇಲ್ಲಿಗೆ ಬಂದು ಸೆಟ್ಲ್ ಆಗ್ತಾರೆ ಅಂತ. ಇಲ್ಲಿ ಹಿಲ್ಲಿ ಟ್ರೈಬ್ಸ್ ಅಲ್ಲಿಂದ ಬಂದು ಈ ಮೆಸೊಪೊಟೇಮಿಯಾ ಜಾಗದಲ್ಲಿ ಸೆಟ್ಲ್ ಆಗ್ತಾರೆ. ಯಾವಾಗ ಸೆಟ್ಲ್ ಆಗ್ತಾರೆ ಇವರು? 4000 BCE ಅಲ್ಲಿ, ಅಂದರೆ 6000 ಇಯರ್ಸ್ ಬ್ಯಾಕ್. ಈಗ 2000 ಇಯರ್ಸ್ ಪ್ಲಸ್ಸಲ್ಲಿ ನಡೀತಾ ಇದೆ ADಯಲ್ಲಿ. 4000 ಇಯರ್ಸ್ BCE ಅಂದರೆ ಟೋಟಲ್ 6000 ಇಯರ್ಸ್ ಬ್ಯಾಕ್ ಅವ್ರು ಬಂದು ರೂಲ್ ಮಾಡ್ತಾರೆ. ಲೇಟರ್ ದೇ ವರ್ ಓವರ್ ಪವರ್ಡ್ ಬೈ ಅಕೇಡಿಯನ್ಸ್, ಒನ್ ಆಫ್ ದಿ ಟ್ರೈಬ್ಸ್ ಆಫ್ ದಿ ಅರೇಬಿಯನ್ ಡೆಸರ್ಟ್. ಆಮೇಲೆ ಏನು ಮಾಡ್ತಾರೆ, ಅಕೇಡಿಯನ್ಸ್ ಅಂತ ಇರ್ತಾರೆ ಈ ಜಾಗದಲ್ಲಿ. ಓಕೆ, ಇವರು ಬಂದು ಈ ಜಾಗನ ಆಕ್ಯುಪೈ ಮಾಡಿಕೊಂಡು ಇವರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಕೇಡಿಯನ್ಸ್. ಸರಿನಾ? ದೀಸ್ ಆರ್ ನೋನ್ ಆ್ಯಸ್ ಸೆಮೈಟ್ಸ್. ಈ ಅಕೇಡಿಯನ್ಸ್ ಬಂದು ಒಂದು ಸೆಮಿಟಿಕ್ ಪೀಪಲ್ ಆಗಿರ್ತಾರೆ. ಸೆಮಿಟಿಕ್ ಅಂದರೆ ಇದೊಂದು ರೇಷಿಯಲ್ ಗ್ರೂಪ್ ಅಂತ. ನಾನು ಅದನ್ನು ನಿಮಗೆ ಪಿಕ್ಚರ್ಸ್ ಜೊತೆ ಜನನ ತೋರಿಸೋಣ ಅಂತ ಹೇಳಿದ್ರೆ ಯೂಟ್ಯೂಬ್ ಅವರು ಬ್ಲಾಕ್ ಮಾಡ್ತಾರೆ, ಅದೆಲ್ಲ ತೋರ್ಸೋಕ್ಕೆ ಬಿಡೋದಿಲ್ಲ. ಅದರಿಂದ ನಾನು ತೋರಿಸಲ್ಲ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಏನು ಸೆಮಿಟಿಕ್ ಪೀಪಲ್ ಅಂತ ಸರ್ಚ್ ಮಾಡಿ, ಅವ್ರದ್ದು ಇಮೇಜಸ್ಗಳೆಲ್ಲ ಬರುತ್ತೆ ನಿಮಗೆ. ಅದೇ ರೀತಿ ಮಂಗೋಲಾಯ್ಡ್ಸ್ ಬರ್ತಾರೆ, ಕಾಕೇಷಿಯನ್ಸ್ ಬರ್ತಾರೆ, ಅಥವಾ ನಾರ್ಡಿಕ್ ರೇಸಸ್ ಕೆಲವು ಬರುತ್ತೆ, ಅಥವಾ ಆಸ್ಟ್ರಲಾಯ್ಡ್ಸ್ ಬರ್ತಾರೆ. ಈ ಥರದ್ರಲ್ಲಿ ಸೆಮಿಟಿಕ್ ಅನ್ನೋದು ಕೂಡ ಒಂದು ಟೈಪ್ ಆಫ್ ಪೀಪಲ್. ಇಸ್ರೇಲ್ ಜಾಗದಲ್ಲಿ ಮತ್ತು ಪ್ಯಾಲೆಸ್ತೀನ್ ಜಾಗದಲ್ಲಿ ಇವರು ಕಾಣಿಸ್ತಾರೆ. ಅರೇಬಿಯನ್ ಇದರಲ್ಲೂ ಕೂಡ ಕಾಣಿಸ್ತಾರೆ ಸುಮಾರು ಜನ.
ಆ ಒಂದು ರೇಷಿಯಲ್ ಗ್ರೂಪ್ಗೆ ಸೇರಿರೋವಂಥವ್ರು. ಆಫ್ಟರ್ 1000 years ದೀಸ್ ಅಕೇಡಿಯನ್ಸ್ ಕೇಮ್ ಟು ಬಿ ರೂಲ್ಡ್ ಓವರ್ ಬೈ ಆಮೊರೈಟ್ಸ್. ನೋಡಿರಿ, ಒಂದು 1000 ವರ್ಷ ಆಗುತ್ತೆ ಇವರು ಅಕೇಡಿಯನ್ಸ್ ರೂಲ್ ಮಾಡ್ತಾ ಇರ್ತಾರೆ. 1000 ವರ್ಷ ಆದಮೇಲೆ ಆಮೊರೈಟ್ಸ್ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನಾನು ಮೇಲೆ ಹೇಳಿದ್ನಲ್ಲ ಹ್ಯಾಮುರಾಬಿ ಅಂತ ಹೇಳ್ಬಿಟ್ಟು, ಇವರು ಕೂಡ ಈ ಒಂದು ಆಮೊರೈಟ್ಸ್ಗೆ ಸೇರಿರೋಂಥ 3ನೇ ರಾಜ, ಅಥವಾ ಅದಕ್ಕೆ ಸೇರಿರೋ ರಾಜ, 3ನೇದಲ್ಲೇನು ಬೇಡ, ಈ ರೀತಿ ಇವರು ಕೂಡ ಒಂದು ಆಮೊರೈಟ್ಸ್ ಕೂಡ ಸೆಮಿಟಿಕ್ ಟ್ರೈಬ್ಗೆ ಸೇರಿರ್ತಾರೆ, ಈ ಹಮ್ಮುರಾಬಿ ಕಡೆಯವರು ಕೂಡ. ದಿ ಮೋಸ್ಟ್ ಫೇಮಸ್ ಕಿಂಗ್ ಆಫ್ ದಿ ಆಮೊರೈಟ್ಸ್ ವಾಸ್ ಹಮ್ಮುರಾಬಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ತುಂಬ ಫೇಮಸ್ ರಾಜ ಯಾರಪ್ಪ ಅಂತ ಹೇಳಿದ್ರೆ ಆಮೊರೈಟ್ಸಲ್ಲಿ ಹಮ್ಮುರಾಬಿ ಅಂತ. ಅವನೇನಕ್ಕೆ ಫೇಮಸ್ ಅದೆಲ್ಲ ಹೇಳಿದ್ದೀನಲ್ವ, ಹಾಗೆ. ಈ ಗಾಟ್ ಬಿಲ್ಟ್ ಎ ಫ್ಯಾಬ್ಯುಲಸ್ ಪ್ಯಾಲೇಸ್ ಫಾರ್ ಹಿಮ್ಸೆಲ್ಫ್ ಇನ್ ಬ್ಯಾಬಿಲೋನಿಯಾ. ಬ್ಯಾಬಿಲೋನಿಯಾದಲ್ಲಿ ಇವನು ಒಂದು ತುಂಬ ದೊಡ್ಡದೊಂದಂಥ ಒಂದು ಪ್ಯಾಲೇಸ್ ಕಟ್ಟಿಸ್ಕೊಳ್ತಾನೆ. ಈ ಫ್ರೇಮ್ಡ್ ದಿ ಕೋರ್ಟ್ಸ್ ಆಫ್ ಜಸ್ಟಿಸ್ ಆ್ಯಂಡ್ ಮೇಡ್ ಬ್ಯಾಬಿಲೋನಿಯಾ ಟು ಬಿ ಕನ್ಸಿಡರ್ಡ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟ್ ಕಿಂಗ್ಡಮ್ ಇನ್ ದಿ ಹೋಲ್ ಆಫ್ ಓಲ್ಡ್ ವರ್ಲ್ಡ್. ಇವನು ಯಾವ ರೀತಿ ಜಸ್ಟಿಸ್ ಅಂದರೆ ಲೀಗಾಲಿಟೀಸ್ ಯಾವ ಥರ ಮಾಡ್ತಾನೆ, ರೂಲ್ಸ್ ಯಾವ ಥರ ಮಾಡ್ತಾನೆ, ಅಡ್ಮಿನಿಸ್ಟ್ರೇಷನ್ ಯಾವ ಥರ ಮಾಡ್ತಾನೆ ಅಂದರೆ, ಆ ಟೈಮಲ್ಲಿದ್ದಂಥ ಕಂಟೆಂಪ್ರರಿ ವರ್ಲ್ಡಲ್ಲಿ ಬೇರೆ ಎಂಪೈರ್ಸಲ್ಲಿ ಅಥವಾ ಬೇರೆ ಸಿಟೀಸಲ್ಲಿ ಎಲ್ಲೂ ಕೂಡ ಈ ಥರ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲೂ ಕೂಡ ಇರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾನೆ. ದಿ ಹಿಟೈಟ್ಸ್ ಹೂ ಕೇಮ್ ಲೇಟರ್ ಆಕ್ಯುಪೈಡ್ ದಿ ವ್ಯಾಲಿ ಆ್ಯಂಡ್ ಡಿಸ್ಟ್ರಾಯ್ಡ್ ಆಲ್ ದಿ ಕುಡ್ ನಾಟ್ ಕ್ಯಾರಿ ಅವೇ. ಇದಾದಮೇಲೆ ಹಿಟೈಟ್ಸ್ ಬರ್ತಾರೆ. ನೋಡಿ, ಹಿಟೈಟ್ಸ್ ಬಗ್ಗೆ ನಾನು ನಿಮಗೆ ಈಜಿಪ್ಟ್ ಲೆಸನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ, ಅಥವಾ ಹೇಳಿದ್ನೋ ಇಲ್ವೋ ನೆನಪಿಲ್ಲ. ಈಜಿಪ್ಟಲ್ಲಿ ಕೂಡ ಅದು ಬರ್ತಾರೆ. ನೋಡಿ, ಈಜಿಪ್ಟ್ ಇದರಲ್ಲಿ ಒಬ್ಬ ರಾಮೆಸಿಸ್ ಅಂತ ರೂಲ್ ಮಾಡ್ತಾ ಇರ್ತಾನೆ, ಒಬ್ಬ ರಾಜ. ಆ ಟೈಮಲ್ಲಿ ಬಂದು ಹಿಟೈಟ್ ಬಂದು ಒಂದು ತುಂಬ ಸ್ಟ್ರಾಂಗ್ ಕಿಂಗ್ಡಮ್ ಆಗಿರುತ್ತೆ, ಸ್ಟ್ರಾಂಗ್ ಎಂಪೈರ್ ಆಗಿರುತ್ತೆ. ಈ ಜಾಗ ಎಲ್ಲ ರೂಲ್ ಮಾಡ್ತಾ ಇರ್ತಾರೆ ಅವರು, ಹಿಟೈಟ್ಸ್. ಓಕೆ, ಆ ಟೈಮಲ್ಲಿ ಬಂದು ಈ ಈಜಿಪ್ಷಿಯನ್ಸ್ಗೂ ಮತ್ತು ಹಿಟೈಟ್ಸ್ಗೂ ಕ್ಲ್ಯಾಶ್ ಆಗುತ್ತೆ. ಈ ಕ್ಲ್ಯಾಶಸ್ ಬಗ್ಗೆ ನೋಡಿ, ಹಳೆ ಕಾಲದಲ್ಲಿ ಯುದ್ಧಗಳು ನಡೆದಿತ್ತು ಅಂದರೆ ಅಲೆಕ್ಸಾಂಡರ್ ಇಂಡಿಯಾ ಮೇಲೆ ಯುದ್ಧ ಮಾಡ್ದ ಅಂತ ಬರೆದಿರ್ತಾರೆ, ಅಥವಾ ಇನ್ನೊಂದು ಯುದ್ಧದ ಮೇಲೆ ಬರೆದಿರ್ತಾರೆ. ಈ ಥರ ಬರೆದಿರೋದ್ರಲ್ಲಿ ತುಂಬ ಹಳೆಯ ಯುದ್ಧ ಯಾವುದಪ್ಪ ಅಂತೇಳಿದ್ರೆ ಈ ಯುದ್ಧನೇ, ಸರಿನಾ? ಈ ಯುದ್ಧದ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು, ಅದ್ರ ಬಗ್ಗೆ ಎಲ್ಲ ಕೂಡ ಬರೆದಿರೋದು ರೆಕಾರ್ಡ್ಸ್ಗಳು ಸಿಕ್ಕಿದೆ. ಆ ಹಿಟೈಟ್ಸ್, ಈ ಹಿಟೈಟ್ಸ್ ಬಗ್ಗೆ ನೋಡೋಣ ನೆಕ್ಸ್ಟ್. ಇವ್ರು ಏನು ಮಾಡ್ತಾರೆ, ಇವ್ರು ಬಂದು ಈ ಜಾಗನೆಲ್ಲ ಅಟ್ಯಾಕ್ ಮಾಡಿಬಿಟ್ಟು ಏನೇನಾಗುತ್ತೆ ಅದೆಲ್ಲ ತೊಗೊಂಡೋಗ್ಬಿಡ್ತಾರೆ. ಏನೇನು ತೊಗೊಂಡೋಗೋಕ್ಕಾಗಲ್ಲ ಅದನ್ನೆಲ್ಲ ಕೂಡ ಸುಟ್ಟಾಕ್ಬಿಡ್ತಾರೆ. ದೀಸ್ ಹಿಟೈಟ್ಸ್ ವೇರ್ ಡಿಫೀಟೆಡ್ ಬೈ ದಿ ಅಸಿರಿಯನ್ಸ್ ಹೂ ವೇರ್ ದಿ ಫಾಲೋವರ್ಸ್ ಆಫ್ ಅಸುರ, ದಿ ಡೆಸರ್ಟ್ ಗಾಡ್. ಈ ಹಿಟೈಟ್ಸ್ ಏನಿರ್ತಾರೆ, ಈ ಜಾಗದಲ್ಲಿ ಹಿಟೈಟ್ಸ್ ಇರ್ತಾರಲ್ಲ, ಇವ್ರನ್ನ ಬಂದು ಅಸಿರಿಯನ್ಸ್ ಅಂತ ಬರ್ತಾರೆ. ಇಲ್ಲಿಂದ ಆಶ್ಯೂರ್ ಮತ್ತು ನಿನೆವಾ ಅಂತ 2 ಜಾಗ ಇರುತ್ತೆ, ಅಲ್ಲಿಂದ ಬರ್ತಾರೆ ಇವರು. ನಿನೆವಾ ಬಂದು ಅವ್ರದ್ದು ಕ್ಯಾಪಿಟಲ್ ಸಿಟಿ, ಆಶ್ಯೂರ್ ಬಂದು ಅವ್ರದ್ದು ಒರಿಜಿನೇಟ್ ಅಂದರೆ ಎಲ್ಲಿಂದ ಬಂದರು ಅಂತ ಆ ಸಿಟಿ. ಆ ಸಿಟಿ ಹೆಸರು ಕೂಡ ಆಶ್ಯೂರ್ ಅಂತ, ದೇವ್ರ ಹೆಸರು ಕೂಡ ಆಶ್ಯೂರ್ ಅಂತ. ಈ ಆಶ್ಯೂರ್ನ ಡೆಸರ್ಟ್ ಗಾಡ್ ಅಂತ ಕರೀತಾರೆ. ಓಕೆ, ದಿ ಅಸಿರಿಯನ್ಸ್ ಆಕ್ಯುಪೈಡ್ ದಿ ಹೋಲ್ ಆಫ್ ವೆಸ್ಟ್ ಏಷ್ಯಾ ಆ್ಯಂಡ್ ಈಜಿಪ್ಟ್ ಟಿಲ್ ಅಬೌಟ್ 7th century BCE. 7th century BCEವರೆಗೂ ವೆಸ್ಟ್ ಏಷ್ಯಾ ಫುಲ್ಲು ಕೂಡ ಇವ್ರ ಕಂಟ್ರೋಲಲ್ಲೇ ಇರುತ್ತೆ. ಮತ್ತು ಈಜಿಪ್ಟ್ ಕೂಡ, ಕೆಲವು ಪಾರ್ಟ್ಸ್ ಆಫ್ ಈಜಿಪ್ಟ್ ಕೂಡ ಅಸಿರಿಯನ್ ಕಂಟ್ರೋಲಿಗೆ ಬಂದಿರುತ್ತೆ, ಸ್ವಲ್ಪ ವರ್ಷ ಮಾತ್ರ. ದೇ ಕಲೆಕ್ಟೆಡ್ ಟ್ಯಾಕ್ಸಸ್ ಫ್ರಮ್ ಆಲ್ ದಿ ಪೀಪಲ್. ಇವರು ಎಲ್ಲರ ಹತ್ರ ಕೂಡ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಮಾಮೂಲಿ ಇವಾಗ ಗೌರ್ಮೆಂಟ್ ಅವ್ರು ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅದೇ ರೀತಿ. ನೀವು ಓಕೆ ನಮ್ಮ ರೂಲಲ್ಲಿ ಇದ್ದೀರಲ್ವ, ನಮಗೆ ವರ್ಷಕ್ಕಿಷ್ಟು ಅಂತ ಹೇಳ್ಬಿಟ್ಟು ಅಥವಾ ಒಂದು ಬೆಳೆಗಿಷ್ಟು ಅಂತೇಳಿ ನಮಗೆ ಕೊಟ್ಬಿಡಬೇಕು ಅಂತ. ನೋಡಿ, ಇದು ಅಸಿರಿಯನ್ಸ್ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಇದೆ, ಆಯಿತಾ? ಇವರು ಈ ಕ್ರೂರತ್ವ ಅಂತ ಏನು ಹೇಳ್ತಾರೆ, ನೀವು ಯಾವ ಮೂವಿಯಲ್ಲೂ ಎಲ್ಲೂ ನೋಡಿರಲ್ಲ ನೀವು, ಅಷ್ಟು ಕ್ರೂರಿಗಳು ಇವರು, ಆಯಿತಾ? ಅದು ಏನೇನು ಕ್ರೂರತ್ವ ಮಾಡ್ತಾಯಿದೆ ಅಂತ ಹೇಳೋಕ್ಕೆ ಕೂಡ ಆಗಲ್ಲ, ಅಷ್ಟು ಭಯ ಬಿದ್ದುಬಿಡ್ತೀರ ನೀವು, ಅಷ್ಟು ಕ್ರೂರಿಗಳಿವರು. ಅವರು ಇವ್ರನ್ನ ಎಲ್ಲ ರೂಲ್ ಮಾಡ್ತಾ ಇರ್ತಾರೆ, ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಅನದರ್ ಸೆಮಿಟಿಕ್ ಟ್ರೈಬ್. ನೆಕ್ಸ್ಟ್ ಇನ್ನೊಂದು ಸೆಮಿಟಿಕ್ ಟ್ರೈಬ್ ಬರುತ್ತೆ, ಚಾಲ್ಡಿಯನ್ಸ್ ಅಂತೇಳಿ. ದೇ ರೀಎಸ್ಟಾಬ್ಲಿಷ್ಡ್ ಬ್ಯಾಬಿಲೋನಿಯಾ ಇನ್ 7th century BCE. ಇವರು ಬ್ಯಾಬಿಲೋನಿಯನ್ನ ರೀಎಸ್ಟಾಬ್ಲಿಷ್ ಮಾಡ್ತಾರೆ 7th century BCEಯಲ್ಲಿ, ಅಂದರೆ ಚೆನ್ನಾಗಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಡೆವಲಪ್ಡ್ ಇಟ್ ಇಂಟು ಎ ಪ್ರಾಮಿನೆಂಟ್ ಕ್ಯಾಪಿಟಲ್ ಆಫ್ ದಟ್ ಟೈಮ್. ಮತ್ತು ಅದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಕ್ಯಾಪಿಟಲ್ ಟೈಪು ರೆಡಿ ಮಾಡ್ತಾರೆ. ನೆಬುಚಾದ್ನೆಜರ್ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಅಮಾಂಗ್ ದೆಮ್. ಈ ನೆಬುಚಾದ್ನೆಜರ್ ಬಂದು ಈ ಅಸಿರಿಯನ್ಸ್ ಸೋತೋದ ಮೇಲೆ ಈ ನೆಬುಚಾದ್ನೆಜರ್ ಬರ್ತಾನೆ. ಅಸಿರಿಯನ್ಸ್ನ ಬಂದು ಒಬ್ಬ ರಾಜ ಸೋಲಿಸ್ತಾನೆ, ಅವನ ಹೆಸರು ನೆನಪಿಲ್ಲ ನನಗೆ. ಆ ರಾಜನ ಮಗ ಈ ನೆಬುಚಾದ್ನೆಜರ್ ದಿ ಸೆಕೆಂಡ್ ಅಂತೇಳಿ ಫುಲ್ ಹೆಸರು. ಅವನು ಗ್ರೇಟೆಸ್ಟ್ ರಾಜ ಅಂತ ಹೇಳ್ಬೋದು ಇದರಲ್ಲಿ. ಈ ಎನ್ಕರೇಜ್ ದಿ ಸ್ಟಡಿ ಆಫ್ ಸೈನ್ಸ್. ಇವನು ಸೈನ್ಸ್ನ ಸ್ಟಡಿ ಮಾಡೋದ್ರ ಬಗ್ಗೆ ತುಂಬ ಎನ್ಕರೇಜ್ ಮಾಡ್ತಾನೆ ಜನಗಳನ್ನೆಲ್ಲ. ಬಟ್ ದಿ ಚಾಲ್ಡಿಯನ್ಸ್ ಕೇಮ್ ಅಂಡರ್ ದಿ ಅಟ್ಯಾಕ್ ಆಫ್ ಪರ್ಷಿಯನ್ಸ್ ಇನ್ ದಿ 6th century BCE. ನೋಡಿ, ನಾನು ಚಾಲ್ಡಿಯನ್ಸ್ ಹೇಳಿದ್ನಲ್ಲ, ಅವ್ರನ್ನ ಬಂದು ಈ ನೆಬುಚಾದ್ನೆಜರ್ ಏನಿದ್ದಾರೆ ಇವನ್ನ ಬಂದು ಈ ಪರ್ಷಿಯನ್ಸ್ ಅಟ್ಯಾಕ್ ಮಾಡ್ತಾರೆ, ಈ ಒಂದು ಚಾಲ್ಡಿಯನ್ಸ್ನ. ಪರ್ಷಿಯನ್ಸ್ ಅಂದರೆ ನೀವು ಕೇಳಿರ್ಬೋದು, ಡೆರೈಸ್, ಜೆರ್ಕ್ಸಿಸ್ ಅಂತ ಕರೀತಾರೆ, ಡೆರೈಸ್ ಅಂತ ಕರೀತಾರೆ. ಓಕೆ, ಮತ್ತು ಈಜಿಪ್ಟಲ್ಲೂ ಕೂಡ ನಾನು ಹೇಳಿದ್ದೆ, ಇವ್ರು ಪರ್ಷಿಯನ್ಸು ಒಂದು ಸ್ವಲ್ಪ ಈಜಿಪ್ಟನ್ನ ರೂಲ್ ಮಾಡ್ತಾರೆ ಸ್ವಲ್ಪ ವರ್ಷ ಅಂತ. ಹಾಗೆ 200 years later, ಅಲೆಕ್ಸಾಂಡರ್ ಟ್ರಾನ್ಸ್ಫಾರ್ಮ್ ದಿಸ್ ಪ್ಲೇಸ್ ಆಫ್ ದಿ ಸೆಮಿಟಿಕ್ ಪೀಪಲ್ಸ್ ಇಂಟು ಎ ಗ್ರೀಕ್ ಪ್ರಾವಿನ್ಸ್.
ನೋಡಿ ಈ ಜಾಗ ಏನು ಹೇಳಿದೆ, ಈ ಜಾಗದಲ್ಲಿ ಬಂದು ಈ ಪೆರ್ಷಿಯನ್ಸ್ ರೂಲ್ ಮಾಡ್ತಾ ಇರ್ತಾರೆ. ಪೆರ್ಷಿಯನ್ಸ್ ಬಂದು ಈಗ ಅಳಬ್ರು ಏನಿದ್ರು ತುಂಬ ಕೆಟ್ಟವರೆಲ್ಲ ಇದ್ದರು, ಅಸಿರಿಯನ್ಸ್ ಅವರೆಲ್ಲ ಇದ್ದರು, ಮತ್ತು ಸ್ಯಾರ್ಗೋನೆಲ್ಲ ಕೆಟ್ಟವನು ಆ ಥರ ಎಲ್ಲ ಹೇಳಿದ್ನಲ್ಲ, ತುಂಬ ಕ್ರೂರಿಗಳು ಅಂತ. ಅವ್ರನ್ನೆಲ್ಲರನ್ನೂ ಬಂದು ಪೆರ್ಷಿಯಾದಿಂದ, ಇರಾನ್ ಜಾಗದಿಂದ ಒಂದು ಡೈನೆಸ್ಟಿ ಬಂದಿರುತ್ತೆ, ಚಾಲ್ಡಿಯನ್ಸ್ ಅಂತೇಳಿ. ನಾನು ಹೇಳಿದ್ನಲ್ಲ ಈಗ ಡೆರಾಯಿಸ್ ಮತ್ತು ಜೆರ್ಕ್ಸಿಸ್ ಅಂತ. ಅವರ ಡೈನೆಸ್ಟಿ ಇದನ್ನು ಫುಲ್ಲು ಆಕ್ಯುಪೈ ಮಾಡಿಕೊಂಡು ಅವರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದು ಸ್ವಲ್ಪ ಶಾಂತಿಯುತವಾಗಿ ರೂಲ್ ಮಾಡ್ತಾ ಇಲ್ಲ, ಆ ಥರನೇ ರೂಲಿಂಗ್ ಇರುತ್ತೆ. ಅಂದರೆ ಗಲಾಟೆಗಳು ಅಲ್ಲಿ ಇಲ್ಲಿ ಆಗುತ್ತೆ, ಯುದ್ಧಗಳಾಗುತ್ತೆ, ಗಲಾಟೆಗಳಾಗುತ್ತೆ. ಆದರೆ ಪ್ರೀವಿಯಸ್ಲಿ ಇದ್ದಂಥವ್ರು ಕಂಪೇರ್ ಮಾಡಿದ್ರೆ ಇವರು ಚೆನ್ನಾಗೇ ರೂಲ್ ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ, ಅಲೆಕ್ಸಾಂಡರ್ ಬಗ್ಗೆ ನೀವು ಕೇಳಿರ್ಬೋದು. ಓಕೆ, ಮ್ಯಾಸಿಡೋನಿಯಾ ಅಥವಾ ಗ್ರೀಕ್ ಅಂದ್ಕೊಳ್ಳಿ, ಮ್ಯಾಸಿಡೋನಿಯಾ ಅದೆಲ್ಲ ಗೊತ್ತಾಗಲ್ಲ. ಗ್ರೀಕಿಂದ ಬರ್ತಾನೆ ಒಬ್ಬ ಅಲೆಕ್ಸಾಂಡರ್ ಅಂತೇಳಿ, ಅಲೆಕ್ಸಾಂಡರ್ ದಿ ಗ್ರೇಟ್. ಅವನು ಬಂದು ಇಲ್ಲಿ ಡೆರಾಯಸ್ ಅಂತ ಒಬ್ಬ ರಾಜ ರೂಲ್ ಮಾಡ್ತಾ ಇರ್ತಾನಲ್ಲ, ಅವನ್ನ ಸೋಲಿಸ್ಬಿಟ್ಟು ಅವನ್ನ ಯಾರೋ ಸಾಯಿಸಿಬಿಡ್ತಾರೆ. ಅಲೆಕ್ಸಾಂಡರ್ ರಾಜ ಆಗ್ತಾನೆ ಆ ಜಾಗಕ್ಕೆ. ಇವನು ರಾಜ ಆದಮೇಲೆ ಇಲ್ಲಿ ಏನೇನು ಸೆಮಿಟಿಕ್ ಪೀಪಲ್ ಇದ್ದರು ಅವ್ರ ಜೊತೆಗೆ ಈ ಗ್ರೀಕ್ ಅಥವಾ ಗ್ರೀಸಿಂದ ಮತ್ತು ಮೆಸಿಡೋನಿಯಿಂದ ಕರ್ಕೊಂಬಂದಿರೋಂಥ ಜನಗಳನ್ನೆಲ್ಲ ಅಲ್ಲಿ ಸೆಟಲ್ ಮಾಡಿಸ್ತಾನೆ. ನೀವು ಇಲ್ಲೇ ಜೀವನ ಮಾಡಿರಿ ಅಂದ್ಬಿಟ್ಟು ಅವ್ರಿಗೊಂದೊಂದು ಪೋಸ್ಟ್ ಕೊಡೋದು, ಕೆಲಸಗಳು ಕೊಡೋದು, ರೂಲ್ ಮಾಡೋಕ್ಕೊಂದು ಸ್ಯಾಟ್ರಾಪ್ಸ್ ಅಂತಾರೆ, ಆ ರೀತಿ ಅಪಾಯಿಂಟ್ ಮಾಡೋದು, ಅದೆಲ್ಲ ಕೂಡ ಮಾಡ್ತಾನೆ. ಆಫ್ಟರ್ ದಿ ರೂಲರ್ಸ್ ಆಫ್ ದಿ ರೋಮನ್ಸ್ ಆ್ಯಂಡ್ ಟರ್ಕ್ಸ್ ಹು ಫಾಲೋಡ್ ಅಲೆಕ್ಸಾಂಡರ್, ದಿಸ್ ಸಿವಿಲೈಸೇಷನ್ ಡಿಕ್ಲೈನ್ಡ್ ಆ್ಯಂಡ್ ಟರ್ನ್ಡ್ ಇನ್ ಟು ಎ ವಿಲ್ಡರ್ನೆಸ್. ನೋಡಿರಿ, ಆಮೇಲೆ ಅಲೆಕ್ಸಾಂಡರ್ ಹೋದ್ಮೇಲೆ ಬಂದು ಕೆಲವು ಸ್ಯಾಟ್ರಾಪ್ಸ್ ಎಲ್ಲ ರೂಲ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಸ್ವಲ್ಪ ಈ ರೋಮನ್ ಎಂಪೈರ್, ಬೈಜೆಂಟೈನ್ ಎಂಪೈರ್ ಸ್ವಲ್ಪ ಜನ ರೂಲ್ ಮಾಡ್ತಾರೆ. ಅದಾದಮೇಲೆ ಸ್ಯಾಸಿನಿಡ್ಸ್ ಬರ್ತಾರೆ, ಅವರು ಒಂದು ಸ್ವಲ್ಪ ರೂಲ್ ಮಾಡ್ತಾರೆ. ಆಮೇಲೆ ಬಂದು ಇದು ಟರ್ಕ್ಸ್ ಅಂಡರ್ಗೆ ಬರುತ್ತೆ. ಓಕೆ, ಆಟೋಮನ್ ಟರ್ಕ್ಸ್ಗೂ ಬರುತ್ತೆ. ಆಮೇಲೆ ಈ ರೀತಿಯೆಲ್ಲ ಆಗುತ್ತೆ. ಆಮೇಲೆ ಇದೆಲ್ಲ ಬಂದು ಒಂದು ವಿಲ್ಡರ್ನೆಸ್ ಥರ ಕ್ರಿಯೇಟ್ ಆಗಿಬಿಡುತ್ತೆ. ಈಗಲೂ ಕೂಡ ನೀವು ನೋಡ್ಬೋದು, ಇಲ್ಲಿ ನೀವೇನೇನು ಐಸಿಸ್ ಅದು ಇದು ಟೆರರಿಸ್ಟ್ ಆರ್ಗನೈಸೇಷನ್ ಅದೆಲ್ಲ ಕೇಳ್ತೀರಾ, ಅದೆಲ್ಲ ಕೂಡ ಈ ರೀಜನಲ್ಲೇ ನಡೀತಾ ಇರೋದು ಜಾಸ್ತಿ, ಈ ಮೆಸೊಪೊಟೇಮಿಯಾ ರೀಜನಲ್ಲಿ. ಈ ಸೈಡ್ ಇರಾನಲ್ಲಿ ಅಷ್ಟೇನಿಲ್ಲ. ಓಕೆ, ಈ ಕಡೆ ಟರ್ಕಿಯಲ್ಲಿ ಅಷ್ಟೇನಿಲ್ಲ, ಸೌದಿ ಅರೇಬಿಯಾ ಕಡೆ ಅಷ್ಟೇನಿಲ್ಲ. ಈ ಸಿರಿಯಾ ಏನಿದೆ, ಇರಾಕ್ ಏನಿದೆ, ಮತ್ತು ಈ ಜಾಗಗಳಲ್ಲಿ ತುಂಬ ನಡೆಯುವಂಥದ್ದು. ಓಕೆ, ಇಲ್ಲಿಗೆ ಇದು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಮುಗೀತು. ಏನಾದರೂ ಡೌಟ್ಸ್ ಇತ್ತಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ಏನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಮತ್ತು ಇದ್ರ ಬಗ್ಗೆ ನೀವು ಏನಾದ್ರು ಫರ್ದರ್ ಸ್ಟಡೀಸ್ ಮಾಡಬೇಕು ಅಂದರೆ ನಿಮಗೆ ಎಷ್ಟೊಂದು ಡಾಕ್ಯುಮೆಂಟ್ರಿ ಸಿಗುತ್ತೆ. ಓಕೆ, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಬಗ್ಗೆ, ಬ್ಯಾಬಿಲೋನಿಯಾ ಬಗ್ಗೆ, ಅಸಿರಿಯನ್ಸ್ ಬಗ್ಗೆ ಅದೆಲ್ಲ ನೋಡಿ ಫರ್ದರ್ ನಿಮ್ಗೆ ಇನ್ನೇನಾದರೂ ತಿಳ್ಕೊಳ್ಬೇಕು ಅಂದರೆ. ಇಲ್ಲ ಇಷ್ಟೇ ಸಾಕು ನಮಗೆ ಅಂತ ಹೇಳಿದ್ರೆ ಇಲ್ಲಿಗೆ ಸಾಕು. ಇದೆಲ್ಲ ಒಳ್ಳೊಳ್ಳೆ ಕಥೆಗಳೆಲ್ಲ ಬರುತ್ತೆ, ಸ್ಟಡಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೂ ಓಕೆ. ಓಕೆ, ಥ್ಯಾಂಕ್ ಯು. ಹಲೋ ಎವ್ರಿವನ್, ಚಾಪ್ಟರ್ 4 ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ದಿ ವರ್ಲ್ಡ್. ನೋಡಿ, ಈ ಚಾಪ್ಟರ್ದು ಆಲ್ರೆಡಿ 2 ವಿಡಿಯೋಸ್ ಅಪ್ಲೋಡ್ ಆಗಿದೆ, ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ. ಈ ವಿಡಿಯೋ ಬಂದು ಪಾರ್ಟ್ 3. ಪಾರ್ಟ್ 1ನಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ ಹೇಳಿದ್ದೀನಿ, ಪಾರ್ಟ್ 2ಅಲ್ಲಿ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಬಗ್ಗೆ ಹೇಳಿದ್ದೀನಿ. ಈ ಪಾರ್ಟ್ 3ಯಲ್ಲಿ ಈ ವಿಡಿಯೋದಲ್ಲಿ ನಾನು ಚೈನೀಸ್ ಸಿವಿಲೈಸೇಷನ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ದಿ ಚೈನೀಸ್ ಸಿವಿಲೈಸೇಷನ್ ಎಲ್ಲಿ ಬರುತ್ತೆ ನೋಡಿ, ಇಂಡಿಯಾ ಇಲ್ಲಿದೆಯಲ್ಲ, ಇಂಡಿಯಾಯಿಂದ ರೈಟ್ ಸೈಡ್ ಈ ಕಡೆ ಹೋದರೆ ಈಸ್ಟ್ ಕಡೆಗೆ ಇಲ್ಲಿ ಬರುತ್ತೆ ನೋಡಿ. ಈಗ ಏನು ಪ್ರೆಸೆಂಟ್ ಡೇ ಚೈನಾ ಇದೆ, ಮಾಡರ್ನ್ ಚೈನಾ, ಇಷ್ಟೆಲ್ಲ ಹಳೆ ಕಾಲದಲ್ಲಿ ಚೈನೀಸ್ ಸಿವಿಲೈಸೇಷನ್ ಆಗಿರಲಿಲ್ಲ. ಈಗ ಇಂಡಿಯಾದಲ್ಲೂ ಅಷ್ಟೇ, ಇಂಡಿಯಾ ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ಮಾತ್ರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದ್ದಿದ್ದು. ಅದೇ ರೀತಿ ಚೈನಾ ಇಷ್ಟು ದೊಡ್ಡದಿದ್ರೂ ಕೂಡ ಇಷ್ಟರಲ್ಲಿ ಮಾತ್ರ ಈ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು. ಓಕೆ, ಎಲ್ಲ ಕಡೆ ಸೇಮ್ ಕಾಮನ್. It is a special feature of all ancient civilizations that they are established on river plains. ನೋಡಿ, ನಾನು ಆಲ್ರೆಡಿ ನಿಮಗೆ ಪಾರ್ಟ್ 2 ಮತ್ತು ಪಾರ್ಟ್ 1ನಲ್ಲಿ ಹೇಳಿದಾಗೆ ಪ್ರತಿಯೊಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಗಬೇಕು ಅಂದರೂ ಕೂಡ ಅಲ್ಲಿ ಯಾವುದಾದ್ರು ದೊಡ್ಡ ನದಿ ಇರಬೇಕು, ಇಲ್ಲ ದೊಡ್ಡ ಕೆರೆ ಇರಬೇಕು, ಈ ಥರ ರಿವರ್ ಅಥವಾ ಒಂದು ಯಾವುದಾದ್ರು ಲೇಕ್ ಅದಕ್ಕೆ ಸೋರ್ಸ್ ಆಗಿರುತ್ತೆ. ದಿ ಚೈನೀಸ್ ಸಿವಿಲೈಸೇಷನ್ ವಾಸ್ ನೋ ಎಕ್ಸೆಪ್ಷನ್. ಅಂದರೆ ಚೈನೀಸ್ ಸಿವಿಲೈಸೇಷನ್ ಕೂಡ ಇದಕ್ಕೆ ಯಾವುದೇ ರೀತಿ ಎಕ್ಸೆಪ್ಷನ್ ಅಲ್ಲ. ಇಲ್ಲೂ ಕೂಡ ನದಿ ಮೇಲೇ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿತ್ತು. But the river which led to the establishment of Chinese civilization was known as China's Sorrow.
ಆದರೆ ಈಗ ನೈಲ್ ನದಿ ಏನಂತ ಹೇಳ್ತೀವಿ, ಈಗ ಈಜಿಪ್ಟ್ಗೆ ವರ ಅಂತ ಕರಿತೀವಿ ನಾವು. ಹಾಗೆ ಇಂಡಿಯಾಗೆ ಇಂಡಸ್ ನದಿ ಏನಿತ್ತು ಇದು ವರ ಅಂತ ಕರಿತೀವಿ. ಅದೇ ರೀತಿ ಮೆಸೊಪೊಟೇಮಿಯನ್ ಸಿವಿಲೈಸೇಷನಲ್ಲಿ ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ಬಂದು ತುಂಬ ಹೆಲ್ಪ್ ಮಾಡುತ್ತೆ. ಆದರೆ ಚೈನೀಸ್ ಸಿವಿಲೈಸೇಷನಲ್ಲಿ ಬಂದು ಚೈನಾ ಸಾರೋ ಅಂತ ಕರೀತಾರೆ ಆ ನದಿನ. ಯೆಲ್ಲೋ ರಿವರ್ ಅಂತ ಒಂದು ಬರುತ್ತೆ, ಅದನ್ನು ಏನಕ್ಕೆ ಆ ಥರ ಕರೀತಾರೆ ಅಂತ ಹೇಳಿದ್ರೆ ನೋಡಿ, ದಿಸ್ ವಾಸ್ ದಿ ವಾಂಗ್ ಹೋ ರಿವರ್ ಅಂತ. ವಾಂಗ್ ಹೋ ಅಂದರೆ ಅದಕ್ಕೆ ಚೈನೀಸಲ್ಲಿ ವಾಂಗ್ ಹೋ ಅಂತಾರೆ. ನಾವೆಲ್ಲ ಇಂಗ್ಲೀಷ್ ಪ್ರೊನೌನ್ಸಿಯೇಷನಲ್ಲಿ ಅದು ಆಗಲ್ಲ ಅಂದ್ಬಿಟ್ಟು ಯೆಲ್ಲೋ ರಿವರ್ ಅಂತ ಕರೆಯೋದು. ವಾಂಗ್ ಅಂತ ಹೇಳಿದ್ರೆ ಯೆಲ್ಲೋ ಅಂತ ಅರ್ಥ. ನೋಡಿ, ಆಫ್ಟರ್ ದಿ ಫ್ಲಡ್ಸ್ ದಿಸ್ ರಿವರ್ ಚೇಂಜ್ ಇಟ್ಸ್ ಕೋರ್ಸ್ ಇನ್ ಅನ್ ಅನ್ಪ್ರಿಡಿಕ್ಟಬಲ್ ಮ್ಯಾನರ್ ಆ್ಯಂಡ್ ಅನ್ಇಂಡೇಟೆಡ್ ಹೌಸಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ನೋಡಿ, ಪ್ರತಿ ಸರಿ ಏನಾದರೂ ಮಳೆ ಬಂದಾಗ ಕೂಡ ಜಾಸ್ತಿ ಮಳೆ ಆಯಿತು ಅಂತ ಹೇಳಿದ್ರೆ ನದಿ ಹರಿತಾ ಇರೋವಂಥ ನದಿ ದಿಕ್ಕನ್ನೇ ಚೇಂಜ್ ಮಾಡಿಬಿಟ್ಟು ಬೇರೆ ಕಡೆ ಹರ್ಕೊಂಡು ಊರುಗಳ ಮೇಲೆ ಹರ್ಕೊಂಡು ಹೋಗ್ಬಿಡುತ್ತೆ. ಇದರಿಂದ ಅಲ್ಲಿ ಮನೆಗಳಿರ್ಬೋದು ಅಥವಾ ಅಗ್ರಿಕಲ್ಚರಲ್ ಜಮೀನು ಇರ್ಬೋದು, ಇದೆಲ್ಲ ಕೂಡ ಹಾಳಾಗೋಗೋದು. ಜೊತೆಗೆ ಇವರೇನಾದರೂ ಒಂದು ಕಾಲುವೆ ಥರ ಏನಾದರೂ ತೋಡ್ಬಿಟ್ಟು, ಕೆನಾಲ್ಸ್ ಥರ ಏನಾದರೂ ತೋಡ್ಬಿಟ್ಟು ಅಗ್ರಿಕಲ್ಚರ್ ಮಾಡ್ತಾಯಿದ್ರು ಅಂದರೆ ಆ ಕೆನಾಲ್ಸ್ ಎಲ್ಲ ಕೂಡ ಈ ಮಣ್ಣು ಏನು ಬರುತ್ತೆ ಫ್ಲಡ್ಸ್ ಬಂದಾಗ ಆ ಮಣ್ಣು ತುಂಬಿಕೊಂಡು ಆ ಕೆನಾಲ್ಸ್ ಎಲ್ಲ ಮುಚ್ಕೊಂಡು ಹೋಗೋದು. ಇದರಿಂದ ಅವ್ರು ಏನು ಮಾಡಿದ್ರು ಕೂಡ ಸಸ್ಟೈನ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಇಟ್ ವುಡ್ ರೆಂಡರ್ ಆಲ್ ದಿ ಕೆನಾಲ್ಸ್ ಯೂಸ್ಲೆಸ್, ಆಲ್ರೆಡಿ ಹೇಳ್ದಾಗೆ. ದಿಸ್ ವಾಸ್ ದಿ ರೀಸನ್ ದ ಪೀಪಲ್ ಆಫ್ ದಟ್ ಏರಿಯಾ ರೆಫರ್ ಟು ಇಟ್ ಆಸ್ ದಿ ಸಿಂಬಲ್ ಆಫ್ ಸಾರೋ. ಅದಕ್ಕೆ ಅಲ್ಲಿದ್ದಂಥ ಜನ, ಸುತ್ತಮುತ್ತ ಇದ್ದಿದ್ದಂಥ ಜನ ಇದು ಸಿಂಬಲ್ ಆಫ್ ಸಾರೋ ಅಂತ ಕರಿತಾ ಇದ್ರು. ಯಾಕಂದರೆ ಒಂದು ಸರಿ ಫ್ಲಡ್ ಬಂತ ಹೇಳಿದ್ರೆ ಮನೆ ಮಠ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಎಷ್ಟೊಂದು ಜನ ಸತ್ತು ಹೋಗ್ತಾ ಇರ್ತಾರೆ ಅಥವಾ ಅವ್ರ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇರುತ್ತೆ. ಅದರಿಂದ ಇದನ್ನ ಚೈನಾ ಸಾರೋ ಅಂತ ಕೂಡ ಕರಿತಾ ಇರ್ತಾರೆ. According to archaeological evidences, the first ruling family of the Chinese civilization was the Shang dynasty. ನೋಡಿ, ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಪ್ರಕಾರ ಮೊದಲನೇ ಚೈನೀಸ್ ಸಿವಿಲೈಸೇಷನಲ್ಲಿ ಮೊದಲನೇ ಡೈನೆಸ್ಟಿ ಯಾವುದು ಅಂದರೆ ಶ್ಯಾಂಗ್ ಡೈನೆಸ್ಟಿ ಅಂತ. ಈಗ ಇಂಡಿಯಾದಲ್ಲಿ ನಾವು ಮೌರ್ಯಾಸ್, ಕುಶಾನಸ್ ಅಂತ ಹೇಳ್ತೀವಲ್ವಾ, ಹೊಯ್ಸಳಸ್ ಅಂತೆಲ್ಲ ಹೇಳಿ, ಆ ರೀತಿಯೇ ಚೈನೀಸ್ ಸಿವಿಲೈಸೇಷನಲ್ಲಿ ಮೊದಲನೇದು ಬಂದು ಶ್ಯಾಂಗ್ ಡೈನೆಸ್ಟಿ ಅಂತ. ಇಟ್ ರೂಲ್ಡ್ ಇನ್ ದ ಪೀರಿಯಡ್ ಬಿಟ್ವೀನ್ 18th century BCE ಆ್ಯಂಡ್ 12th century BCE. ಇವ್ರು ಎಲ್ಲಿಂದ ಎಲ್ಲಿವರೆಗೂ ರೂಲ್ ಮಾಡ್ತಾರೆ? 18th century BCE ಅಂದರೆ 3800 years ಬ್ಯಾಕ್. ಓಕೆ, 2000 + 1800 ಅಲ್ಲಿಂದ ಹಿಡಿದು 12th centuryವರೆಗೂ ಅಂದರೆ ಆಲ್ಮೋಸ್ಟ್ ಆಲ್ 600 years. 12th century ಅಂದರೆ 3200 years ಬ್ಯಾಕ್, ಅಲ್ಲಿವರೆಗೂ ಇವರು ರೂಲ್ ಮಾಡ್ತಾರೆ. ಅಂಡರ್ ದಿ ರೂಲ್ ಆಫ್ ದಿಸ್ ಡೈನೆಸ್ಟಿ ದಿ ಪೀಪಲ್ ಹ್ಯಾಡ್ ಡೆವಲಪ್ಡ್ ಎ ವಂಡರ್ಫುಲ್ ಕಲ್ಚರ್ ಬೈ 14th century BCE. ನೋಡಿ, ಇವ್ರು ರೂಲ್ ಮಾಡೋವಾಗ ಒಂದು ಪ್ರಿಮಿಟಿವ್ ಚೈನೀಸ್ ಕಲ್ಚರ್ ಅನ್ನೋದು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇವಾಗ ಇಂಡಿಯನ್ ಕಲ್ಚರ್ ಅಂತ ಹೇಳಿದ್ರೆ ಹಳೆ ಕಾಲದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತೊಗೊಳ್ತೀವಲ್ವಾ, ಅದೇ ರೀತಿ ಚೈನೀಸ್ ಕಲ್ಚರ್ ಅಂತ ತೊಗೊಂಡ್ರೆ ಇಲ್ಲಿ ಮೊದಲನೇದಾಗಿ ಸ್ಟಾರ್ಟ್ ಆಗುವಂಥದ್ದು. ದಿ ಶ್ಯಾಂಗ್ ಡೈನೆಸ್ಟಿ ವಾಸ್ ಓವರ್ಪವರ್ಡ್ ಬೈ ದಿ ನೈಬರಿಂಗ್ ಶೌ ಡೈನೆಸ್ಟಿ. ನೋಡಿ, CHAU ಅಂತ ಇದೆ, ನಾರ್ಮಲ್ ಆಗಿ ಇದನ್ನು ZHOU ಆ ರೀತಿ ಕೂಡ ಕರೀತಾರೆ. ಎರಡು ಒಂದೇನೆ, ಪ್ರೊನೌನ್ಸಿಯೇಷನ್ ನಾವು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತೊಗೊಂಡ್ರೆ ಚೇಂಜ್ ಆಗುತ್ತೆ. ಅದಕ್ಕೆ ನಿಮ್ಗೆಲ್ಲಾದರೂ ಕ್ವಶನ್ ಪೇಪರಲ್ಲಿ ಅಲ್ಲಿ ಇಲ್ಲಿ ZH ಅಥವಾ ZHOU ಅಂತ ಬಂದರೆ ಅದು ಇದೇ ಡೈನೆಸ್ಟಿ, ಓಕೆ, ಬೇರೆದಲ್ಲ. ಈ ಶ್ಯಾಂಗ್ ಡೈನೆಸ್ಟಿನ ಬಂದು ಈ ಝೌ ಡೈನೆಸ್ಟಿ ಅವರು ಏನು ಮಾಡ್ತಾರೆ ಅಥವಾ ಶೌ ಡೈನೆಸ್ಟಿ ಅವರು ರೀಪ್ಲೇಸ್ ಮಾಡ್ತಾರೆ, ಅವ್ರನ್ನ ಸೋಲಿಸ್ಬಿಟ್ಟು ಓಡಿಸ್ಬಿಡ್ತಾರೆ. ದಿ ಝೌ ಡೈನೆಸ್ಟಿ ಕಂಟಿನ್ಯೂಡ್ ದಿ ಗುಡ್ ಟ್ರೆಡಿಷನ್ಸ್ ಆಫ್ ದಿ ಶ್ಯಾಂಗ್ ಕಲ್ಚರ್ ಆ್ಯಂಡ್ ರೂಲ್ ಟಿಲ್ 250 BCE. ನೋಡಿ, ಈ ಝೌ ಡೈನೆಸ್ಟಿ ಅವ್ರು ಏನು ಮಾಡ್ತಾರೆ, ಈ ಚೈನೀಸ್ ಕಲ್ಚರ್ ಅಥವಾ ಇವ್ರ ಕಲ್ಚರ್ ಏನಿತ್ತು ಶ್ಯಾಂಗ್ ಟೈಮಲ್ಲಿ ಆ ಕಲ್ಚರ್ನೆಲ್ಲ ಕಾಪಾಡಿಕೊಂಡು ಅದೇ ರೀತಿಯೇ ಇವ್ರನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇವರು ಬಂದು 250 BCE ಅಂದರೆ 12th century BCE ಇಂದ ಹಿಡಿದು 250 BCEವರೆಗೂ ಆಲ್ಮೋಸ್ಟ್ ಆಲ್ 900 years ಇವರು ರೂಲ್ ಮಾಡ್ತಾರೆ. ಇನ್ ದಿ ಝೌ ಡೈನೆಸ್ಟಿ ದೇರ್ ವಾಸ್ ಎ ಸೆಕ್ಷನ್ ಆಫ್ ಅಫಿಷಿಯಲ್ಸ್ ಬಿಲೋ ದಿ ಕಿಂಗ್ಸ್. ನೋಡಿ, ಝೌ ಡೈನೆಸ್ಟಿಯಲ್ಲಿ ಏನಂದರೆ ಇವರು ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ ಫಾರ್ಮ್ ಮಾಡ್ತಾರೆ. ಅಂದರೆ ಈಗ ಒಬ್ಬ ರಾಜ ಇರ್ತಾನೆ ಅಂದ್ಕೊಳ್ಳಿ, ರಾಜನ ಅಂಡರ್ಲಿ ಎಷ್ಟೊಂದು ಜನ ಆಫೀಸರ್ಸ್ ಇರ್ತಾರೆ. ಈಗ ಇಲ್ಲಿ CM ಅಂಡರ್ಲಿ ಮಿನಿಸ್ಟರ್ಗಳು, IAS ಆಫೀಸರ್ಸ್ ಇದ್ದಾಗೆ ಅವಾಗೂ ಕೂಡ ದಿ ಕಿಂಗ್ ಅಲಾಟೆಡ್ ಪೋರ್ಷನ್ಸ್ ಆಫ್ ಲ್ಯಾಂಡ್ ಟು ದಿ ಅಫಿಷಿಯಲ್ಸ್. ಈ ರಾಜ ಏನು ಮಾಡ್ತಾ ಇರ್ತಾನೆ, ಒಂದು ಚಿಕ್ಕ ಚಿಕ್ಕ ಪೀಸ್ ಅಂದರೆ 1 ಊರು 5 ಊರು ಈ ಥರ ಎಲ್ಲ ಡಿವೈಡ್ ಮಾಡಿಬಿಟ್ಟು ಅದಕ್ಕೆ ಒಬ್ಬೊಬ್ಬ ಅಫಿಷಿಯಲ್ ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಮಾಡ್ತಾ ಇರ್ತಾನೆ, ಮ್ಯಾಜಿಸ್ಟ್ರೇಟ್ ಥರ, ಇನ್ನೊಂದು ಥರ, ಆ ರೀತಿ. ಇನ್ ರಿಟರ್ನ್ ಫಾರ್ ದಟ್ ದಿ ಅಫಿಷಿಯಲ್ ಸಪೋರ್ಟೆಡ್ ದಿ ಕಿಂಗ್ ಡ್ಯೂರಿಂಗ್ ಬ್ಯಾಟಲ್ಸ್. ಈ ಥರ ಇದನ್ನು ಕೊಟ್ಟಿದ್ದಕ್ಕೋಸ್ಕರ ಏನು ಮಾಡ್ತಾರೆ ಅಫಿಷಿಯಲ್ಸ್ ಎಲ್ಲ, ಯುದ್ಧಗಳೇನಾದರೂ ನಡೆದಾಗ ಅಥವಾ ಗಲಾಟೆ ಏನಾದರೂ ನಡೀತು ಅಂದರೆ ಈ ಅಫಿಷಿಯಲ್ಸು ರಾಜನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಂದರೆ ದುಡ್ಡು ಕಾಸು ಕೊಡೋದಿರ್ಬೋದು, ಸೈನಿಕರನ್ನ
In the social stratification, the communities in the next level were the merchants and craftsmen. ಈಗ ಸೊಸೈಟಿಯಲ್ಲಿ ಹೈರಾರ್ಕಿಯಲ್ಲಿ ಇಲ್ಲೂ ಕೂಡ ರಾಜ ಆದ್ಮೇಲೆ ಮಂತ್ರಿ ಈ ಥರ ಇರುತ್ತಲ್ವ ಹಳೆ ಕಾಲದಲ್ಲಿ, ಅದೇ ರೀತಿ ಚೈನೀಸ್ ಇದರಲ್ಲೂ ಕೂಡ ಮೊದಲು ರಾಜ ಇರ್ತಾನೆ, ಅದಾದಮೇಲೆ ರಾಜನ ಅಂಡರ್ ಇರೋಂಥ ಅಫಿಷಿಯಲ್ಸ್ ಬರ್ತಾರೆ, ಅವರಾದಮೇಲೆ ಮರ್ಚೆಂಟ್ಸ್ ಅಂದರೆ ವ್ಯಾಪಾರಿಗಳು ಬರ್ತಾರೆ, ಅದಾದಮೇಲೆ ಬಂದು ಕ್ರಾಫ್ಟ್ಸ್ಮೆನ್ ಅಂದರೆ ಈಗ ಸಿಲ್ಕ್ ಬಟ್ಟೆ ನೇಯುವಂಥವ್ರು, ಪಾಟ್ ಮಾಡೋವಂಥವ್ರು, ಈ ರೀತಿ ಬೇರೆ ವಿದ್ಯೆಗಳು ಕಲ್ತಿರ್ತಾರಲ್ಲ, ಕಾರ್ಪೆಂಟ್ರ್ ಇರ್ಬೋದು, ಇವರೆಲ್ಲ ಕೂಡ ಬರ್ತಾರೆ. ಅಪಾರ್ಟ್ ಫ್ರಮ್ ದೆಮ್ ವಿ ಕ್ಯಾನ್ ಫೈಂಡ್ ಎ ಗ್ರೇಟ್ ಮೆಜಾರಿಟಿ ಆಫ್ ಪೆಸೆಂಟ್ಸ್ ಆಸ್ ವೆಲ್. ಇದಲ್ದಾಗೆ ಎಷ್ಟೊಂದು ಪೆಸೆಂಟ್ಸ್ ಕೂಡ ಸಿಗ್ತಾರೆ. ಪೆಸೆಂಟ್ಸ್ ಅಂತ ಹೇಳಿದ್ರೆ ನೋಡಿ, ನಾನು ಎಷ್ಟೊಂದು ವಿಡಿಯೋಲಿ ಹೇಳ್ತಾ ಇರ್ತೀನಿ, ಪೆಸೆಂಟ್ಸ್ ಅಂದರೆ ಫಾರ್ಮರ್ ಥರನೇ, ಏನು ಡಿಫ್ರೆನ್ಸ್ ಏನು ಅಷ್ಟು ಬರಲ್ಲ. ಆದರೆ ಇವ್ರಿಗೆ ಲ್ಯಾಂಡ್ ಇವ್ರು ಓನ್ ಅಲ್ಲ ಪೆಸೆಂಟ್ಸ್ದು, ಇವರು ರಾಜನ ಹತ್ರದಿಂದ ಲೀಸ್ಗೆ ಏನನ್ನೋ ಥರ ತೊಗೊಂಡಿರ್ತಾರೆ, ಯಾವಾಗ ಬೇಕಾದ್ರೂ ರಾಜ ಕಿತ್ಕೊಂಡು ಬೇರೆಯವ್ರಿಗೆ ಕೊಡ್ಬೋದು. ಓಕೆ, ಇವ್ರು ಓನ್ ಆಗಲ್ಲ. ಈಗ ಇಂಡಿಯಾದಲ್ಲಿರೋ ಸಿಸ್ಟಮ್ ಅಂದರೆ ಒಬ್ರು ನಮ್ಗೇನಾದರೂ ನಾವು ತೊಗೊಂಡಿದ್ದೀವಿ ಜಮೀನು ಅಂತೇಳಿದ್ರೆ ನಮ್ಮ ಹತ್ರನೇ ಇರುತ್ತೆ ಫಾರ್ಮಿಂಗ್ ಸಿಸ್ಟಮಲ್ಲಿ. ಆದರೆ ಪೆಸೆಂಟ್ ಸಿಸ್ಟಮಲ್ಲಿ ಆ ರೀತಿ ಇರಲ್ಲ. ಅಕಸ್ಮಾತ್ ಯಾರೋ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ನಿಮ್ಮ ಜಮೀನನ್ನ, ಒಂಥರ ಲೀಸಿಗೆ ತೊಗೊಂಡು ಅದಕ್ಕೆ ಟ್ಯಾಕ್ಸು ಎಲ್ಲ ಕಟ್ತಾ ಇರ್ತೀರ. ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ನೀವು ಅವ್ರಿಗೇನಾದ್ರು ತೊಂದರೆ ಮಾಡಿದ್ರಿ ಅಥವಾ ಅವ್ರಿಗೂ ನಿಮಗೂ ಸರಿ ಹೋಗಿಲ್ಲ ಅಂದರೆ ಆ ಜಮೀನು ತೊಗೊಂಡು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಓಕೆ, ಈ ರೀತಿ ಪೆಸೆಂಟ್ಸ್ಗಳು ಕೂಡ ಇದ್ದರು. ಇನ್ ದಿ ಲೋವೆಸ್ಟ್ ಸ್ಟ್ರಾಟಾ ಆಫ್ ದಿ ಸೋಷಿಯಲ್ ಹೈರಾರ್ಕಿ ವೆರ್ ದಿ ಸ್ಲೇವ್ಸ್. ಇದ್ರ ಜೊತೆಗೆ ಇನ್ನೊಂದು ಏನಿತ್ತಪ್ಪ ಅಂತ ಹೇಳಿದ್ರೆ ಸ್ಲೇವ್ ಅಂದರೆ ನಾನು ಇಷ್ಟೊಂದು ವಿಡಿಯೋಲ್ಲಿ ಅದು ಕೂಡ ಹೇಳಿದ್ದೀನಿ. ಈಗ ಪ್ರಾಣಿಗಳನ್ನ ಯಾವ ರೀತಿ ಸಾಕ್ಕೊಳ್ತೀವಿ ಆ ರೀತಿ ಮನುಷ್ಯರನ್ನ ಸಾಕ್ಕೊಳ್ಳೋದು, ಅವ್ರನ್ನ ದುಡ್ಡು ಕೊಂಡ್ಕೊಳ್ಳೋದು, ಮಾರೋದು, ಈ ರೀತಿ. ಈ ಸ್ಲೇವ್ಸ್ ಯಾರ್ಯಾರು? ನಾರ್ಮಲಿ ದಿ ಪ್ರಿಸನರ್ಸ್ ಆಫ್ ವಾರ್ ವೇರ್ ಮೇಡ್ ಸ್ಲೇವ್ಸ್ ಬೈ ದಿ ಕಿಂಗ್ಸ್. ಈಗ ಇವ್ರು ಯಾರಾದ್ರ ಮೇಲೆ ಯುದ್ಧಕ್ಕೆ ಹೋಗಿರ್ತಾರೆ, ಅಲ್ಲಿ ಯಾರನ್ನಾದ್ರೂ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿರ್ತಾರೆ. ಯಾಕಂದರೆ ಒಂದು ಯುದ್ಧದಲ್ಲಿ ಇವಾಗ 100 ಜನ ಇದ್ರು ಅಂದರೆ 100 ಜನನೂ ಸಾಯಿಸಿರಲ್ಲ, 50 ಜನ ಸತ್ತೋಗಿರ್ತಾರೆ, ಇನ್ನು 50 ಜನನ ಇವ್ರು ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ. ಅಂಥವ್ರನ್ನ ಇವರು ಲೈಫ್ ಲಾಂಗ್ ದುಡಿಸ್ಕೊತಾರೆ, ಬರೀ ಊಟ ಬಟ್ಟೆ ಕೊಟ್ಟು ಇವ್ರಿಗೆ ಯಾವುದೇ ರೀತಿ ಮರ್ಯಾದೆ ಕೊಡಲ್ಲ, ಯಾವುದೇ ರೀತಿ ಕನಿಕರನ್ನು ತೋರಿಸಲ್ಲ, ಈ ರೀತಿ. ದಿ ಗ್ರೇಟ್ ವಾಲ್ ಆಫ್ ಚೈನಾ. ನೋಡಿ, ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಹೇಳಿದ್ರೆ ಏನು, ಅದು ಏನಕ್ಕೆ ಗೋಡೆ ಕಟ್ಟಿದ್ರು, ಒಂದು ಗೋಡೆಗೆ ಅಷ್ಟೊಂದು ಮಹತ್ವ ಇದೆಯಾ, ಅದ್ರ ಬಗ್ಗೆ ಹಿಸ್ಟ್ರಿ ಏನದು, ಯಾರು ಕಟ್ಸಿದ್ರು, ಅದ್ರ ಬಗ್ಗೆ ಎಲ್ಲ ಸುಮಾರು ನಿಮಗೆ ಡೌಟ್ಸ್ ಇರ್ಬೋದು. ಅದು ಏನಕ್ಕೆ ಕಟ್ಸಿದ್ರು, ಅದೆಲ್ಲ ಯಾರು ಕಟ್ಸಿದ್ರು, ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ದಿ ಚೈನೀಸ್ ಎಂಪೈರ್ ಕನ್ಸಿಸ್ಟೆಡ್ ಆಫ್ ಮೆನಿ ಸ್ಮಾಲ್ ಪ್ರಾವಿನ್ಸಸ್. ನೋಡಿ, ಚೈನಾ ಬಂದು ಇಂಡಿಯಾ ಥರನೇ ಚಿಕ್ಕ ಪ್ರಾವಿನ್ಸ್ಗಳಿತ್ತು. ಈಗ ಹೊಯ್ಸಳ ಒಂದು ಕಡೆ ಇದ್ದರು, ಚೋಳಾಸ್ ಒಂದು ಕಡೆ ಇತ್ತು, ಪಾಂಡ್ಯಾಸ್ ಒಂದು ಕಡೆ ಇದ್ದರು. ಅದೇ ರೀತಿಯೇ ಚೈನೀಸಲ್ಲೂ ಕೂಡ ಮೊದಲು 4 ಇತ್ತು, ಆಮೇಲೆ 7 ಕಿಂಗ್ಡಮ್ಸ್ ಆಯಿತು. ಈ ರೀತಿ ಎಲ್ಲ ಪ್ರಾವಿನ್ಸ್ಗಳಾಗಿ ಡಿವೈಡ್ ಆಗಿತ್ತು. ನೋಡಿ, ಇವಾಗ ಮಾಡರ್ನ್ ಚೈನಾ ಅಷ್ಟೆಲ್ಲ ದೊಡ್ಡದಿರಲಿಲ್ಲ, ಈ ಜಾಗ ಮಾತ್ರ ನಾನು ಹೇಳ್ತಾ ಇರೋ ಚೈನಾ. ಓಕೆ, ಒಂದು 4-5 ಪ್ರಾವಿನ್ಸಸ್ ಅಷ್ಟು ಇತ್ತಷ್ಟೇ ಆ ಕಾಲದಲ್ಲಿ. ಇದು ಬೇರೆ ಪೀಸ್ ಆಗೋಗಿತ್ತು ಫುಲ್ಲು. 7 ಬಿಗ್ ಸ್ಟೇಟ್ಸ್ ವೇರ್ ಕ್ರಿಯೇಟೆಡ್ ಬ್ರಿಂಗಿಂಗ್ ದಿ ಸ್ಮಾಲರ್ ಪ್ರಾವಿನ್ಸಸ್ ಅಂಡರ್ ದೆಮ್. ಲಾಸ್ಟ್ಗೆ ಏನಾಯಿತು, ಚೈನಾದಲ್ಲಿ 7 ಸ್ಟೇಟ್ಸ್ ಕ್ರಿಯೇಟ್ ಆಯಿತು. ಅಂದರೆ 7 ಭಾಗ ಆಗಿ 7 ದೊಡ್ಡ ಸ್ಟೇಟ್ಸು ಕ್ರಿಯೇಟ್ ಆಗುತ್ತೆ. ಎವ್ರಿ ಸ್ಟೇಟ್ ದಟ್ ವಾಸ್ ಕ್ರಿಯೇಟೆಡ್ ದಸ್ ಕನ್ಸ್ಟ್ರಕ್ಟೆಡ್ ಎ ವಾಲ್ ಅಲಾಂಗ್ ಇಟ್ಸ್ ಬೌಂಡ್ರಿ ಫಾರ್ ಪ್ರೊಡಕ್ಷನ್. ಈ ಥರ ಒಂದೊಂದು ಸ್ಟೇಟ್ ಏನು ಕ್ರಿಯೇಟ್ ಆಗುತ್ತೆ, ಈ 7 ಸ್ಟೇಟ್ಸ್ ಏನಿರುತ್ತೆ, ಇವರು ಬೇರೆಯವರಿಂದ ಇವ್ರನ್ನ ಆಕ್ರಮಣ ಮಾಡ್ತಾ ಇರ್ತಾರಲ್ಲ, ಅವರಿಂದ ಮಂಗೋಲ್ಸ್ ಅಂದ್ಕೊಳ್ಳಿ, ಅವರ ಹೆಸರುಗಳು ಅವಾಗ ಜಾಂಗ್ನು ಅಂತೆಲ್ಲ ಇರುತ್ತೆ, ನಿಮ್ಗೆ ಅದೆಲ್ಲ ಪ್ರೊನೌನ್ಸ್ ಮಾಡೋಕ್ಕೂ ಬರಲ್ಲ, ಹಿಸ್ಟ್ರಿಯಲ್ಲಿ ಅದ್ರ ಬಗ್ಗೆ ಅಷ್ಟು ಇಲ್ಲ. ಮಂಗೋಲ್ಸ್ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅವರಿಂದ ತಡೆಯೋದಕ್ಕೆ ಅವ್ರನ್ನ ತಡಿಬೇಕು ಅಂದ್ಬಿಟ್ಟು ಈ ಥರ ಗೋಡೆ ಕಟ್ತಾರೆ. ಓಕೆ, ನಿಮ್ಗೆ ವಿಡಿಯೋದಲ್ಲೂ ತೋರಿಸಿದ್ದೀನಿ, ಮತ್ತು ಇಲ್ಲೂ ಪಿಕ್ಚರಲ್ಲೂ ಇದೆ, ಈ ರೀತಿ ಗೋಡೆ ಕಟ್ಟಿರ್ತಾರೆ. ಆದರೆ ಇದು ಫುಲ್ ಕಂಟಿನ್ಯೂಸ್ ಆಗಿರಲ್ಲ, ಫುಲ್ ಚೈನಾ ಫುಲ್ಲು ಕವರ್ ಏನಾಗಿರಲ್ಲ ಇದು. ಓಕೆ, ಎಂಪರರ್ ಶಿ ಹಾಂಗ್ತಿ ಆರ್ಡರ್ಡ್ ದಟ್ ವಾಲ್ಸ್ ಆಫ್ ನಾರ್ತರ್ನ್ ಚೈನೀಸ್ ಸ್ಟೇಟ್ಸ್ ಬಿ ಕನೆಕ್ಟೆಡ್. ಪ್ರೊನೌನ್ಸಿಯೇಷನ್ ಕೊಲೆ ಮಾಡಿದ್ದೀನಿ, ಎಂತಲೇ ಕೆಡಿಸ್ಕೊಂಬೇಡಿ, ಸ್ಪೆಲ್ಲಿಂಗ್ ನೆನ್ಪು ಮಾಡ್ಕೊಳ್ಳಿ. ಈ ಎಂಪರರ್ ಬರ್ತಾನೆ, ಈ 7 ಸ್ಟೇಟ್ಸ್ನ ಕೂಡ ಒಂದು ಜಾಯಿನ್ ಮಾಡಿಬಿಟ್ಟು ಬೇರೆಯವ್ರ ಮೇಲೆ ಯುದ್ಧ ಮಾಡಿ ಈ 7 ಸ್ಟೇಟ್ಸ್ನ ಕಾಂಕೋರ್ ಮಾಡ್ಕೊಂಡು ಒಬ್ಬ ದೊಡ್ಡ ರಾಜ ಬರ್ತಾನೆ, ಶಿ ವಾಂಗ್ತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅವನೇನು ಮಾಡ್ತಾನೆ, ಒಂದು ಈ ವಾಲ್ಸ್ ಏನೇನು ಅರ್ಧಂಬರ್ಧ ಕಟ್ಟಿರ್ತಾರೆ ಅಲ್ಲಲ್ಲಿ, ಅದನ್ನೆಲ್ಲ ಕೂಡ ಕನೆಕ್ಟ್ ಮಾಡಿ ಫುಲ್ ಒಂದೇ ಗೋಡೆ ಥರ ಮಾಡ್ತಾನೆ. ದಿಸ್ ಎನೇಬಲ್ಡ್ ದಿ ನಾರ್ತರ್ನ್ ವಾಲ್ಸ್ ಟು ವಾರ್ಡ್ ಆಫ್ ದಿ ಅಟ್ಯಾಕ್ಸ್ ಆಫ್ ಇನ್ವೇಡರ್ಸ್ ಫ್ರಮ್ ದಿ ನಾರ್ತ್. ಅದರಿಂದ ನಾರ್ತ್ ಸೈಡಿಂದ ಬರ್ತಾರಲ್ಲ, ಈ ಸೈಡ್ ನೋಡಿ ವಾಲ್ ಇಲ್ಲಿಗೆ ಸರಿಯಾಗಿ ಬರುತ್ತೆ, ಈ ಸೈಡಿಂದ ಬರೋವಂಥ ಅಟ್ಯಾಕ್ಸ್ ಏನಿದೆ, ಮಂಗೋಲ್ ಅಟ್ಯಾಕ್ಸ್ ಎಲ್ಲ, ಅದನ್ನೆಲ್ಲ ಕೂಡ ತಡೀತಾರೆ ಆ ವಾಲ್ ಯೂಸ್ ಮಾಡಿಕೊಂಡು. ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಗ್ರೇಟ್ ವಾಲ್ ಬಿಗ್ಯಾನ್ ಇನ್ ದಿ 7th century BCE ಆ್ಯಂಡ್ ಕಂಟಿನ್ಯೂಡ್ ಟಿಲ್ ದಿ 16th century. ನೋಡಿ, ಎಲ್ಲ ಏನು ಅನ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ಶಿ ವಾಂಗ್ತಿ ಇರ್ಬೋದು ಅಥವಾ ಅದಕ್ಕೆ ಮೊದಲಿದ್ದವ್ರು ಇರ್ಬೋದು, ಒಂದೇ ಸರಿ ಕಟ್ಬಿಟ್ರು ಗೋಡೆ ಅಂದ್ಕೊಳ್ತಾರೆ. ಆದರೆ ಅಲ್ಲ,
ಇದು ಫಸ್ಟ್ ಗೋಡೆ ಕಟ್ಟಕ್ಕೆ ಸ್ಟಾರ್ಟ್ ಆಗಿದ್ದು ಬಂದು 7th century BCE, ಅಂದರೆ 2700 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಯಿತು. ಮತ್ತು 16th centuryವರೆಗೂ ಕೂಡ ನಡೀತಾನೆ ಇತ್ತು. ನಾವೆಲ್ಲ ವಾಸ್ಕೋಡಗಾಮ ಬಂದ ಅದೆಲ್ಲ ಹೇಳ್ತೀವಲ್ವ, ಅಲ್ಲಿವರೆಗೂ ಕೂಡ ಇದು ಕಟ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ. ಯಾಕಂದರೆ ತುಂಬ ದೊಡ್ಡದು ಇದು, ಆಲ್ಮೋಸ್ಟ್ ಆಲ್ 5000 kilometers ಇದೆ ಇದು. ದಿ ವಾರ್ನ್ಔಟ್ ಪಾರ್ಟ್ಸ್ ವೇರ್ ರಿಪೇರ್ಡ್ ಆ್ಯಂಡ್ ಸ್ಟ್ರೆಂಥನ್ಡ್. ನೋಡಿ, ಒಂದು ಕಟ್ತಾ ಇದ್ರೆ 2000 ವರ್ಷ ಆಗಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಮುರಿದೋಗ್ತಾ ಇರುತ್ತೆ. ಅದರಿಂದ ಆ ಮುರಿದೋಗಿರೋದನ್ನ ಬಿದ್ದೋಗಿರೋದನ್ನ ಮತ್ತೆ ಕಟ್ತಾ ಇದ್ರು. ಈ ರೀತಿ 16th centuryವರೆಗೂ ಕಟ್ತಾನೆ ಇದ್ರು. ವೆನ್ ದಿ ವರ್ಕ್ ವಾಸ್ ಕಂಪ್ಲೀಟೆಡ್ ಇಟ್ ಸ್ಟ್ರೆಚ್ ಟು ಮೋರ್ ದೆನ್ 5000 kilometers. ಟೋಟಲಿ ಗೋಡೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಮೆಷರ್ ಮಾಡಿದ್ರೆ 5000 kilometers ಅಷ್ಟು ಉದ್ದ ಇತ್ತು. ಇಟ್ ಈಸ್ ಒನ್ ಆಫ್ ದಿ 7 wonders ಆಫ್ ದಿ ವರ್ಲ್ಡ್. ಈಗಲೂ ಕೂಡ ಇದನ್ನು 7 wonders ಆಫ್ ದಿ ವರ್ಲ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಇದು ಕಟ್ಟೋದು ತುಂಬ ಕಷ್ಟ. ಈಗ ಒಂದು ಮನೆ ಕಟ್ಟೋದಕ್ಕೆ ನಮ್ಗೆ ಎಷ್ಟು ಇಟ್ಟಿಗೆ ಬೇಕಾಗುತ್ತೆ, ಎಷ್ಟು ದಿನ ಅದಕ್ಕೆ ನಾವು ಟೈಮ್ ಹಾಕಬೇಕು. ಅಂಥದ್ರಲ್ಲಿ 5000 kilometer ಗೋಡೆ. ಇದು ಗೋಡೆ ಅಂದರೆ ಸುಮ್ಮನೆ ಮಾಮೂಲಿ ಮನೆಗಿರೋ ಥರ ಗೋಡೆ ಅಲ್ಲ. ನಿಮ್ಮ ವಿಡಿಯೋದಲ್ಲಿ ತೋರಿಸೋದಲ್ಲ, ಆರಾಮಾಗಿ ಮೇಲೆ ಒಂದು ಗಾಡಿಗಳೇ ಹೋಗ್ಬೋದು. ಅಷ್ಟು ದೊಡ್ಡ ಗೋಡೆನ 5000 kilometer ಕಟ್ಸಿದ್ದಾರೆ ಅಂದರೆ ಅದು ನಾರ್ಮಲ್ ಫ್ಲ್ಯಾಟ್ ಇದ್ರಲ್ಲ, ಬೆಟ್ಟಗಳ ಮೇಲೆ. ಅದಕ್ಕೆ ತುಂಬ ವರ್ಕ್ ಫೋರ್ಸ್ ಬೇಕಾಗತ್ತೆ. ಒಂದು ಕೆಲವು ಕಥೆಗಳ ಪ್ರಕಾರ, ಕೆಲವು ರಿಸೋರ್ಸಸ್ ಪ್ರಕಾರ, ಈ ಎಂಪರರ್ ಏನಿದ್ದ ಶಿವಾಂಗ್ತಿ ಅನ್ನೋ ಅಂತವನು, ಇವನು 10 million ಪೀಪಲ್ ಅಂದರೆ 1 ಕೋಟಿ ಜನ, ಕೆಲವು ಎಸ್ಟಿಮೇಟ್ಸ್ಗಳು ತಪ್ಪಾಗಿರ್ಬೋದು, ಆಲ್ಮೋಸ್ಟ್ ಆಲ್ 10 ಲಕ್ಷದಿಂದ 1 ಕೋಟಿ ಜನ, ಇದ್ರ ಮಧ್ಯೆ ಅಷ್ಟು ಜನಗಳನ್ನ ಅರೆಸ್ಟ್ ಮಾಡಿ ಬರೀ ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ಈ ಗೋಡೆ ಕೆಲಸ ಮಾಡ್ತಾ ಇರಬೇಕು ಅಂತ ಬಿಟ್ಟಿರ್ತಾನೆ. ಆಯಿತಾ, ಅರೆಸ್ಟ್ ಮಾಡ್ಕೊಂಡು ಬಂದಿರೋರನ್ನ, ಪ್ರಿಸನರ್ಸ್ನೆಲ್ಲ ಆ ರೀತಿಯೆಲ್ಲ ಟ್ರೀಟ್ ಮಾಡಿ ಗೋಡೆ ಕಟ್ಸೋದು. ದಿ ಶಾಂಗ್ ಕಿಂಗ್ಸ್ ಸ್ಪೆಂಡ್ ಕ್ವೈಟ್ ಅನ್ ಅಮೌಂಟ್ ಆಫ್ ಟೈಮ್ ಇನ್ ಕಾಂಕ್ವೆಸ್ಟ್ಸ್ ಆ್ಯಂಡ್ ಬ್ಯಾಟಲ್ಸ್. ನೋಡಿ, ಶಾಂಗ್ ರಾಜರು, ಅದ್ಮೇಲೆ ಮೊದಲನೇ ಡೈನೆಸ್ಟಿ ಅಂತ ಏನು ಹೇಳಿದೆ ನಿಮಗೆ, ಆ ಡೈನೆಸ್ಟಿಯ ರಾಜರು ಏನು ಮಾಡಿದ್ರು, ತುಂಬ ಯುದ್ಧಗಳು ಮಾಡ್ತಾಯಿದ್ರು. ಇದರಿಂದ ದಿ ಆರ್ಮಿ ವಾಸ್ ಇನ್ ಪ್ರಾಮಿನೆನ್ಸ್. ಇದರಿಂದ ಆರ್ಮಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯುದ್ಧಗಳು ಮಾಡ್ತಾ ಇದ್ರೆ ಆರ್ಮಿ ಬೇಕೇ ಬೇಕಲ್ವಾ. ಹಾಗೆ ದಿ ಸೋಲ್ಜರ್ ಎಂಜಾಯ್ಡ್ ಎ ಡಿಗ್ನಿಫೈಡ್ ಪ್ಲೇಸ್ ಇನ್ ಸೊಸೈಟಿ. ಒಬ್ಬ ಸೋಲ್ಜರ್ಗೆ, ಒಬ್ಬ ವಾರಿಯರ್ಗೆ ಏನಿದೆ, ಅವನಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಸೊಸೈಟಿಯಲ್ಲಿ. ಸೋಲ್ಜರ್ಸ್ ವೋರ್ ಬ್ರಾನ್ಸ್ ಹೆಲ್ಮೆಟ್ಸ್ ಆ್ಯಂಡ್ ಮೆಟಲ್ ಆರ್ಮರ್ಸ್. ಈ ಬ್ರಾನ್ಸಿಂದ ರೆಡಿ ಮಾಡಿರೋಂಥ ಹೆಲ್ಮೆಟ್ಗಳು ಹಾಕ್ತಾಯಿದ್ರು, ಮತ್ತು ಮೆಟಲಿಂದ ರೆಡಿ ಆಗಿರೋಂಥ ಬೇರೆ ಆರ್ಮರ್ಗಳೆಲ್ಲ ಯೂಸ್ ಮಾಡ್ತಾಯಿದ್ರು. ದಿ ಬ್ರಾನ್ಸ್ ಡ್ಯಾಗರ್ಸ್, ಆಕ್ಸಸ್, ಬೋಸ್ ಆ್ಯಂಡ್ ಐರನ್ ಟಿಪ್ಡ್ ಆ್ಯರೋಸ್ ವಿಚ್ ದೇ ಹ್ಯಾವ್ ಯೂಸ್ಡ್ ಹ್ಯಾವ್ ಬಿನ್ ಫೌಂಡ್. ಈ ಬ್ರಾನ್ಸಿಂದ ಮಾಡಿರೋಂಥ ವೆಪನ್ಸ್ ಇರ್ಬೋದು, ಬೋಸ್ ಇರ್ಬೋದು, ಆ್ಯರೋಸ್ ಇರ್ಬೋದು, ಇವೆಲ್ಲ ಕೂಡ ನಮಗೆ ಸಿಕ್ಕಿದೆ. ದಿ ಪೀಪಲ್ ಆಫ್ ಶಾಂಗ್ ಡೈನೆಸ್ಟಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಈ ಶಾಂಗ್ ಡೈನೆಸ್ಟಿ ಜನ ತುಂಬ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರು. ಚೈನೀಸ್ ಸಿವಿಲೈಸೇಷನ್ ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರು. ದಿ ಹ್ಯಾಡ್ ಎ ವೆಲ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ಇರಿಗೇಷನ್. ಅಂದರೆ ಈ ಕೆನಾಲ್ಸ್ ಎಲ್ಲ ತೋಡ್ಬಿಟ್ಟು ಎಲ್ಲ ಕಡೆ ನೀರರಿಸಿ ಬೆಳೆ ತೆಗಿತಾರಲ್ಲ, ಅದು ಇರಿಗೇಷನ್ ಅಂದರೆ. ಆ ಥರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅದೆಲ್ಲ. ದೇ ಯೂಸ್ ಟು ಗ್ರೋ ಪ್ಲೆಂಟಿ ಆಫ್ ರೈಸ್. ಇವರು ಭತ್ತ ಅಥವಾ ಅಕ್ಕಿನ ತುಂಬ ಜಾಸ್ತಿ ಬೆಳೀತಾ ಇದ್ರು. ಅವ್ರದ್ದು ರೆಗ್ಯುಲರ್ ಫುಡ್ ಕೂಡ, ಸ್ಟೇಪಲ್ ಫುಡ್ ಕೂಡ ರೈಸೇ ಆಗಿತ್ತು. ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮಗೆ, ಪೋರ್ಸಿಲಿನ್ ಅಂತೇಳಿ. ಈ ವಿಡಿಯೋದಲ್ಲಿ ನೀವು ನೋಡಿದಾಗೆ ನಿಮ್ಗೆ ಗೊತ್ತಾಗಿರಬೇಕು ಏನು ಪೋರ್ಸಿಲಿನ್ ಅಂದರೆ ಯಾವ ರೀತಿ ಕಾಣುತ್ತೆ ಅಂತೇಳಿ. ಓಕೆ, ಇದೊಂಥರ ಮಡಿಕೆ ಥರ, ಆದರೆ ಒಂದು ಸ್ವಲ್ಪ ಗ್ಲೇಸ್ ಇರುತ್ತೆ, ಶೈನಿಂಗ್ ಇರುತ್ತೆ. ಇಟ್ ಈಸ್ ಬಿಲೀವ್ಡ್ ದಟ್ ಪಾರ್ಸಿಲಿನ್ ಒರಿಜಿನೇಟೆಡ್ ಇನ್ ಚೈನಾ. ಈ ಪಾರ್ಸಿಲಿನ್ ಬಂದು ಮೊದಲು ಸ್ಟಾರ್ಟ್ ಆಗಿದ್ದು ಚೈನಾದಲ್ಲಿ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ. ಯಾಕಂದರೆ ಹಳೆ ಕಾಲದ್ದು ಸೆಮಿ ಪಾರ್ಸಿಲಿನ್ ಎಲ್ಲ ಕೂಡ ಸಿಕ್ಕಿರೋದ್ರಿಂದ. ಸೆಮಿ ಪಾರ್ಸಿಲಿನ್ ಆಬ್ಜೆಕ್ಟ್ಸ್ ವೇರ್ ಇನ್ ಯೂಸ್ ಫ್ರಮ್ 1600 BCE. ಚೈನಾದಲ್ಲಿ ಸೆಮಿ ಪಾರ್ಸಿಲಿನ್ ಅಂದರೆ ಇವಾಗ ಬಂದಂಗೆ ಫುಲ್ ಶೈನಿಂಗ್ ಅಲ್ಲ, ಅರ್ಧಂಬರ್ಧ ಶೈನ್ ಬರೋ ಥರ ಈ ಥರ ಡಿಶಸ್ಸು 1600 BCEಯಿಂದ ಕೂಡ ಯೂಸ್ ಮಾಡ್ತಾಯಿದ್ರು. ಅಂದರೆ 1600 BCE ಅಂದರೆ ಆಲ್ಮೋಸ್ಟ್ ಆಲ್ 3600 ಇಯರ್ಸ್ ಬ್ಯಾಕ್. ಬೈ ದಿ ಟೈಮ್ ಆಫ್ ದಿ ರೈನ್ ಆಫ್ ಹಾನ್ ಡೈನೆಸ್ಟಿ, ಈಗ ಹಾನ್ ಡೈನೆಸ್ಟಿ ಅಂತ ಕರೀತಾರಲ್ಲ, ಆ ಡೈನೆಸ್ಟಿ ಅವರು ರೂಲ್ ಮಾಡೋ ಅಷ್ಟರಲ್ಲಿ 200 BCE ಅಷ್ಟರಲ್ಲಿ, ಅಂದರೆ 2200 ಇಯರ್ಸ್ ಬ್ಯಾಕ್ ಅಷ್ಟರಲ್ಲಿ ಗ್ಲೇಸ್ಡ್ ಪಾರ್ಸಿಲಿನ್ ಹ್ಯಾಡ್ ಬಿನ್ ಡೆವಲಪ್ಡ್. ಇವಾಗ ನಾವು ನೋಡ್ತೀವಲ್ವ ಶೈನಿಂಗ್ ಹೊಡಿಯುವಂಥ ಗ್ಲಾಸ್ ಟೈಪ್ ಇರುತ್ತಲ್ಲ ಪಾರ್ಸಿಲಿನ್, ಅಂಥದ್ದು ಕೂಡ ಡೆವಲಪ್ ಆಗಿರುತ್ತೆ. ಇಟ್ ಹ್ಯಾಡ್ ಡೆವಲಪ್ಡ್ ಇಂಟು ಎನ್ ಎಕ್ಸಾಟಿಕ್ ಆರ್ಟ್. ಇದು ಒಂದು ರೀತಿ ಎಕ್ಸಾಟಿಕ್ ಆರ್ಟ್ ಆಗಿರುತ್ತೆ. ಅಂದರೆ ತುಂಬ ಟ್ಯಾಲೆಂಟ್ ಇರೋರು ಮಾತ್ರ ಮಾಡ್ತಾ ಇರ್ತಾರೆ, ಮತ್ತು ಅದಕ್ಕೆ ಅಷ್ಟೇ ರೀತಿ ಒಳ್ಳೆಯ ದುಡ್ಡು ಕೂಡ ಕೊಡ್ತಾ ಇರ್ತಾರೆ ಅದನ್ನು ತೊಗೊಳೋದಕ್ಕೆ. ದಿ ಏನ್ಷಿಯಂಟ್ ಚೈನೀಸ್ ಯೂಸ್ ಟು ಬರಿ ದೇರ್ ಡೆಡ್ ಅಲಾಂಗ್ ವಿತ್ ಪಾರ್ಸಿಲಿನ್ ಪಾಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ದಿ ಆಬ್ಜೆಕ್ಟ್ಸ್ ಲವ್ಡ್ ಮೋಸ್ಟ್ ಡ್ಯೂರಿಂಗ್ ದೇರ್ ಲೈಫ್ಸ್. ನೋಡಿ, ಏನ್ಷಿಯಂಟ್ ಚೈನೀಸ್ ತುಂಬ ಹಳೆ ಇದರಲ್ಲಿ ಏನು ಮಾಡ್ತಾಯಿದ್ರು, ಇವ್ರು ಯಾರನ್ನಾದ್ರೂ ಸತ್ತೋಗಿದ್ರು ಅಂದ್ಕೊಳ್ಳಿ, ಅವ್ರನ್ನ ಉಳ್ಬೇಕು, ಸಮಾಧಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಿರೋಂಥ ವಸ್ತುಗಳ ಜೊತೆ ಮತ್ತು ಅನಿಮಲ್ಸ್ನೂ ಇಡ್ತಾಯಿದ್ರು. ಅಂದರೆ ಅವ್ರಿಗೆ ಯಾವುದೋ ಒಂದು ಬೆಕ್ಕು ಅಥವಾ ನಾಯಿ ಏನಾದರೂ ಇಷ್ಟ ಇತ್ತು ಅಂದರೆ ಆ ಅನಿಮಲ್ನ ಜೊತೆ ಲೂತಾಕೋರು.
ಅಷ್ಟೇ ಅಲ್ಲ, ಅದ್ರ ಜೊತೆ ಪಾರ್ಸಿಲಿನ್ ಪಾಟ್ಸ್ ಏನಾದರೂ ಇತ್ತು ಅವ್ರಿಗೆ ಇಷ್ಟ ಇತ್ತು ಅಂದರೆ ಅದನ್ನು ಕೂಡ ಊತಾಕೋರು. ಓಕೆ, ದಿ ಚೈನೀಸ್ ಯೂಸ್ ಟು ವೇರ್ ಥಿನ್ ಕಾಟನ್ ಡ್ರೆಸ್ಸಸ್. ಈ ಚೈನೀಸ್ ಯಾವ ಥರ ಬಟ್ಟೆ ಹಾಕ್ತಾ ಇದ್ರು ಅಂದರೆ ತುಂಬ ತೆಳ್ಳಗಿರೋಂಥ ಲಿನನ್ ಥರ ಇರೋಂಥ ಒಂದು ಕಾಟನ್ ಬಟ್ಟೆಗಳನ್ನ ಇವರು ಯೂಸ್ ಮಾಡ್ತಾ ಇದ್ರು. ದೇ ಯೂಸ್ಡ್ ಸಿಲ್ಕ್ ಟು, ಇವರು ಸಿಲ್ಕ್ ಬಟ್ಟೆಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ ಎಂಗೇಜ್ಡ್ ಇನ್ ಸಿಲ್ಕ್ ವಾರ್ಮ್ ರೇರಿಂಗ್, ಅಂದರೆ ಈ ಕಂಬಳಿ ಹುಳ ಅಂತ ಬರುತ್ತಲ್ವ, ಸಿಲ್ಕ್ ವಾರ್ಮ್ ಅಂತ, ಆ ಥರ ಹುಳನ ಕೂಡ ಇವರು ಬೆಳೆಸ್ತಾ ಇದ್ರು. ಅದನ್ನು ಬೆಳೆಸಿ ಅದನ್ನ ಗೂಡು ಥರ ಕಟ್ಟುತ್ತೆ, ಅದರಿಂದ ದಾರಗಳನ್ನ ತೆಗೆದುಬಿಟ್ಟು ಬಟ್ಟೆ ಎಣಿಯೋದು, ಈ ರೀತಿ ಎಲ್ಲ ಕೂಡ ಮಾಡ್ತಾಯಿದ್ರು. ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ವಾಸ್ ಎ ಪ್ರಾಮಿನೆಂಟ್ ಇಂಡಸ್ಟ್ರಿ. ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಬಂದು ತುಂಬ ಇಂಪಾರ್ಟೆಂಟ್ ಇಂಡಸ್ಟ್ರಿ ಆಗಿರುತ್ತೆ. ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ, ಸಿಲ್ಕ್ ಯಾವ ಥರ ರೆಡಿ ಮಾಡ್ತಾರೆ ಅನ್ನೋದು ಚೈನೀಸ್ ರಾಜರಿಗೆ ಮತ್ತು ಕೆಲವ್ರಿಗೆ ಬಿಟ್ಟು, ಅಲ್ಲಿ ಕೆಲಸ ಮಾಡೋರಿಗೆ ಬಿಟ್ಟು ಹೊರಗಡೆ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಇದು ತುಂಬ ಕಾಸ್ಟ್ ಇತ್ತು ಮತ್ತು ಹೊರಗಡೆ ತುಂಬ ಡಿಮ್ಯಾಂಡ್ ಇತ್ತು. ರೋಮನ್ ಎಂಪೈರ್, ಬೈಜೆಂಟೈನ್ ಎಂಪೈರ್ ಕಾಲದಲ್ಲೂ ಕೂಡ ತುಂಬ ಡಿಮ್ಯಾಂಡ್ ಇತ್ತು. ಅದಕ್ಕೋಸ್ಕರ ಇದು ಯಾರಿಗೂ ಗೊತ್ತಾಗದೇ ಇರೋ ಥರ ಇಟ್ಟಿದ್ರು. ಆಮೇಲೆ ಜಸ್ಟಿನಿಯನ್ ಅಂತ ಒಬ್ಬ ರಾಜ ಬರ್ತಾನೆ ರೋಮ್ ಇದರಲ್ಲಿ, ಬೈಜೆಂಟೈನ್ ಇದರಲ್ಲಿ. ಅವನೇನು ಮಾಡ್ತಾನೆ, ಅಲ್ಲಿಂದ ಕದ್ದು ತಂದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ರೋಮನ್ ಅದರಲ್ಲೆಲ್ಲ. ಅದಕ್ಕೂ ಮೊದಲೆಲ್ಲ ಸಿಲ್ಕ್ ಬೇಕು ಅಂದರೆ ಒಂದು ಚೈನಾಗೆ ಹೋಗಬೇಕು, ಇಲ್ಲ ಇಂಡಿಯಾಗೆ ಹೋಗಬೇಕು. ಇಂಡಿಯಾ ಅಷ್ಟಿರಲಿಲ್ಲ, ಆಮೇಲೆ ಬಂದಿರೋದು ಚೈನಾಗೆ ಜಾಸ್ತಿ ಹೋಗಬೇಕಾಯಿತು. ದಿ ಚೈನೀಸ್ ಯೂಸ್ ಟು ಮೇಕ್ ಎಕ್ಸಲೆಂಟ್ ಪಾಟ್ಸ್ ಆ್ಯಂಡ್ ಹ್ಯಾಡ್ ಲರ್ನ್ ಟು ಮೇಕ್ ವೇರಿಯಸ್ ಆಬ್ಜೆಕ್ಟ್ಸ್ ಫ್ರಮ್ ಪೋರ್ಸಿಲೈನ್. ನೋಡಿ, ಚೈನೀಸ್ ಬಂದು ಎಷ್ಟೊಂದು ಚೆನ್ನಾಗಿರೋಂಥ ಪಾಟ್ಸ್, ಮಡಿಕೆಗಳೆಲ್ಲ ಮಾಡ್ತಾಯಿದ್ರು. ಮತ್ತು ಪಾರ್ಸಿಲಿನಿಂದ ಕಪ್ಸ್ ಇರ್ಬೋದು, ಪ್ಲೇಟ್ ಇರ್ಬೋದು, ಈ ಥರ ಎಲ್ಲ ಬೇರೆ ಬೇರೆ ಆಬ್ಜೆಕ್ಟ್ಸ್ಗಳೆಲ್ಲ ಇವರು ರೆಡಿ ಮಾಡ್ತಾಯಿದ್ರು. ಇಟ್ ವಾಸ್ ಎ ಕಸ್ಟಮ್ ಆಫ್ ದಿ ಚೈನೀಸ್ ಟು ವರ್ಷಿಪ್ ದೇರ್ ಆ್ಯನ್ಸಿಸ್ಟರ್ಸ್. ನೋಡಿ, ನಾವು ನಾರ್ಮಲಾಗಿ ನಾವೇನು ಪೂಜೆ ಮಾಡ್ತೀವಿ, ನಾವು ಸನ್ಗೆ, ಮೂನ್ಗೆ ಅಥವಾ ಬೇರೆ ದೇವರಿಗೆ ಈ ಥರ ಪೂಜೆ ಮಾಡ್ತೀವಿ. ಆದರೆ ಚೈನೀಸ್ ಕಲ್ಚರಲ್ಲಿ ಬಂದು ಅವ್ರ ಆ್ಯನ್ಸಿಸ್ಟರ್ಸ್ಗೆ ಪೂಜೆ ಮಾಡ್ತಾ ಇರ್ತಾರೆ. ಅಂದರೆ ಅವರು ತಾತ ಮುತ್ತಾತರು, ಹಿರಿಯರು ಏನಿರ್ತಾರೆ, ಅವ್ರ ವಂಶಸ್ಥರು, ಅವ್ರಿಗೋಸ್ಕರ ಪೂಜೆ ಮಾಡೋದು. ದೇ ಬಿಲೀವ್ ದಟ್ ಎ ಡೆಡ್ ಮ್ಯಾನ್ ಬಿಕೇಮ್ ಎ ಸ್ಪಿರಿಟ್ ಆ್ಯಂಡ್ ದಟ್ ದ ಸ್ಪಿರಿಟ್ ಹ್ಯಾಡ್ ಸ್ಪೆಷಲ್ ಪವರ್ಸ್. ಇವ್ರು ಯಾವ ರೀತಿ ಬಿಲೀಫ್ ಇತ್ತು ಅಂದರೆ ಚೈನೀಸ್ಗೆ, ಏನ್ಷಿಯಂಟ್ ಚೈನೀಸ್ಗೆ, ಒಬ್ಬ ವ್ಯಕ್ತಿ ಸತ್ತೋದ ಅಂತ ಹೇಳಿದ್ರೆ ಅವನು ಆತ್ಮ ಥರ, ಸ್ಪಿರಿಟ್ ಥರ ಇಲ್ಲೇ ಓಡಾಡ್ತಾ ಇರ್ತಾರೆ, ಮತ್ತು ಈ ಸ್ಪಿರಿಟ್ಗೆ ಸ್ಪೆಷಲ್ ಪವರ್ಸ್ ಎಲ್ಲ ಇರುತ್ತೆ ಅಂತ ಅವರು ನಂಬಿದ್ರು. ದಿ ಡೆಡ್ ಬಾಡಿ ವಾಸ್ ಬರೀಡ್ ಅಲಾಂಗ್ ವಿತ್ ವೇರಿಯಸ್ ವುಡನ್ ಆರ್ಟಿಕಲ್ಸ್, ಪಾಟ್ಸ್, ಬ್ರಾನ್ಸ್ ವೆಸಲ್ಸ್ ಆ್ಯಂಡ್ ಅದರ್ ಆಬ್ಜೆಕ್ಟ್ಸ್. ಒಂದು ಹೆಣನ ಊತಾಕಬೇಕು ಅಂತ ಹೇಳಿದ್ರೆ, ಡೆಡ್ ಬಾಡಿನ ಊತಾಕಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇಷ್ಟೊಂದು ವುಡನ್ ಆರ್ಟಿಕಲ್ಸ್ನ ಇರ್ಬೋದು, ಮಡಿಕೆಗಳನ್ನಿರ್ಬೋದು, ಬ್ರಾನ್ಸ್ ಪಾತ್ರೆಗಳು, ವೆಸಲ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ಜೊತೆಗೇ ಊತಾಕ್ತಾಯಿದ್ರು. ದಿ ಟಾಮ್ಸ್ ಆಫ್ ದ ಕಿಂಗ್ಸ್ ವೇರ್ ಯೂಸ್ ಟು ಬಿ ಕ್ವೈಟ್ ಲಾರ್ಜ್. ಈ ರಾಜರದ್ದು ಏನಾದರೂ ಸಮಾಧಿ ಇರಬೇಕು ಅಂತ ಹೇಳಿದ್ರೆ ಅದು ತುಂಬ ದೊಡ್ಡದಾಗಿರ್ತಾ ಇತ್ತು. ಮತ್ತು ರೀಸೆಂಟಾಗಿ ಒಂದು ಎಕ್ಸ್ಕವಿಷನಲ್ಲಿ ಈ ನಾನು ಶಿವಾಂಗ್ತಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ನಲ್ಲ, ಮೊದಲನೇ ಎಂಪರರ್ ಅಂತೇಳಿ, ಆ ವ್ಯಕ್ತಿಗೆ ಸೇರಿದಂಥ ಒಂದು ಸಮಾಧಿ ಇದೆ. ಅಲ್ಲಿ ಟೆರಕೋಟಾ ವಾರಿಯರ್ಸ್ ಅದೆಲ್ಲ ಸಿಗುತ್ತೆ. ನೀವು ಜಸ್ಟ್ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಟೆರಕೋಟಾ ವಾರಿಯರ್ಸ್ ಅಂತ ನೀವು ನೋಡ್ಬೋದು ಅಲ್ಲಿ ಏನೇನು ಸಿಕ್ಕಿದೆ ಅಂತೇಳಿ. ದಿ ಚೈನೀಸ್ ಟ್ರೆಡಿಷನ್ ಆಫ್ ರೈಟಿಂಗ್ ಬಿಗ್ಯಾನ್ ವಿತ್ ಪಿಕ್ಚರ್ಸ್ ಆ್ಯಂಡ್ ಗಾಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎನ್ ಐಡಿಯೋಗ್ರಫಿಕ್ ಸ್ಕ್ರಿಪ್ಟ್. ನೋಡಿ, ನಾನು ಚೈನೀಸ್ ಟ್ರೆಡಿಷನ್ ಹೇಳಿದ್ನಲ್ಲ, ಈಜಿಪ್ಷಿಯನ್ ಇದರಲ್ಲಿ ನಮ್ಗೆ ಹೇಳ್ತಾ ಇದೆ, ಒಂದು ಸಿಂಬಲ್ ಟೈಪ್, ಒಂದು ಪಕ್ಷಿ ಥರ, ಇನ್ನೊಂದು ಥರ ಬರಿತಾ ಇರ್ತಾರೆ ಅಂತ. ಅದೇ ರೀತಿ ಚೈನೀಸ್ ಅವ್ರು ಏನು ಮಾಡ್ತಾಯಿದ್ರು, ಇವರು ಕೂಡ ಅದೇ ರೀತಿ ಪಿಕ್ಚರ್ಸ್ ಥರ ಬರಿತಾ ಇರ್ತಾರೆ. ಆಮೇಲೆ ಬಂದು ಐಡಿಯೋಗ್ರಫಿಕ್ ಸ್ಕ್ರಿಪ್ಟ್ ಆಗಿದ್ದು ಚೇಂಜ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಎವಲ್ಯೂಷನ್ ಯಾವ ಥರ ಬಂತು ಐಡಿಯೋಗ್ರಫಿಕ್ ಸ್ಕ್ರಿಪ್ಟ್ ಆಗಿ ಪಿಕ್ಚರ್ಸಿಂದ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸನ್ ಇದೆ, ಸನ್ ಈ ಥರ ಡ್ರಾ ಮಾಡ್ತೀವಿ ನಾವು. ಓಕೆ, ಅವರು ಕೂಡ ಇದೇ ರೀತಿ ಡ್ರಾ ಮಾಡ್ತಾಯಿದ್ರು. ಅದೇ ರೀತಿ ಎವಾಲ್ವ್ ಆಗಿ ಲಾಸ್ಟ್ಗೆ ಏನಾಯಿತು, ಈ ಥರ ಬಾಕ್ಸ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಲೈನ್ ಹಾಕ್ತಾರೆ. ಅದೇ ರೀತಿ ಒಂದು ಮೌಂಟೇನ್ ಅಂದ್ಕೊಳ್ಳಿ, ಮೌಂಟೇನ್ ಅಂತ ಹೇಳಿದ್ರೆ ಈ ಥರ ಡ್ರಾ ಮಾಡ್ತಾಯಿದ್ವಿ. ಈ ಥರ ಇತ್ತು ಅವ್ರ ಸ್ಕ್ರಿಪ್ಟ್. ಆಮೇಲೆ ಬರ್ತಾ ಈ ಥರ ಆಯಿತು. ಆಮೇಲೆ ಇವಾಗ ಬಂದು ಈ ಟೈಪ್ ಮೌಂಟೇನ್ ಅಂತ. ಈ ರೀತಿ ಒಂದು ವರ್ಡ್ಗೆ ಒಂದು ಅಕ್ಷರ ಇರುತ್ತೆ. ನಮ್ಮಲ್ಲಿ ಬಂದು ಒಂದು ವರ್ಡಲ್ಲಿ ಬಂದು ಇಷ್ಟೊಂದು ಅಕ್ಷರ ಇರುತ್ತೆ, ಒಂದು 3-4 ಅಕ್ಷರ ಸೇರಿದ್ರೆ ಒಂದು ವರ್ಡ್ ಆಗುವಂಥದ್ದು. ಈಗ ಡೋರ್ ಅಂದರೆ DOOR ಸೇರಬೇಕು, ಆದರೆ ಅವರಲ್ಲಿ ಡೋರ್ಗೆ ಒಂದು ಅಕ್ಷರ ಇರುತ್ತೆ, ಫೀಲ್ಡ್ಗೆ ಒಂದು ಅಕ್ಷರ ಇರುತ್ತೆ, ವಾಟರ್ಗೆ ಒಂದು ಅಕ್ಷರ. ಈ ರೀತಿ ಚೈನೀಸ್ ಸ್ಕ್ರಿಪ್ಟ್ ಅಂದರೆ. ರೈಟರ್ಸ್ ಯೂಸ್ ಟು ರೈಟ್ ಆನ್ ಸಿಲ್ಕ್ ಆ್ಯಂಡ್ ಬ್ಯಾಂಬೂ ಸ್ಲಿಪ್ಸ್. ಈ ರೈಟರ್ಸ್ ಏನು ಮಾಡ್ತಾಯಿದ್ರು, ಪೇಪರ್ ಕಂಡಿಡಿದಿದ್ದು ಕೂಡ ಚೈನಾದಲ್ಲೇ, ಆದರೆ ಅದಕ್ಕೂ ಮೊದಲು ಏನು ಮಾಡ್ತಾಯಿದ್ರು, ಸಿಲ್ಕ್ ಮೇಲೆ ಅಥವಾ ಬ್ಯಾಂಬೂ ಸ್ಲಿಪ್ಸ್ ಥರ ಇರುತ್ತಲ್ವ ಅದ್ರ ಮೇಲೆ, ನಾವು ತಾಳೆಗರಿ ಅಂತ ಏನು ಯೂಸ್ ಮಾಡ್ತೀವಿ ಅದೇ ಥರ ಅವರು ಬ್ಯಾಂಬೂಸ್ನ ಕಟ್ ಮಾಡಿ ಸ್ಟ್ರಿಪ್ಸ್ ಥರ ಅದ್ರ ಮೇಲೆ ಬರೀತಾಯಿದ್ರು. ಪಾರ್ಸಿಲಿನ್ ಆ್ಯಂಡ್ ಗ್ರೇಟ್ ವಾಲ್ ಆರ್ ದಿ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿಸ್ ಕಲ್ಚರ್. ಈ ಹಳೆ ಕಾಲದ್ದು ಏನ್ಷಿಯಂಟ್ ಸಿವಿಲೈಸೇಷನ್ ಅಥವಾ ಏನ್ಷಿಯಂಟ್ ಚೈನೀಸ್ ಸಿವಿಲೈಸೇಷನ್ ಇದೆ, ಇವರು ತುಂಬ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಯಾವ್ಯಾವುದಪ್ಪ ಅಂದರೆ, ಒಂದು ಪಾರ್ಸಿಲಿನ್ ಮತ್ತು ಇನ್ನೊಂದು ಗ್ರೇಟ್ ವಾಲ್ ಆಫ್ ಚೈನಾ. ಅವೆರಡು ತುಂಬ
ದೊಡ್ಡ ಸಾಧನೆಗಳು ಇವ್ರದ್ದು. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು, ಮತ್ತು ಈ ಲೆಸನ್ ಕೂಡ ಚಾಪ್ಟರ್ ಕೂಡ ಕಂಪ್ಲೀಟಾಗಿ ಎಂಡ್ ಆಗಿದೆ. ಓಕೆ, 3 ಪಾರ್ಟ್ಸ್ ವಿಡಿಯೋಸ್ ಅಪ್ಲೋಡ್ ಆದಾಗೆ ಲೆಕ್ಕ ಆಯಿತು. ಓಕೆ, ಚಾಪ್ಟರ್ 4 ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ದಿ ವರ್ಲ್ಡ್. ಇದ್ರದ್ದು ಕ್ಲಾಸ್ ವರ್ಕ್ಸ್ ಎಲ್ಲ ನಿಮ್ಗೆ ಗೊತ್ತು, ಕ್ಲಾಸ್ ರೂಮ್ ಆ್ಯಪಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಅದರಲ್ಲೇ ನೋಡಿಕೊಂಡು ಬರೀಬೋದು. ಓಕೆ, ಥ್ಯಾಂಕ್ ಯು.